ಎಲ್ರಿಗೂ ನಮಸ್ಕಾರ. ಎರಡನೇ ದಿವಸದ ಆರೋಗ್ಯದ ಅರಿವಿನ ಆನ್ಲೈನ್ ಉಪನ್ಯಾಸ ಮತ್ತು ಸಂವಾದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಈ ಒಂದು ಕಾರ್ಯಕ್ರಮವನ್ನ ನಾವು 3 ಸಂಸ್ಥೆಗಳು ಅಂದರೆ ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನ ಅಧ್ಯಯನ ವಿಭಾಗ ಶರಣಬಸವ ವಿಶ್ವವಿದ್ಯಾಲಯ ಕಲಬುರಗಿ, ಡಾಕ್ಟರ್ ಎಸ್ ಸಿದ್ದಾರೆಡ್ಡಿ ಫೌಂಡೇಶನ್ ಬೀದರ್ ಮತ್ತು ಜಿಲ್ಲಾ ಕನ್ನಡ ವೈದ್ಯ ಸಾಹಿತ್ಯ ಪರಿಷತ್ತು ಕಲಬುರಗಿ, ಈ 3 ಸಂಸ್ಥೆಗಳ ಪರವಾಗಿ ವಿಶ್ವ ಆರೋಗ್ಯ ದಿನಾಚರಣೆಯ ಅಂಗವಾಗಿ ವೈದ್ಯ ಸಂತ ಡಾಕ್ಟರ್ ಎಸ್ ಸಿದ್ದಾರೆಡ್ಡಿ ಸ್ಮರಣಾರ್ಥ ನಾವು ಈ ಒಂದು 5 ದಿವಸದ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೇವೆ. ಇವತ್ತಿನ ಒಂದು ವಿಷಯ ಬಿರು ಬೇಸಿಗೆ ಇಂಗದಿರಲಿ ಒಡಲ ನೀರು ಅನ್ನುವಂತಹ ವಿಷಯ. ಈ ವಿಷಯದ ಬಗ್ಗೆ ಡಾಕ್ಟರ್ ನಾ ಸೋಮೇಶ್ವರ್ ಸರ್ ಅವರು ವಿಷಯವನ್ನ ಪ್ರಸ್ತುತಪಡಿಸಲಿದ್ದಾರೆ. ಅವರಿಗೆ ಈ 3 ಸಂಸ್ಥೆಗಳ ಪರವಾಗಿ ಸ್ವಾಗತ ಸುಸ್ವಾಗತ. ವೆಲ್ಕಮ್ ಸರ್. ಹಾಗೆಯೇ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥವರು ನಾಡಿನ ಹೆಸರಾಂತ ಶಸ್ತ್ರತಜ್ಞರು ಮತ್ತು ಆಗಿರತಕ್ಕಂತಹ ನಮ್ಮ ಕುಬ್ಸತ್ ಸರ್ ನಮ್ಮ ಜೊತೆಗಿದ್ದಾರೆ. ಕುಬ್ಸತ್ ಸರ್ ಬಗ್ಗೆ ಹೇಳಬೇಕು ಅಂತಂದ್ರೆ ಅವರು ನಮ್ಮ ಮುಧೋಳ್ನ ಕುಬ್ಸದ ಆಸ್ಪತ್ರೆಯ ಪ್ರಸಿದ್ಧ ಶಸ್ತ್ರಚಿಕಿತ್ಸಕರು ಮತ್ತು ಇವರು ವೈದ್ಯಕೀಯ ವಿದ್ಯಾರ್ಥಿ ಆಗಿದ್ದಾಗಿನಿಂದಲೇ ಕನ್ನಡ ಸಾಹಿತ್ಯದಲ್ಲಿ ವಿಶೇಷ ಆಸಕ್ತಿಯನ್ನ ವಹಿಸಿರ್ತಕ್ಕಂಥವರು. KMC ಹುಬ್ಬಳ್ಳಿಯಲ್ಲಿ ಕನ್ನಡ ಸಂಘದ ಕಾರ್ಯಕರ್ತರಾಗಿದ್ದುಕೊಂಡು ಇವರು ರಂಗೋಲಿ ಸ್ಪರ್ಧೆಯಲ್ಲಿ ರಾಷ್ಟ್ರ ಮಟ್ಟದಲ್ಲಿ 2ನೇ ಸ್ಥಾನವನ್ನು ಪಡೆದಿದ್ದಾರೆ. ಕನ್ನಡದ ಪ್ರಮುಖ ನಿಯತಕಾಲಿಕೆಗಳಲ್ಲಿ ರೆಡ್ಡಿ ಅವರ ಮ್ಯೂಟ್ ಆಯ್ತು ನಿಮ್ದು. ಸರ್ ಮ್ಯೂಟ್ ಆಗಿದೆ ನಿಮ್ದು ರೆಡ್ಡಿ ಅವರು. ಇಷ್ಟೊತ್ತು ಮಾತಾಡಿದ್ ಮತ್ತೆ ಮಾತಾಡ್ಬೇಕು ನಾನೀಗ. ಅಡ್ಡಿಲ್ಲ. ಕೇಳಿಸ್ತಾ ಇದೆ ಅನ್ಕೊಂಡೆ ಮಾತಾಡಿದೆ, ನೀವು ಹೇಳಿಲ್ಲ ಸರ್ ಬೇಗ. ಓಕೆ, ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಡಾಕ್ಟರ್ ನಾ ಸೋಮೇಶ್ವರ್ ಅವರನ್ನ 3 ಸಂಸ್ಥೆಗಳ ಪರವಾಗಿ ನಮ್ಮ ಕಲಬುರಗಿಯ ಶರಣಬಸವ ವಿಶ್ವವಿದ್ಯಾಲಯದ ಪತ್ರಿಕೋದ್ಯಮ ಮತ್ತು ಸಮೂಹ ಅಧ್ಯಯನ ವಿಭಾಗದ ಪರವಾಗಿ ಹಾಗೂ ಡಾಕ್ಟರ್ ಎಸ್ ಸಿದ್ದಾರೆಡ್ಡಿ ಫೌಂಡೇಶನ್ ಬೀದರ್ ಸಂಸ್ಥೆಯ ಪರವಾಗಿ ಜಿಲ್ಲಾ ಕನ್ನಡ ವೈದ್ಯ ಸಾಹಿತ್ಯ ಪರಿಷತ್ತು ಕಲಬುರಗಿ ಇವರ ಪರವಾಗಿ ನಾವು 5 ದಿವಸಗಳ ಕಾಲ ಡಾಕ್ಟರ್ ಎಸ್ ಸಿದ್ದಾರೆಡ್ಡಿ ಸ್ಮರಣಾರ್ಥ ಈ ಒಂದು ಆನ್ಲೈನ್ ಆರೋಗ್ಯದ ಅರಿವಿನ ಕಾರ್ಯಕ್ರಮದ ಸರಣಿ ಸಂವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇವತ್ತಿನ ಕಾರ್ಯಕ್ರಮದ ವಿಷಯ ಬಿರು ಬೇಸಿಗೆ ಇಂಗದಿರಲಿ ಒಡಲ ನೀರು ಎಂಬ ವಿಷಯ ಆಗಿದೆ. ಈ ವಿಷಯದ ಬಗ್ಗೆ ಡಾಕ್ಟರ್ ನಾ ಸೋಮೇಶ್ವರ್ ಸರ್ ಅವರು ವಿಷಯವನ್ನ ಪ್ರಸ್ತುತಪಡಿಸಲಿದ್ದಾರೆ. ಇವತ್ತಿನ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನು ವಹಿಸಿದ ನಮ್ಮ ನಾಡಿನ ಪ್ರಸಿದ್ಧ ವೈದ್ಯರಾಗಿರ್ತಕ್ಕಂತಹ ಮತ್ತು ಶಸ್ತ್ರತಜ್ಞರು ಆಗಿರ್ತಕ್ಕಂತಹ ಡಾಕ್ಟರ್ ಶಿವಾನಂದ್ ಕುಬ್ಸದ್ ಅವರು ಇವತ್ತು ನಮ್ಮೊಂದಿಗಿದ್ದಾರೆ. ಡಾಕ್ಟರ್ ಶಿವಾನಂದ್ ಕುಬ್ಸದ್ ಸರ್ ಅವರ ಬಗ್ಗೆ ಹೇಳ್ಬೇಕಾದ್ರೆ ಅವರು ಕೇವಲ ಶಸ್ತ್ರತಜ್ಞರು ಅಷ್ಟೇ ಅಲ್ಲ, ಅವರು ಕವಿಗಳು, ಸಾಹಿತಿಗಳು ಸಹ ಹೌದು. ಅವರು ವಿದ್ಯಾರ್ಥಿ ದಶೆಯಿಂದಲೇ ಕನ್ನಡ ಸಾಹಿತ್ಯದಲ್ಲಿ ಆಸಕ್ತಿಯನ್ನ ಮೂಡಿಸಿಕೊಂಡಿರುವಂತವರು ಮತ್ತು ವಿಶೇಷವಾಗಿ KMC ಹುಬ್ಬಳ್ಳಿಯ ಕನ್ನಡ ಸಂಘದಲ್ಲಿ ಕಾರ್ಯಕರ್ತರಾಗಿ ಅವರು ಕಾರ್ಯನಿರ್ವಹಿಸತಕ್ಕಂಥವರು. ಬಹುಮುಖ ಪ್ರತಿಭೆಯುಳ್ಳವರು. KMC ಹುಬ್ಬಳ್ಳಿಯಲ್ಲಿ ಕನ್ನಡದ ಸಂಘದ ಕಾರ್ಯಕರ್ತರಾಗಿ ರಂಗೋಲಿ ಸ್ಪರ್ಧೆಯಲ್ಲಿ ರಾಷ್ಟ್ರ ಮಟ್ಟದಲ್ಲಿ 2ನೇ ಸ್ಥಾನವನ್ನು ಪಡೆದಿರ್ತಕ್ಕಂಥವರು ಮತ್ತು ಕನ್ನಡದ ಪ್ರಮುಖ ನಿಯತಕಾಲಿಕೆಗಳಲ್ಲಿ ಅದರಲ್ಲೂ ವಿಶೇಷವಾಗಿ ಲೇಖನ ಕವನಗಳ ಜೊತೆಗೆ ವೈದ್ಯಕೀಯ ಲೇಖನಗಳನ್ನ, ಅಂಕಣ ಬರಹಗಳನ್ನ ಬರೆದು ಜನಜಾಗೃತಿಯನ್ನ ಉಂಟು ಮಾಡಿರ್ತಕ್ಕಂಥವ್ರು. IMA ಕನ್ನಡ ವೈದ್ಯ ಬರಹಗಾರರ ಸಮಿತಿಯ ನಿಕಟಪೂರ್ವ ಅಧ್ಯಕ್ಷರು ಆಗಿದ್ದು ಇವರು 4 ಕೃತಿಗಳನ್ನ ರಚಿಸಿದ್ದಾರೆ. ವಿಶೇಷವಾಗಿ ಯುರೋಪಿಯನ್ ದೇಶಗಳ ಪ್ರವಾಸ ಕಥನ ಗಿಲೋಟಿನ್ ಅಂತ ಹೆಸರೇ ಬಹಳ ಆಕರ್ಷಕವಾಗಿದೆ. ಯಾಕಂದ್ರೆ ಫ್ರಾನ್ಸಿನ ಮಹಾಕ್ರಾಂತಿಯ ಸಂದರ್ಭದಲ್ಲಿ ಸಾವಿರಾರು ಜನರನ್ನ ಈ ಯಂತ್ರಕ್ಕೆ ಬಲಿ ಕೊಡಲಾಯಿತು. ಅದರ ಒಂದು ನೆನಪಿನಲ್ಲಿ ಇವರು ಯುರೋಪ್ ದೇಶಗಳ ಪ್ರವಾಸ ಕಥನವನ್ನ ಬಹು ಸುಂದರವಾಗಿ ಕಟ್ಟಿಕೊಟ್ಟಿದ್ದಾರೆ. ಹಾಗೆ ಇವರ ಕವನ ಸಂಕಲನ ಇಷ್ಟು ಮಾಡಿದ್ದೇನೆ ಅನ್ನುವಂಥದ್ದು. ಹಾಗೆ ಉದಯವಾಣಿಯಲ್ಲಿ ಪ್ರಕಟವಾದ ಇವರ ವೈದ್ಯಕೀಯ ವೃತ್ತಿ ಅನುಭವದ ಅಂಕಣ ಬರಹಗಳ ಸಂಕಲನ ನಾಡಿ ಮಿಡಿತದ ದಾರಿ ಅಂತ. ಹಾಗೆ ಇನ್ನೊಂದು ಕವನ ಸಂಕಲನ 8 ಬಣ್ಣದ ಕೌದಿ ಅಂತ. ಇವರ ಒಂದು ವಿಶೇಷವಾದಂತಹ ಒಂದು ಹೇಳಲೇಬೇಕಾಗತಕ್ಕಂಥ ಸಂಗತಿ ಅಂದ್ರೆ 19/11/2022 ನಡೆದ ಮುಧೋಳ ತಾಲೂಕಾ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಆ ಒಂದು ಗೌರವ ಸ್ಥಾನವನ್ನು ಅಲಂಕರಿಸಿ ಅವರು ನಮ್ಮ ನಾಡಿನಲ್ಲಿ ಹಲವಾರು ಕೆಲಸಗಳನ್ನ ಮಾಡ್ತಾ ವಿಶೇಷವಾಗಿ ವೈದ್ಯ ಸಾಹಿತ್ಯವನ್ನು ಅರಿವಲ್ಲಿ ಬಹುಮುಖ್ಯವಾದಂತಹ ಪಾತ್ರವನ್ನು ವಹಿಸಿದ್ದಾರೆ.
ಅವರಿಗೂ ಸಹ ಮೂರು ಸಂಸ್ಥೆಗಳ ಪರವಾಗಿ ಸ್ವಾಗತವನ್ನ ಕೋರಿ ಈಗ ಡಾಕ್ಟರ್ ನಾ ಸೋಮೇಶ್ವರ್ ಸರ್ ಅವರು ನೇರವಾಗಿ ತಮ್ಮ ವಿಷಯವನ್ನ ಪ್ರಸ್ತುತಪಡಿಸಬೇಕು ಅಂತ ಕೇಳ್ಕೊಳ್ತೇನೆ. ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ ಹಾಗೂ ಸ್ವಾಗತ. ಧನ್ಯವಾದಗಳು ಡಾಕ್ಟರ್ ಶಶಿಶೇಖರ್ ರೆಡ್ಡಿ ಅವರಿಗೆ. ನಮ್ಮ ವೀಕ್ಷಕರಲ್ಲಿ ಒಂದು ಮನವಿ, ದಯವಿಟ್ಟು ಮ್ಯೂಟ್ ಮಾಡಿಕೊಳ್ಳಿ. ಕಾರ್ಯಕ್ರಮದ ಕೊನೆಯಲ್ಲಿ ಪ್ರಶ್ನೋತ್ತರಕ್ಕೆ ಅವಕಾಶ ಇರುತ್ತೆ, ಆಗ ತಾವು ಮಾತಾಡಬಹುದು. ಈಗ ನಾನು ಮಾತನಾಡುವಾಗ ತಾವು ಮಾತಾಡ್ಲಿಕ್ಕೆ ಶುರು ಮಾಡ್ತಂದ್ರೆ ನಾನು ಮಾತಾಡೋದು ಗೊತ್ತಾಗಲ್ಲ, ನೀವೇನು ಮಾತಾಡ್ತಿದ್ದೀರಿ ಅನ್ನೋದು ನಮಗೂ ಅರ್ಥವಾಗಲ್ಲ. ನಿನ್ನೆಯ ಕಾರ್ಯಕ್ರಮದಲ್ಲಿ ಆಗಾಗ್ಗೆ ಅಡಚಣೆ ಆಗ್ತಾ ಇತ್ತು. ಹಾಗೆ ಇವತ್ತು ಆಗೋದು ಬೇಡ ಅನ್ನೋ ಹಿನ್ನೆಲೆಯಲ್ಲಿ ತಮ್ಮಲ್ಲಿ ಮುಂಚಿತವಾಗಿ ಪ್ರಾರ್ಥನೆಯನ್ನ ಸಲ್ಲಿಸ್ತಾ ಇದ್ದೇನೆ. ದಯವಿಟ್ಟು ಎಲ್ಲರೂ ತಮ್ಮ ಮೈಕನ್ನ ಮ್ಯೂಟ್ ಮಾಡ್ಕೋಬೇಕು ಅಂತ ಕೇಳ್ಕೊತಾ ಇದ್ದೇನೆ. ಸರ್ ಕಾಣಿಸ್ತಾ ಇದೆ, ಪ್ರೆಸೆಂಟೇಶನ್ ಕಾಣಿಸ್ತಾ ಇದೆ. ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ. ವಿಶ್ವ ಆರೋಗ್ಯ ದಿನಾಚರಣೆಯನ್ನ ಒಂದು ನೆಪವನ್ನಾಗಿ ಇಟ್ಕೊಂಡು 5 ಸರಣಿ ಕಾರ್ಯಕ್ರಮಗಳನ್ನ ಏರ್ಪಡಿಸಿರುವಂತ ಈ ಮೂರೂ ಸಂಸ್ಥೆಗಳಿಗೆ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಇವತ್ತಿನ ಮಾತುಕತೆ ಬಿರು ಬೇಸಿಗೆ ಇಂಗದಿರಲಿ ಒಡಲ ನೀರು, ಇದು ಇವತ್ತಿನ ವಿಚಾರ. ಬೇಸಿಗೆ ಯಾವ ಪ್ರಮಾಣದಲ್ಲಿದೆ ಅನ್ನೋದು ತಮ್ಮೆಲ್ಲರ ಅನುಭವಕ್ಕೆ ಬಂದಿದೆ. ಬೆಂಗಳೂರಲ್ಲಿ ಒಂದು ದಾಖಲೆ ಉಷ್ಣತೆ 38 ಡಿಗ್ರಿ ಸೆಲ್ಸಿಯಸ್ ಇವತ್ತು ಕಂಡು ಬಂದಿದೆ. ರಾಯಚೂರಲ್ಲಿ ಓರ್ವ ವೃದ್ಧ 70 ವರ್ಷ ವಯಸ್ಸಿನ ವ್ಯಕ್ತಿ ಬಿಸಿಲ ಬೇಗೆ ತಾಳಲಾರದೆ ಆತ ಜೀವವನ್ನ ಕಳ್ಕೊಂಡಿದ್ದಾನೆ ಅನ್ನೋ ವಿಚಾರ ನಮಗೆ ಗೊತ್ತಾಗಿದೆ. ನಮ್ಮ ಕರ್ನಾಟಕದಲ್ಲಿ ಈ ಬೇಸಿಗೆ ಅನ್ನೋದು ಸರಿಸುಮಾರು ಮಾರ್ಚ್ ತಿಂಗಳಲ್ಲಿ ಆರಂಭವಾಗಿ ಮೇವರೆಗೂ ಇದು ಮುಂದುವರಿಯುತ್ತೆ. ಈ ಅವಧಿಯಲ್ಲಿ ಏಪ್ರಿಲ್ ಮತ್ತು ಮೇ ತಿಂಗಳು 2 ತಿಂಗಳು ಮಾತ್ರ ಬಹಳ ಉಗ್ರವಾಗಿರುತ್ತೆ ಬಿಸಿಲು. ಕೇವಲ ಬಿಸಿಲು ಮಾತ್ರ ಉಗ್ರವಾಗಿರೋಲ್ಲ, ಗಾಳಿಯೂ ಸಹ ಬಿಸಿಯಾಗಿರುತ್ತೆ. ಎಲ್ಲ ಕಡೆ ಶುಷ್ಕ ವಾತಾವರಣ ಇರುತ್ತೆ. ಹಾಗೆಯೇ ಬಿಸಿ ಗಾಳಿಯ ಅಲೆಗಳು ಏನು ರಾಜ್ಯಾದ್ಯಂತ ಹರಡುತ್ತೆ, ಅದು ಮುಖ್ಯವಾಗಿ ಸಾವು ನೋವಿಗೆ ಕಾರಣವಾಗುತ್ತೆ. ನಮ್ಮ ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚಿನ ಉಷ್ಣತೆ ಕಂಡುಬರುವಂತಹ ಪ್ರದೇಶಗಳು ಯಾವುದು? ಈ ವರ್ಷದ ಸರಾಸರಿ ಉಷ್ಣತೆಯ ಲೆಕ್ಕದಲ್ಲಿ ನೋಡ್ತು ಅಂದ್ರೆ ಕಲಬುರಗಿ, ಬಳ್ಳಾರಿ, ಬೀದರ್, ವಿಜಯಪುರ, ತುಮಕೂರು, ಮೈಸೂರು, ಬೆಂಗಳೂರು ಹೆಚ್ಚು ಉಷ್ಣತೆಯನ್ನ ಕಂಡು ಬಂದಿರತಕ್ಕಂಥ ಪ್ರದೇಶಗಳು, ಜಿಲ್ಲೆಗಳಾಗಿವೆ. ಅದರಲ್ಲೂ ಕಲಬುರಗಿಯಲ್ಲಿ ಹಿಂದೆ ಎಂದೂ ಕಂಡು ಬರದಂತ 44.4 ಡಿಗ್ರಿ ಸೆಲ್ಸಿಯಸ್ ಉಷ್ಣತೆ ಕಂಡು ಬಂದಿದೆ. ಹಾಗೆಯೇ ಇತರ ಜಿಲ್ಲಾ ಕೇಂದ್ರಗಳಲ್ಲೂ ಗ್ರಾಮೀಣ ಪ್ರದೇಶದಲ್ಲೂ ಉಷ್ಣತೆ ತೀವ್ರ ಸ್ವರೂಪದಲ್ಲಿ ಕಾಡ್ತಾ ಇರೋದನ್ನ ನಾವು ನೋಡಬಹುದು. ಈ ಉಗ್ರತೆ ಎಷ್ಟಿದೆ ಅಂದ್ರೆ ಇದು ಜೀವವನ್ನ ಕೊಲ್ಲುತ್ತೆ. ಮನುಷ್ಯರನ್ನೇ ಕೊಲ್ಲುವಷ್ಟು ಉಗ್ರವಾಗಿರುವ ಈ ಒಂದು ಬಿಸಿಲು ಪ್ರಾಣಿ, ಪಶು, ಪಕ್ಷಿಗಳಿಗೆ ಎಷ್ಟು ಮಾರಕವಾಗಬಹುದು ಅನ್ನೋದನ್ನ ನಾವು ಕಲ್ಪಿಸ್ಕೋಬಹುದು. ನಮ್ಮ ದೇಹದಲ್ಲಿ ಇರ್ತಕ್ಕಂಥ ನೀರಿನ ಬಗ್ಗೆ ಒಂದಷ್ಟು ವಿಚಾರ ಮಾಡೋಣ. ನಮ್ಮ ದೇಹದಲ್ಲಿ ಇರ್ತಕ್ಕಂಥ ನೀರಿನ ಪ್ರಮಾಣವನ್ನ ಈ ಒಂದು ಚಿತ್ರ ತೋರಿಸ್ತಾ ಇದೆ. 1 ವರ್ಷ ವಯಸ್ಸಿನವರೆಗೆ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಒಟ್ಟೂ ಅಂಶಗಳಲ್ಲಿ 86% ನೀರಿನ ಅಂಶ ತುಂಬಿರುತ್ತಂತೆ. ವಯಸ್ಕರಲ್ಲಿ 20 ರಿಂದ 35 ವರ್ಷ ತಗೊಂಡ್ರೆ 65% ನೀರು.
ಹಾಗೆಯೇ ವೃದ್ಧರು ಅಂತ ತಗೊಂಡಾಗ 60ರಿಂದ 80 ವರ್ಷ ತಗೊಂಡಾಗ ಸಹಜವಾಗಿ ಅವರ ದೇಹದಲ್ಲಿ ನೀರಿನ ಪ್ರಮಾಣ ಕಡಿಮೆ ಇರುತ್ತೆ. ಅಂದ್ರೆ ಈ ಆಸುಪಾಸಿನ ಜನ 60ರಿಂದ 80 ವರ್ಷಗಳ ಆಸುಪಾಸಿನ ಜನ ಪ್ರಜ್ಞಾಪೂರ್ವಕವಾಗಿ ನೀರನ್ನು ಕುಡಿಬೇಕು ಅನ್ನೋದನ್ನ ನಾವು ನೆನಪಲ್ಲಿ ಇಟ್ಕೋಬೇಕಾಗುತ್ತೆ. ಯಾಕೆ ಈ ಮಾತನ್ನ ಒತ್ತಿ ಹೇಳ್ತಾ ಇದ್ದೇನೆ ಅಂದ್ರೆ, ವಯಸ್ಸು ಆಗ್ತಾ ಇದ್ದ ಹಾಗೆ ದೇಹದ ಪ್ರತಿಯೊಂದು ಭಾಗವೂ ಸಹ ತನ್ನ ಸಹಜ ಸಾಮರ್ಥ್ಯವನ್ನ ಕಳ್ಕೊಳ್ತಾ ಹೋಗುತ್ತೆ. ಹಾಗೇನೆ ದೇಹದಲ್ಲಿ ನೀರಿನ ಅಂಶ ಕೊರತೆಯಾಗಿದೆ, ನೀರನ್ನ ಕುಡಿ ಅಂತ ಹೇಳುವ ಭಾಗ ಏನು ಮಿದುಳಲ್ಲಿದೆ ಅದೂ ಸಹ ತನ್ನ ಸಾಮರ್ಥ್ಯವನ್ನ ಕ್ರಮೇಣ ಕಳೆದುಕೊಳ್ಳೋ ಕಾರಣ ದೇಹದಲ್ಲಿ ನೀರಿನ ಅಂಶ ಕಡಿಮೆಯಾಗಿದ್ರೂ ಅದು ನಮಗೆ ಗೊತ್ತಾಗಲ್ಲ. ಹಾಗಾಗಿ 60ರ ನಂತರ ಇರೋರು ಪ್ರಜ್ಞಾಪೂರ್ವಕವಾಗಿ ದಾಹ ಇಲ್ಲದೆ ಇದ್ರೂ ನೀರನ್ನ ಕುಡಿಬೇಕು. ವಿದೇಶಗಳಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಅಲಾರಂ ಇಟ್ಕೋತಾರೆ. ಅಲಾರಂ ಇಟ್ಕೊಂಡು ಪ್ರತಿ 2 ಗಂಟೆಗೆ ಒಂದು 250ರಿಂದ 300 ml ನೀರನ್ನ ಅಥವಾ ದ್ರವ ಪದಾರ್ಥಗಳನ್ನ ಸೇವಿಸಬೇಕು ಅನ್ನೋದನ್ನ ಪ್ರಜ್ಞಾಪೂರ್ವಕವಾಗಿ ಅವರು ಪರಿಪಾಲಿಸ್ತಾರೆ. ನಾವು ಸಹ ಆ ಒಂದು ಕೆಲಸವನ್ನ ಮಾಡಬೇಕಾಗಿದೆ. ನಮ್ಮ ದೇಹದ ವಿವಿಧ ಅಂಗಗಳಲ್ಲಿ ಪ್ರಧಾನವಾಗಿರೋದು ನೀರು. ಮಿದುಳಲ್ಲಿ 75% ನೀರಿನ ಅಂಶ ಇದ್ರೆ ರಕ್ತದಲ್ಲಿ ಹೆಚ್ಚು ಕಡಿಮೆ 83% ನೀರಿನ ಅಂಶ ಇದೆ. ಹೀಗೆ ಬೇರೆ ಬೇರೆ ಭಾಗಗಳಲ್ಲಿ ನೀರೇ ಪ್ರಧಾನವಾಗಿದೆ. ಹಾಗಾಗಿ ನೀರನ್ನ ಜೀವಜಲ ಅಂತ ಕರೆಯೋದ್ರಲ್ಲಿ ಯಾವುದೇ ಆಶ್ಚರ್ಯ ಇಲ್ಲ. ಹಾಗಾಗಿ ನೀರಿನ ಕೊರತೆ ನಮ್ಮ ದೇಹದಲ್ಲಿ ಉಂಟಾಗದೆ ಇರೋ ಹಾಗೆ ನೋಡಿಕೊಳ್ಳೋ ಜವಾಬ್ದಾರಿ ನಮ್ಮದೇ ಆಗಿರುತ್ತೆ ಅನ್ನೋದನ್ನ ನಾವು ನೆನಪಲ್ಲಿ ಇಟ್ಕೋಬೇಕಾಗುತ್ತೆ. ಏನು ಮಾಡುತ್ತೆ ಈ ನೀರು ಅನ್ನೋದು ನಮ್ಮ ದೇಹದಲ್ಲಿ ಅಂತ ಹುಡುಕ್ತಾ ಹೋಯಿತು ಅಂದ್ರೆ, ಮೊದಲಿಗೆ ನಮ್ಮ ದೇಹದ ಕಾರ್ಯ ಸಾಮರ್ಥ್ಯವನ್ನ ಹೆಚ್ಚಿಸುತ್ತೆ. ದೈಹಿಕ ಕೆಲಸ ಕಾರ್ಯಗಳನ್ನ ಸಮರ್ಪಕವಾಗಿ ಮಾಡಬೇಕಾದ್ರೆ ನಮ್ಮ ದೇಹದಲ್ಲಿ ನೀರಿನ ಅಂಶ ಸಾಕಷ್ಟು ಇರಬೇಕು. ನೀರಿನ ಮಾಧ್ಯಮದಲ್ಲೇನೆ ಶಕ್ತಿ ಬಿಡುಗಡೆಯ ಕೆಲಸ ನಡೆಯುತ್ತೆ. ಬಹಳ ರಾಸಾಯನಿಕವಾಗಿ ಸಂಕೀರ್ಣವಾಗಿರುವಂತಹ ಒಂದು ಕ್ರಿಯೆ ಇದು. ಈ ಕ್ರಿಯೆ ನಡಿಬೇಕಾದ್ರೆ ನೀರು ಅಗತ್ಯ. ಹಾಗಾಗಿ ಹೊಟ್ಟೆ ತುಂಬ ಊಟ ಮಾಡಿ ನೀರನ್ನ ಸಾಕಷ್ಟು ಕುಡಿದೇ ಇದ್ರೆ ಆ ಊಟ ಮಾಡಿದರಿಂದ ನಮಗೆ ದೊರೆಯುವಂತಹ ಗ್ಲೂಕೋಸ್ ಏನಿದೆ ಅದರಿಂದ ಶಕ್ತಿ ಬಿಡುಗಡೆಯಾಗಬೇಕಾದ್ರೆ ನೀರು ಬೇಕಾಗುತ್ತೆ. ಹಾಗಾಗಿ ಮರಿದೆ ನೀರನ್ನ ನಾವು ಸೇವಿಸಬೇಕು. ಮಿದುಳಿನ ಎಲ್ಲ ಕೆಲಸ ಕಾರ್ಯಗಳಿಗೆ ನೀರು ಅಗತ್ಯ. ವಿದ್ಯಾರ್ಥಿಗಳಿಗೆ ಸಾಮಾನ್ಯವಾಗಿ ಒಂದು ಕಿವಿ ಮಾತನ್ನ ಹೇಳೋದುಂಟು. ಪರೀಕ್ಷಾ ಕೊಠಡಿಯನ್ನ ಪ್ರವೇಶಿಸೋದಕ್ಕೆ ಮೊದಲು ಒಂದು 20 ನಿಮಿಷ ಸಮಯ ಇದೆ ಅನ್ನೋವಾಗ ಸುಮಾರು 400 ml ನೀರನ್ನ ಕುಡಿಬೇಕು. ಅಂದ್ರೆ ಒಂದು ದೊಡ್ಡ ಲೋಟ ನೀರಿನ ಲೋಟ ಇದೆಯಲ್ಲ, ಅದು ಸರಿ ಸುಮಾರು 200 ml ಇರುತ್ತೆ. ಅಂತಹ 2 ಲೋಟದ ನೀರನ್ನ ಕುಡಿದು ನೀನು ಪರೀಕ್ಷಾ ಕೊಠಡಿಯನ್ನ ಪ್ರವೇಶ ಮಾಡ್ತಂದ್ರೆ ಆ ಹೆಚ್ಚುವರಿ ನೀರಿನ ಅಂಶ ಏನಿದೆ ಅದು ಸೆರಿಬ್ರೋಸ್ಪೈನಲ್ ಫ್ಲೂಯಿಡ್, ಮಿದುಳು ಒಂದು ದ್ರವದಲ್ಲಿ ತೇಲ್ತಾ ಇರುತ್ತೆ. ಮಿದುಳು ನೀರು ದ್ರವ ಅಂತ ಕರೀತೇವೆ. ಆ ದ್ರವದ ಪ್ರಮಾಣ ಹೆಚ್ಚಾದಾಗ ಅದು ಮಿದುಳು ಚುರುಕಾಗಿ ಕೆಲಸ ಮಾಡೋದಕ್ಕೆ, ಹಾಗೆಯೇ ಮಿದುಳು ಕೆಲಸ ಮಾಡುವಾಗ ಉತ್ಪಾದನೆಯಾಗುವ ವಿಷ ಪದಾರ್ಥಗಳನ್ನ ನಿವಾರಿಸೋದಕ್ಕೆ ಸಹಾಯ ಮಾಡುತ್ತೆ. ನೆನಪಿನ ಶಕ್ತಿಯನ್ನ ಹೆಚ್ಚಿಸುತ್ತೆ. ಮಿದುಳಿನ ಕಾರ್ಯ ಸಾಮರ್ಥ್ಯವನ್ನ ಹೆಚ್ಚಿಸುತ್ತೆ. ಹಾಗಾಗಿ ನೀರನ್ನ ಕುಡ್ಕೊಂಡು ನೀವು ಪರೀಕ್ಷೆಗೆ ಹೋಗಿ ಅನ್ನೋ ಮಾತನ್ನ ನಾವು ಹೇಳ್ತೇವೆ. ಹಾಗೇನೆ ಮಲಬದ್ಧತೆ ಸರ್ವಸಾಮಾನ್ಯವಾದ ಸಮಸ್ಯೆ. ನಮ್ಮ ನಾಡಲ್ಲಿ ಮಾತ್ರ ಅಲ್ಲ, ಜಗತ್ತಿನ ಎಲ್ಲ ಭಾಗದಲ್ಲೂ ಕಂಡು ಬರುತ್ತೆ. ಮಲಬದ್ಧತೆ ನಿವಾರಣೆಗೆ ಬಹಳ ಮುಖ್ಯವಾದ ಕಾರಣ ಏನು ಅಂದ್ರೆ ಸಾಕಷ್ಟು ನೀರನ್ನ ಕುಡಿದೇ ಇರೋದು. ಹಾಗಾಗಿ ನೀರನ್ನ ಧಾರಾಳವಾಗಿ ಕುಡಿಯೋದ್ರ ಮೂಲಕ ಯಾವುದೇ ಔಷಧಗಳ ಸಹಾಯವಿಲ್ಲದೆ ಈ ಮಲಬದ್ಧತೆಯನ್ನ ನಿವಾರಿಸಲಿಕ್ಕೆ ಸಾಧ್ಯವಾಗುತ್ತೆ. ಮೂತ್ರಪಿಂಡಗಳಲ್ಲಿ ಕಲ್ಲುಗಳು ರೂಪುಗೊಳ್ಳೋದಕ್ಕೆ ಮುಖ್ಯವಾದ ಕಾರಣ ಏನು ಅಂದ್ರೆ ಸಾಕಷ್ಟು ನೀರಿನ ಅಂಶ ಕುಡಿದೇ ಇರೋದು. ಈ ನೀರಿನ ಅಂಶ ಇಲ್ಲದೆ ಇರೋ ಕಾರಣ ಈ ಲವಣಗಳೆಲ್ಲ ಘನಿಷ್ಠಗೊಂಡು ಕಲ್ಲುಗಳಾಗಿ ಪರಿವರ್ತನೆ ಆಗುವ ಸಾಧ್ಯತೆ ಹೆಚ್ಚಿರುತ್ತೆ. ಇಲ್ಲಿ ಒಂದು ನಕ್ಷೆಯನ್ನ ತೋರಿಸ್ತಾ ಇದ್ದೇನೆ.
ತಮ್ಮ ಮುಂದೆ. ಇದನ್ನ ಕಿಡ್ನಿ ಸ್ಟೋನ್ ಬೆಲ್ಟ್ ಆಫ್ ಕರ್ನಾಟಕ ಅಂತ ಕರೀತಾರೆ. ನಮ್ಮ ನಡುವೆ ಇದ್ದಂತ ಬಹುದೊಡ್ಡ ಹಿರಿಯ ವೈದ್ಯರಲ್ಲಿ ಡಾಕ್ಟರ್ ಸಜಾ ನಾಗ್ಲೋಟಿ ಮಠ್ ಅವರು ಬಹಳ ಮುಖ್ಯರಾದವರು. ಅವರು ಈ ಒಂದು ಕ್ಷೇತ್ರದಲ್ಲಿ ಹೆಚ್ಚಿನ ಕೆಲಸ ಮಾಡಿದ್ದಾರೆ. ವಿಜಯಪುರದಲ್ಲಿ ಮೂತ್ರಪಿಂಡ ಕಲ್ಲುಗಳು, ದೇಹದಲ್ಲಿ ಬೆಳೆಯುವಂತಹ ಕಲ್ಲುಗಳ ಒಂದು ಮ್ಯೂಸಿಯಂ ಅನ್ನ ಆರಂಭಿಸಿದ್ದಾರೆ. ಅವರು ಮಾಡಿದಂತ ಪ್ರಾಥಮಿಕ ಅಧ್ಯಯನದ ಕಾರಣ ಈ ಕಿಡ್ನಿ ಸ್ಟೋನ್ ಬೆಲ್ಟ್ ಆಫ್ ಕರ್ನಾಟಕ, ಕರ್ನಾಟಕದ ಈ ಜಿಲ್ಲೆಗಳಲ್ಲಿ ಯಾವ ಜನ ಇದ್ದಾರೆ ಅವರಲ್ಲಿ ಸಾಮಾನ್ಯವಾಗಿ ಕಲ್ಲುಗಳು ಬೆಳೆಯುತ್ತವೆ ಅನ್ನೋ ಒಂದು ಸಂಶೋಧನೆಯನ್ನ ಅವರು ಮಾಡಿದ್ರು. ಆ ಜಿಲ್ಲೆಗಳ ಹೆಸರನ್ನ ನಾನು ಇಲ್ಲಿ ಬರೆದಿದ್ದೇನೆ. ರಾಯಚೂರು, ಬಾಗಲಕೋಟೆ, ವಿಜಯಪುರ, ಬೀದರ್, ಕಲಬುರಗಿ, ಬಳ್ಳಾರಿ, ಕೊಪ್ಪಳ, ಗದಗ, ಯಾದಗಿರಿ ಮತ್ತು ಧಾರವಾಡ. ಈ ಪ್ರದೇಶದಲ್ಲಿ ಸಾಮಾನ್ಯವಾಗಿ ವರ್ಷದ ಅಷ್ಟೂ ದಿನ ಉಷ್ಣತೆ ಹೆಚ್ಚಿರೋದ್ರ ಜೊತೆಗೆ ಅವರು ಸಾಕಷ್ಟು ನೀರನ್ನ ಕುಡಿಯೋದಿಲ್ಲ. ಹಾಗೆಯೇ ದೈಹಿಕ ಶ್ರಮದಲ್ಲಿ ಅವರು ತೊಡಗೋ ಕಾರಣ ಅವರಲ್ಲಿ ಕಲ್ಲುಗಳು ಹೆಚ್ಚು ಬೆಳೆಯುತ್ತೆ ಅನ್ನೋ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ ವಿಶೇಷವಾಗಿ ಈ ಜಿಲ್ಲೆಗಳಲ್ಲಿ ಯಾರು ಇದ್ದಾರೆ, ನೀವು ಯಾವುದೇ ರೀತಿಯಾದ ಕೆಲಸವನ್ನ ಮಾಡಿ ನೀರನ್ನ ಧಾರಾಳವಾಗಿ ಕುಡಿಯೋದಿಕ್ಕೆ ಮರಿಬೇಡಿ. ಹಾಗೆಯೇ ದೇಹದ ತೂಕವನ್ನ ಕಡಿಮೆ ಮಾಡಬೇಕು ಅಂತ ಯಾರಿಗೆ ಆಸೆ ಇದೆ ಅವರು ನೀರನ್ನ ಸಾಕಷ್ಟು ಪ್ರಮಾಣದಲ್ಲಿ ಸೇವಿಸಬೇಕು ಅಂತ ಅನೇಕ ಅಧ್ಯಯನಗಳು ನಮಗೆ ತಿಳಿಸಿವೆ. ಈ ನೀರು ಏನಿದೆ ಇದು ತೃಪ್ತಿಯನ್ನ ಕೊಡುತ್ತೆ ನಮಗೆ. ಹೊಟ್ಟೆ ತುಂಬ ನೀರನ್ನ ಕುಡಿದಾಗ ಒಂದು ರೀತಿಯ ತೃಪ್ತಿ, ಆಹಾರ ಜೀರ್ಣವಾಗೋದಕ್ಕೆ ಸಹಾಯ ಮಾಡುತ್ತೆ. ನೀರನ್ನ ಸಾಕಷ್ಟು ಕುಡಿದ ಮೇಲೆ ಲವಲವಿಕೆ, ಚೈತನ್ಯ ಹೆಚ್ಚುತ್ತೆ. ನಮ್ಮ ದೇಹದಲ್ಲಿ ಉತ್ಪಾದನೆಯಾದ ವಿಷವಸ್ತುಗಳು ಏನಿದೆ ಅದನ್ನ ನಿವಾರಿಸೋದಕ್ಕೆ ಸಹಾಯ ಮಾಡುತ್ತೆ. ದೇಹದಲ್ಲಿ ನೀರಿನ ಅಂಶ ಕಡಿಮೆ ಆಗದೇ ಇರೋ ಹಾಗೆ ರಕ್ಷಿಸುತ್ತೆ. ಹಾಗೆಯೇ ನಾವೇನು ಆಹಾರವನ್ನು ಸೇವಿಸಿದ್ದೇವೆ ಅದು ಜೀರ್ಣವಾಗಿ ಅದರಿಂದ ಶಕ್ತಿ ಬಿಡುಗಡೆಯಾಗಿ ಆ ಶಕ್ತಿಯನ್ನ ನಮ್ಮ ಸ್ನಾಯುಗಳು ಪರಿಣಾಮಕಾರಿಯಾಗಿ ಬಳಸ್ಕೊಳ್ಳಿಕ್ಕೆ ನೀರು ಸಹಾಯ ಮಾಡುತ್ತೆ. ಈ ಎಲ್ಲ ಹಿನ್ನೆಲೆಯಲ್ಲಿ ನೀರನ್ನ ಸಾಕಷ್ಟು ಸೇವಿಸಬೇಕಾಗುತ್ತೆ. ಮದ್ಯಪಾನವನ್ನ ಸೇವಿಸೋರು ನಮ್ಮಲ್ಲಿ ಸಾಕಷ್ಟು ಜನ ಉಂಟು. ಮದ್ಯಪಾನವನ್ನ ಸೇವಿಸಿ ಆದ ಮೇಲೆ ಒಂದು ರೀತಿಯಾದ ಮಂಪರು ಅವರನ್ನ ಆವರಿಸುತ್ತೆ. ಹ್ಯಾಂಗ್ ಓವರ್ ಅಂತ ನಾವು ಹೇಳ್ತೇವೆ. ಈ ಹ್ಯಾಂಗ್ ಓವರ್ ಇಂದ ಹೊರಗೆ ಬರಬೇಕಾದ್ರೆ ನೀರನ್ನ ಹೆಚ್ಚು ಕುಡಿಬೇಕು. ಇದು ಬಹಳ ಮುಖ್ಯವಾದದ್ದು. ಸಾಮಾನ್ಯವಾಗಿ ಈ ಮದ್ಯಪಾನವನ್ನ ಸೇವಿಸೋರು ಆ ಮದ್ಯಪಾನದ ಜೊತೆ ನೀರನ್ನ ಹಾಕೋತಾರೆ ಅಥವಾ ಸೋಡಾ ಹಾಕೋತಾರೆ. ಅವೆರಡಕ್ಕಿಂತಲೂ ಹೆಚ್ಚು ಪರಿಣಾಮಕಾರಿಯಾದದ್ದು ಬಹಳ ಸರ್ವಸಾಧಾರಣವಾದ ನೀರು. ಆದರೆ ಮದ್ಯಪಾನವನ್ನ ಸೇವಿಸುವಾಗ ಹೆಚ್ಚು ನೀರನ್ನ ಸೇವಿಸೋಕೆ ಅವರು ಇಷ್ಟಪಡೋಲ್ಲ. ಆದರೆ ಬೆಳಿಗ್ಗೆ ಎದ್ದು ಕೂಡಲೇ ಒಂದಷ್ಟು ಹೆಚ್ಚುವರಿ ನೀರನ್ನ ಕುಡಿದ್ರೆ ಅದು ಸಹಾಯ ಮಾಡುತ್ತೆ ಅವರಿಗೆ. ಹಾಗೆಯೇ ದೇಹದಲ್ಲಿ ನೀರಿನ ಅಂಶ ಇಂಗದೆ ಇರೋ ಹಾಗೆ ರಕ್ಷಿಸೋದು ನೀರು. ಹಾಗಾಗಿ ಪ್ರತಿದಿನ ಪ್ರಜ್ಞಾಪೂರ್ವಕವಾಗಿ ನೀರನ್ನ ಕುಡಿಯಬೇಕು ಅಂತ ಏನು ಹೇಳಿದೆ ಅದನ್ನ ನೆನಪಲ್ಲಿ ಇಟ್ಕೊಂಡು ಕಾರ್ಯರೂಪಕ್ಕೆ ತರಬೇಕಾಗುತ್ತೆ. ದೇಹದಲ್ಲಿ ನೀರಿನ ಅಂಶ ಕಡಿಮೆಯಾಗಿದೆ ಅನ್ನೋದು ಹೇಗೆ ಗೊತ್ತಾಗುತ್ತೆ? ಯುವಜನತೆಯಲ್ಲಿ ಗೊತ್ತಾಗೋದು ಬಹಳ ಸುಲಭ ಆಗ್ಬೋದು, ಬಾಯಾರಿಕೆ ಆಗುತ್ತೆ. ಆದರೆ ಸ್ವಲ್ಪ ವಯಸ್ಸಾದವರಲ್ಲಿ 40ರ ನಂತರದ ಜನ ಯಾರಿರ್ತಾರೆ ಅವರಲ್ಲಿ ಎಲ್ಲರಿಗೂ ಬಾಯಾರಿಕೆ ಕಂಡು ಬರದೇ ಇರ್ಬೋದು. ದೈಹಿಕ ಚಟುವಟಿಕೆ ಒಂದು ರೀತಿ ಸೋಮಾರಿತನ ಕಂಡು ಬರ್ಬೋದು. ನಾನು ಎಲ್ಲಿದ್ದೇನೆ, ಏನ್ ಮಾಡ್ತಿದ್ದೇನೆ ಅನ್ನೋದು ಗೊತ್ತಾಗದೇ ಇರಬಹುದು. ಮಾಡುವ ಕುಶಲ ಕೆಲಸದಲ್ಲಿ ಆ ಚುರುಕು ಇಲ್ಲದೆ ಹೋಗಬಹುದು. ಬಾಯಿ ಒಣಗಬಹುದು. ಮೂತ್ರ ವಿಸರ್ಜನೆ ಕಾಲಕ್ಕೆ ಏನಾಗ್ತಾ ಇರುತ್ತೆ ಅದು ಆಗದೇ ಇರಬಹುದು. ವಿನಾಕಾರಣ ಹೃದಯದ ಮಿಡಿತ ಹೆಚ್ಚು ಕಡಿಮೆ ಆಗಬಹುದು. ತಲೆ ಸುತ್ತು ಬಂದಂಗೆ ಆಗಬಹುದು. ಈ ಎಲ್ಲ ಲಕ್ಷಣಗಳು ಕಂಡು ಬರಬೇಕು ಅಂತ ಏನಿಲ್ಲ. ಈ ಲಕ್ಷಣಗಳಲ್ಲಿ ಒಂದೋ ಎರಡೋ ಕಂಡು ಬಂತು ಅಂದ್ರೆ ನಾವೆಲ್ಲರೂ ಮಾಡಬಹುದಾದ ಪ್ರಥಮ ಚಿಕಿತ್ಸೆ ಏನಪ್ಪಾ ಅಂದ್ರೆ ನೀರನ್ನ ಕುಡಿಯೋದು. ಹಾಗಾಗಿ ಈ ನೀರು ಕಳೆತ ಅಥವಾ ಡಿಹೈಡ್ರೇಷನ್ ಅಂತ ಏನಿದೆ ಇದು ಅಪಾಯಕಾರಿಯಾದದ್ದು. ಅನೇಕ ಸಂದರ್ಭಗಳಲ್ಲಿ ಇದು ಮುನ್ಸೂಚನೆ ಕೊಡಲ್ಲ 40 ವರ್ಷ ಆದವರಲ್ಲಿ. ಹಾಗಾಗಿ ನೀರನ್ನ ನಿತ್ಯ ಸೇವಿಸೋದು ಬಹಳ ಬಹಳ ಮುಖ್ಯವಾದದ್ದು.
ದೇಹದಲ್ಲಿ ನೀರಿನ ಅಂಶ ಸಾಕಷ್ಟು ಇದ್ರೆ ಮಾತ್ರ ಆಮ್ಲಜನಕ ಮಿದುಳಿಗೆ ಹಾಗೂ ದೇಹದ ಎಲ್ಲ ಭಾಗಗಳಿಗೆ ದೊರೆಯುತ್ತೆ. ಯಾಕಂದ್ರೆ ರಕ್ತ ಅಂದು ಕೂಡ್ರೆ ರಕ್ತದಲ್ಲಿ 85ರಿಂದ 99% ಇರೋದು ಬರೀ ನೀರೇ. ಹಾಗಾಗಿ ಆಮ್ಲಜನಕ ಸಾಗಾಣಿಕೆಗೆ ದೇಹದ ಪ್ರತಿಯೊಂದು ಜೀವಕೋಶಕ್ಕೂ ಆಮ್ಲಜನಕ ದೊರೆಯಬೇಕು ಅಂದ್ರೆ ನೀರಿನ ಅಂಶ ಸಾಕಷ್ಟು ಇರಬೇಕಾಗುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳಿಗೂ ಸಹ ನೀರನ್ನು ಕುಡಿದು ಪರೀಕ್ಷೆಗೆ ಹೋಗಿ ಅನ್ನೋ ವಿಚಾರವನ್ನ ನಾವು ಹೇಳ್ತಾ ಇದ್ದದ್ದು. ಹಾಗೆಯೇ ಜೀರ್ಣ ಶಕ್ತಿಯನ್ನ ಹೆಚ್ಚಿಸೋದ್ರ ಜೊತೆಗೆ ಇದು ಎದೆ ಉರಿ. ನಮ್ಮ ಬೆಂಗಳೂರಿನ ಕಡೆ ಅಂತೂ ಇದು ಸರ್ವಸಾಮಾನ್ಯವಾದ ಒಂದು ದೂರು, ಎದೆ ಉರಿ. ಅಸಿಡಿಟಿ ಜಾಸ್ತಿ ಆಯ್ತು ಸರ್, ಮಾತ್ರೆ ಕೊಡಿ, ಸಿರಪ್ ಕೊಡಿ, ಹೀಗೆಲ್ಲ ಕೇಳ್ತಾರೆ. ಆ ಎದೆ ಉರಿ ಅಥವಾ ಹಾರ್ಟ್ ಬರ್ನ್ ಅನ್ನೋದು ಏನಿದೆ ಅದನ್ನ ನಿಯಂತ್ರಿಸೋದಕ್ಕೆ ಹೆಚ್ಚಿನ ಪ್ರಮಾಣದ ನೀರನ್ನು ಕುಡಿಯೋದು ಬಹಳ ಸುಲಭವಾದ ಸರಳವಾದ ಒಂದು ವಿಧಾನ. ಹಾಗೆಯೇ ಜಠರದಲ್ಲಿ ಹುಣ್ಣು, ಕರುಳಲ್ಲಿ ಹುಣ್ಣು ಏನ್ ಕಂಡು ಬರುತ್ತೆ, ಆ ಹುಣ್ಣನ್ನ ನಿಯಂತ್ರಿಸೋದಕ್ಕೂ ನೀರು ಉತ್ತಮ ಒಂದು ಮಾರ್ಗ. ಕಾನ್ಸ್ಟಿಪೇಷನ್ ಅಥವಾ ಈ ಮಲಬದ್ಧತೆಯನ್ನ ನಿವಾರಿಸೋ ಬಗ್ಗೆ ಈಗಾಗಲೇ ನಾನು ಮಾಹಿತಿಯನ್ನ ಕೊಟ್ಟಿದ್ದೇನೆ. ಹಾಗೆಯೇ ದೇಹದಲ್ಲಿ ಇರ್ತಕ್ಕಂಥ ಉಷ್ಣತೆಯ ನಿವಾರಣೆಗೆ ನೀರು ಸಹಾಯ ಮಾಡುತ್ತೆ. ನಮ್ಮ ದೇಹದಲ್ಲಿ ಇರುವ ಹೆಚ್ಚುವರಿ ಉಷ್ಣತೆ ಏನಿದೆ ಅದು 3 ಮಾರ್ಗದಲ್ಲಿ ಹೊರಗೆ ಹೋಗುತ್ತೆ ಅಂತ ಹೇಳ್ತಾರೆ. ಅದರಲ್ಲಿ ಇವಾಪರೇಷನ್, ಆವಿಯಾಗುವುದರ ಮೂಲಕ ಹೋಗುವ ನೀರಿನ ಅಂಶ ಏನಿದೆ ಅದು 30% ಇರುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ನಾವು ಸಾಕಷ್ಟು ನೀರನ್ನ ಕುಡಿದೇ ಹೋಯಿತು ಅಂದ್ರೆ ದೇಹದಲ್ಲಿ ಇರ್ತಕ್ಕಂಥ ಶಾಖ ಹೊರಗಡೆ ಹೋಗಿ ತೊಂದರೆ ಆಗಬಹುದು. ಈ ಒಂದು ಹಿನ್ನೆಲೆಯಲ್ಲಿ ಸದಾ ಕಾಲ ನೀರನ್ನ ಕುಡಿಯೋದು ಬಹಳ ಬಹಳ ಮುಖ್ಯ. ನೋಡುವುದಕ್ಕೆ ಸರಳವಾದ ನೀರು ಅಂತ ನಮಗೆ ಅನ್ನಿಸಬಹುದು, ಆದರೆ ನೀರಲ್ಲಿ ಅನೇಕ ರಾಸಾಯನಿಕ ವಸ್ತುಗಳು ಕರಗಿರುತ್ತವೆ. ಅದು ನಮ್ಮ ಗಮನಕ್ಕೆ ಬರದೇ ಇರಬಹುದು. ಪರಿಶುದ್ಧವಾದ ನೀರು ಯಾವುದಾದ್ರೂ ಭೂಮಿಯಲ್ಲಿ ಇದೆಯಪ್ಪ ಅಂತ ಕೇಳ್ತಂದ್ರೆ ಬಹುಶಃ ಇಲ್ಲ. ಇರುವುದರಲ್ಲೇ ಪರಿಶುದ್ಧವಾದ ನೀರು ಅಂದ್ರೆ ಮಳೆ. ಆದ್ರೆ ಮಳೆಯ ನೀರು ಸಹ 100ಕ್ಕೆ 100 ಶುದ್ಧವ ಅಂತ ಕೇಳಿದ್ರೆ ಇಲ್ಲ. ಯಾಕಂದ್ರೆ ಮಳೆಯ ನೀರು ಮೋಡದಿಂದ ಇಳಿದು ಹನಿಗಳ ರೂಪದಲ್ಲಿ ಭೂ ವಾತಾವರಣವನ್ನ ಪ್ರವೇಶ ಮಾಡುವಾಗ ಭೂ ವಾತಾವರಣದಲ್ಲಿ ಇರ್ತಕ್ಕಂಥ ಕೆಲವು ಅನಿಲಗಳು ಆ ಮಳೆ ನೀರಲ್ಲಿ ಕರಗಿರುತ್ತೆ. ಆ 1-2 ಉದಾಹರಣೆಗಳನ್ನ ಬಿಟ್ರೆ ಬಹುಪಾಲು ಶುದ್ಧವಾದ ನೀರೇ. ಆದ್ರೆ ನಾವು ನಲ್ಲಿ ನೀರು, ಬಾವಿ ನೀರು, ಕೆರೆ ನೀರು ಏನ್ ಬಳಸ್ತೇವೆ ಅವುಗಳಲ್ಲಿ ಸಾಮಾನ್ಯವಾಗಿ ಲವಣಗಳು ಇರುತ್ತವೆ. ಈ ಲವಣಗಳನ್ನ ನಾವು ಎಲೆಕ್ಟ್ರೋಲೈಟ್ಸ್ ಅನ್ನೋ ಒಂದು ಹೆಸರಿಂದ ಗುರುತಿಸೋದುಂಟು. ಇವು ನಮ್ಮ ದೇಹದ ಸಮಗ್ರ ಕೆಲಸ ಕಾರ್ಯಕ್ಕೆ ತೀರಾ ಅಗತ್ಯವಾಗಿರ್ತಕ್ಕಂಥ ರಾಸಾಯನಿಕ ವಸ್ತುಗಳು. ಯಾಕಂದ್ರೆ ಸೋಡಿಯಂ ಇಲ್ಲದೆ ನಾವು 1 ನಿಮಿಷದಲ್ಲಿ ಅದಕ್ಕಿಂತಲೂ ಕಡಿಮೆ ಅವಧಿಯೂ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಅವೆಲ್ಲ ತೀರಾ ಅಗತ್ಯವಾಗಿ ಬೇಕಾಗುತ್ತೆ. ಹಾಗಾಗಿ ಕುಡಿಯುವ ನೀರಿನ ಮೂಲಕ ಈ ಲವಣಗಳೆಲ್ಲ ನಮ್ಮ ದೇಹವನ್ನ ಸೇರುತ್ತೆ ಅನ್ನೋ ವಿಚಾರವನ್ನ ನಾವು ನೆನಪಲ್ಲಿ ಇಟ್ಕೋಬೇಕು. ನಮ್ಮ ಮಿದುಳಲ್ಲಿ ಎಷ್ಟು ನೀರಿನ ಅಂಶ ಇದೆ, ಹೃದಯದಲ್ಲಿ ಎಷ್ಟಿದೆ, ಶ್ವಾಸಕೋಶದಲ್ಲಿ ಎಷ್ಟಿದೆ, ಚರ್ಮದಲ್ಲಿ ಎಷ್ಟಿದೆ ಅನ್ನೋದನ್ನ ಹೇಳಿದೆ. ಕಡಿಮೆ ಅಂದ್ರೆ ಇಷ್ಟಾದ್ರೂ 80% ನೀರು ಇರಲೇಬೇಕಾಗುತ್ತೆ ಮಿದುಳಲ್ಲಿ ಮತ್ತು ಮೂತ್ರಪಿಂಡಗಳಲ್ಲಿ. ಇಲ್ಲದೆ ಹೋದ್ರೆ ಅವುಗಳ ಕಾರ್ಯ ಸಾಮರ್ಥ್ಯ ಕುಗ್ಗಬಾರದು ಅಂತ ತಮಗೆ ಅನ್ಸಿದ್ರೆ ನೀರನ್ನ ಸಾಕಷ್ಟು ಕುಡಿತಾ ಹೋಗಿ. ಇದು ಬಹಳ ಮುಖ್ಯವಾದದ್ದು. ಹಾಗಾಗಿ ದೇಹದ ಪ್ರತಿಯೊಂದು ಭಾಗ ಸಮರ್ಪಕವಾಗಿ ಕೆಲಸ ಮಾಡಬೇಕಾದ್ರೆ ನೀರನ್ನ ಕುಡಿಬೇಕು ಅನ್ನೋ ವಿಚಾರವನ್ನ ನಾವು ನೆನಪಲ್ಲಿ ಇಟ್ಕೋಬೇಕಾಗುತ್ತೆ. ಸೋಮೇಶ್ವರ್ ಸರ್, ಹಾಗೇನೆ 1 ನಿಮಿಷ ಡಿಸ್ಟರ್ಬ್ ಮಾಡಿದ್ ಸಾರಿ ಸರ್. ಹೋಸ್ಟ್ ನೀವು ಇರೋದ್ರಿಂದ ಕೆಲವರು ಲಾಬಿನಲ್ಲಿ ವೇಟಿಂಗ್ ಅಂತ ಇರ್ತದೆ, ಅಲ್ಲಿ ಅಡ್ಮಿಟ್ ಅಂತ ಕ್ಲಿಕ್ ಮಾಡಿ ಸರ್ ಅಷ್ಟೇ. ಇದು ನನಗೆ ಬರ್ತಾ ಇಲ್ಲ ಈಗ. ಓಕೆ ಬಂತು ಅಂದ್ರೆ ನಾನು ಕ್ಲಿಕ್ ಮಾಡ್ತೀನಿ, ತೊಂದ್ರೆ. ಆಮೇಲೆ ಬಹಳ ಮುಖ್ಯವಾದದ್ದು ಅಂದ್ರೆ ಸಾಕಷ್ಟು ನೀರನ್ನ ಕುಡಿತಾ ಇದ್ರೆ ದೇಹದಲ್ಲಿ ಇರ್ತಕ್ಕಂಥ ಹೆಚ್ಚುವರಿ ಬ್ಯಾಕ್ಟೀರಿಯಾಗಳ ನಿವಾರಣೆ ಆಗುತ್ತೆ. ಅದರಲ್ಲೂ ನಮ್ಮ ಮೂತ್ರ ವಿಸರ್ಜನಾ ವ್ಯೂಹ ಏನಿದೆ ಆ ವ್ಯೂಹದಲ್ಲಿ ಸಾಮಾನ್ಯವಾಗಿ ಬ್ಯಾಕ್ಟೀರಿಯಾಗಳು ಇದ್ದೇ ಇರುತ್ತೆ. ನಮ್ಮ ಮೂತ್ರಕೋಶದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತೆ. ಇವುಗಳ ಸಂತತಿ ಹೆಚ್ಚಬಾರದು. ಹೆಚ್ಚದೇ ಇರೋ ಹಾಗೆ ಅವುಗಳನ್ನ ಹೊರಗೆ ಕೊಚ್ಚಿ ಹಾಕುವ ವ್ಯವಸ್ಥೆ ನಮ್ಮ ಮೂತ್ರ ವಿಸರ್ಜನಾ ವ್ಯವಸ್ಥೆಯಲ್ಲಿ ಉಂಟು. ಆದರೆ ಸಾಕಷ್ಟು ನೀರನ್ನ ಕುಡಿತಾ ಇದ್ರೆ ಆ ಬ್ಯಾಕ್ಟೀರಿಯಾಗಳೆಲ್ಲ ಹೊರಗಡೆ ಹೋಗುತ್ತೆ, ಮೂತ್ರ ಸೋಂಕು ಆಗುವ ಸಾಧ್ಯತೆ ಕಡಿಮೆ ಇರುತ್ತೆ.
ಹಾಗಾಗಿ ನೀರನ್ನ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಕುಡಿಬೇಕು. ನಮ್ಮ ದೇಹದಲ್ಲಿ ಒಂದು ಮಾನವ ದೇಹದ ಮಿಲಿಟರಿ ಪಡೆ ಇದೆ. ಸೋಂಕು ರೋಗಗಳು ನಮ್ಮನ್ನ ಕಾಡದೇ ಇರುವ ಹಾಗೆ ರಕ್ಷಿಸುವಂತ ಒಂದು ವ್ಯೂಹ, ಒಂದು ಸೈನ್ಯ, ಒಂದು ಮಿಲಿಟರಿ ಪಡೆ. ಈ ಮಿಲಿಟರಿ ಪಡೆ ಸಶಕ್ತವಾಗಿರಬೇಕಾದ್ರೆ, ಗಟ್ಟಿಯಾಗಿರಬೇಕಾದ್ರೆ, ಎಲ್ಲ ರೋಗಜನಕಗಳನ್ನ ನಿವಾರಿಸಬೇಕಾದ್ರೆ ಏನೆಲ್ಲ ಮಾಡಬೇಕು ಅನ್ನೋದನ್ನ ಈ ಸ್ಲೈಡಲ್ಲಿ ನಾವು ನೋಡ್ತಾ ಇದ್ದೇವೆ. ವಿಟಮಿನ್ಗಳನ್ನ ಹೆಚ್ಚು ತಗೋಬೇಕು, ಹಣ್ಣು ತರಕಾರಿಗಳನ್ನ ತಗೋಬೇಕು, ಹಾಗೆಯೇ ಸಾಕಷ್ಟು ನಿದ್ರೆಯನ್ನ ಮಾಡಬೇಕು. ಹೀಗೆಲ್ಲ ಹೇಳೋದ್ರ ಜೊತೆಗೆ ಸಾಕಷ್ಟು ನೀರನ್ನ ಕುಡಿಬೇಕು ಅನ್ನೋ ಮಾತನ್ನ ನಾವು ನೆನಪಿಸ್ಕೋಬೇಕಾಗುತ್ತೆ. ಯಾಕಂದ್ರೆ ನೀರು ಸಾಕಷ್ಟು ಇದ್ರೇನೆ ಈ ಮಿಲಿಟರಿ ಪಡೆ ಸರಾಗವಾಗಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಲಿಕ್ಕೆ ನೆರವಾಗುತ್ತೆ. ಹಾಗಾಗಿ ನಮ್ಮ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಬೇಕಾದ್ರೆ ಅದಕ್ಕೂ ಸಹ ನೀರು ಬೇಕು. ಖಿನ್ನತೆ, ಡೆಪ್ರೆಷನ್, ಇದಕ್ಕೆ ನಾನಾ ಕಾರಣಗಳಿವೆ. ಆದರೆ ಡೆಪ್ರೆಷನ್ ವಿನಾಕಾರಣ ಬರದೇ ಇರಬೇಕು ಅನ್ನೋದಾದ್ರೆ ನಾವು ಪ್ರತಿದಿನ ನೀರಿನಂಶ ಕಡಿಮೆಯಾಗದೇ ಹಾಗೆ ಕುಡಿತಾನೆ ಇರಬೇಕು. ಹಾಗಾಗಿ ಯಾರು ಖಿನ್ನತೆಗೆ ಔಷಧಗಳನ್ನ ತಗೋತಿರ್ತಾರೆ ಅಥವಾ ಆಪ್ತ ಸಲಹೆಯನ್ನ ತಗೋತಿರ್ತಾರೆ, ಅವರು ಮಾಡಬೇಕಾದಂತ ಬಹಳ ಮುಖ್ಯವಾದ ಕೆಲಸ ಏನು ಅಂದ್ರೆ, ಅಲಾರಂ ಇಟ್ಕೊಂಡು ಗಂಟೆಗೆ 1 ಸಲ ಆದ್ರೂ ಒಂದು 200 ml ನೀರನ್ನ ಕುಡಿತಾ ಬಂತು ಅಂತ ಹೇಳ್ತಂದ್ರೆ ಈ ಖಿನ್ನತೆ ಉಗ್ರವಾಗುವ ಸಾಧ್ಯತೆಯನ್ನ ಸಾಕಷ್ಟು ಮಟ್ಟಿಗೆ ನಾವು ತಡೆಗಟ್ಟಬಹುದು. ತಲೆನೋವಿನ ನಿವಾರಣೆಗೆ ಮಾತ್ರೆಯನ್ನ ನುಂಗೋದಕ್ಕೆ ಮೊದಲು ಒಂದಷ್ಟು ನೀರನ್ನ ಕುಡಿರಿ. ಸಾಕಷ್ಟು ನೀರನ್ನ ಕುಡಿದ್ರೆ ಅದು ತಲೆನೋವನ್ನ ನಿವಾರಿಸುತ್ತೆ ಅನ್ನೋ ಮಾಹಿತಿ ಅನೇಕ ಜನಕ್ಕೆ ಗೊತ್ತಿರೋದಿಲ್ಲ. ಹಾಗೆಯೇ ಕಾರ್ಖಾನೆಗಳಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಕಾರ್ಮಿಕರಿಗೆ ಮಾಡಿಕೊಟ್ರೆ ಆ ಉತ್ಪಾದನಾ ವೇಗ ಏನಿದೆ ಅದು ಚುರುಕಾಗುತ್ತೆ ಅಂತ ಅಧ್ಯಯನಗಳು ತಿಳಿಸಿವೆ. ಅಂದ್ರೆ ನಾವು ಎಲ್ಲೇ ಕೆಲಸ ಮಾಡ್ತಿರ್ಲಿ, ಅದು ಶಾಲೆ ಆಗಿರ್ಬೋದು, ಕಾಲೇಜ್ ಆಗಿರಬಹುದು, ಆಸ್ಪತ್ರೆ ಆಗಿರಬಹುದು, ಕಾರ್ಖಾನೆ ಆಗಿರಬಹುದು, ಕಚೇರಿ ಆಗಿರಬಹುದು, ಏನೇ ಆಗಿರಬಹುದು, ಅಲ್ಲಿ ಕುಡಿಯುವ ನೀರಿನ ಸಮರ್ಥ ವ್ಯವಸ್ಥೆ ಇರಬೇಕು. ಆ ರೀತಿಯ ವ್ಯವಸ್ಥೆ ಇತ್ತು ಅಂದ್ರೆ ಆ ಒಂದು ಪ್ರದೇಶದಲ್ಲಿ ಏನು ಉತ್ಪಾದನಾ ಚಟುವಟಿಕೆ ನಡೀತಾ ಇದೆ ಅದು ಸಂಪೂರ್ಣವಾಗಿ ಸಮಗ್ರವಾಗಿ ನಡೆಯುತ್ತೆ ಅನ್ನೋ ವಿಚಾರವನ್ನು ಸಹ ಅಧ್ಯಯನಗಳು ತಿಳಿಸಿವೆ. ಹಾಗೆ ಯಾರು ದೇಹದಾರ್ಢ್ಯವನ್ನ ಹೆಚ್ಚಿಸ್ಕೋಬೇಕು ಅಂತ ಇಷ್ಟಪಡ್ತಾರೆ ಅಥವಾ ಕಷ್ಟಪಟ್ಟು ಕೆಲಸಗಳಲ್ಲಿ ತೊಡಗುತ್ತಾರೆ, ಶ್ರಮದ ಕೆಲಸವನ್ನ ಮಾಡ್ತಾರೆ, ಅವರು ಸಾಕಷ್ಟು ನೀರನ್ನ ಕುಡಿಬೇಕಾಗುತ್ತೆ. ಕುಡಿದೇ ಇದ್ರೆ ತೊಂದರೆ ಆಗುತ್ತೆ. ನೀರನ್ನ ಕುಡಿಬೇಕು. ಹಾಗೆಯೇ ಕೀಲುಗಳು ಸಮರ್ಪಕವಾಗಿ ಕೆಲಸ ಮಾಡಬೇಕಾದ್ರೆ ನೀರನ್ನ ಕುಡಿಬೇಕು. ನೀರನ್ನ ಕುಡಿದೇ ಇದ್ರೆ ಕೀಲುಗಳಲ್ಲಿ ನೀರಿನ ಅಂಶ, ಸೈನೋವಿಯಲ್ ಫ್ಲೂಯಿಡ್ ಅಂತ ಕರಿತೇವೆ, ಈ ದ್ರವಾಂಶ ಕಡಿಮೆಯಾಯಿತಂದ್ರೆ, ಈ ಕೀಲು ದ್ರವ ಕಡಿಮೆಯಾಯಿತು ಅಂದ್ರೆ ಆಗ ಮಂಡಿ ಸವಿಯೋದಕ್ಕೆ ಶುರುವಾಗುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ಸದಾ ನೀರನ್ನ ಕುಡಿತಾ ಇದ್ರೆ ಈ ಕೀಲು ಸವಿಯುವ ಸಾಧ್ಯತೆಯನ್ನು ಮುಂದೂಡ್ತಾ ಹೋಗ್ಬೋದು. ಈ ಒಂದು ಹಿನ್ನೆಲೆಯಲ್ಲಿ ನೀರನ್ನ ನಾವು ಕುಡಿಬೇಕು. ಯಾಕೆ ನೀರನ್ನ ಕುಡಿಬೇಕು ಅನ್ನೋದಕ್ಕೆ 20 ಕಾರಣಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೇನೆ. ಈ 20 ಕಾರಣಗಳ ಜೊತೆ ಇಡೀ ದೇಹ ಸಮಗ್ರವಾಗಿ ನಾವು ಚೆನ್ನಾಗಿದ್ದು ಈ ದೇಶದ ಬೆಳವಣಿಗೆಗೆ, ನಮ್ಮ ಕುಟುಂಬದ ಏಳಿಗೆಗೆ ನಾವು ಪ್ರಯತ್ನಿಸಬೇಕು ಅಂದ್ರೆ ಮೊದಲು ನಾವು ಆರೋಗ್ಯವಾಗಿರ್ಬೇಕಾಗುತ್ತೆ. ಆರೋಗ್ಯವಾಗಿರೋದಕ್ಕೆ ತೀರಾ ಅಗತ್ಯವಾದದ್ದು ನೀರು. ಹಾಗಾಗಿ ನೀರನ್ನ ಪ್ರಜ್ಞಾಪೂರ್ವಕವಾಗಿ ನಾವು ಸೇವಿಸೋಣ. ಎಷ್ಟು ನೀರನ್ನ ಕುಡಿಬೇಕು ಒಂದು ದಿನದಲ್ಲಿ ಅನ್ನೋ ಪ್ರಶ್ನೆಯನ್ನ ತುಂಬಾ ಜನ ಕೇಳಬಹುದು. ಅದರ ಬಗ್ಗೆ ವಿಚಾರ ಮಾಡೋದಕ್ಕೆ ಮೊದಲು ಎಷ್ಟು ನೀರನ್ನ ಕುಡಿಬೇಕು ಅನ್ನೋದನ್ನ ನಿರ್ಧರಿಸುವಂತ ಅಂಶಗಳು ಯಾವುದು ಅನ್ನೋದನ್ನ ನೋಡೋಣ. ಮೊದಲನೇದು ಜಿಯೋಗ್ರಾಫಿಕಲ್ ಲೊಕೇಶನ್. ನಾವು ಎಲ್ಲಿದ್ದೇವೆ? ಬೆಂಗಳೂರಲ್ಲಿರೋರು, ಕಲಬುರಗಿಯಲ್ಲಿರೋರು ಒಂದೇ ಪ್ರಮಾಣದ ನೀರನ್ನ ಕುಡಿಬೇಕಾ ಅಂದ್ರೆ ಇಲ್ಲ. ಬೆಂಗಳೂರಲ್ಲಿ ಬರೀ 30ರಿಂದ 35, 36, 37ವರೆಗೆ ಉಷ್ಣತೆ ಇದ್ರೆ ಕಲಬುರಗಿಯಲ್ಲಿ 44ರವರೆಗೆ ಬಂದಿದೆ. ನಾಳೆ 45 ಆದ್ರೂ ಆಶ್ಚರ್ಯ ಇಲ್ಲ. ಹಾಗಾಗಿ ಎರಡೂ ಕಡೆ ಇರೋ ಜನ ಒಂದೇ ಪ್ರಮಾಣದ ನೀರನ್ನ ಕುಡಿಯಕ್ಕಾಗಲ್ಲ. ಹಾಗಾಗಿ ಅವರ ವಾಸಿಸುವ ಪ್ರದೇಶ, ಅದು ಬೇಸಿಗೆನ, ಚಳಿಗಾಲನ, ಮಳೆಗಾಲನ, ಯಾವ ರೀತಿಯ ಆಹಾರವನ್ನ ಸೇವಿಸ್ತೀರಾ, ಸಾತ್ವಿಕ ಆಹಾರ ಸೇವಿಸ್ತೀರಾ ಅಥವಾ ರಾಜಸಿಕ ಆಹಾರವನ್ನ ಸೇವಿಸ್ತೀರಾ, ನಿಮ್ಮ ಜೀವನ ಶೈಲಿ ಹೇಗಿದೆ,
ಬರೀ ಕಚೇರಿಯಲ್ಲಿ ಕೂತ್ಕೊಂಡು ಕೆಲಸ ಮಾಡುವಂಥದ್ದ ಅಥವಾ ಬಿಸಿಲಲ್ಲಿ ಓಡಾಡ್ತೀರಾ? ನಿಮ್ಮ ಆರೋಗ್ಯ ಹೇಗಿದೆ? ಚೆನ್ನಾಗಿದೆಯಾ? ಅಥವಾ ಮಧುಮೇಹ, ರಕ್ತದ ಏರೊತ್ತಡ ಈ ರೀತಿಯ ಸಮಸ್ಯೆಗಳಿದೆಯಾ? ಆ ಮಹಿಳೆ ಏನಾದರೂ ಗರ್ಭವತಿಯಾಗಿದ್ದಾಳಾ? ಮಗುವಿಗೆ ಹಾಲನ್ನು ಉಡಿಸ್ತಾ ಇದ್ದಾಳಾ? ಚಿಕ್ಕ ವಯಸ್ಸಿನ ಮಕ್ಕಳು, ಮಧ್ಯಮ ವಯಸ್ಸಿನವರು, ಮತ್ತೆ ವೃದ್ಧರು, ಹೀಗೆ ಅನೇಕ ಅಂಶಗಳನ್ನ ಲೆಕ್ಕಕ್ಕೆ ತಗೊಂಡು ಅವರು ಎಷ್ಟು ನೀರನ್ನ ಕುಡಿಬೇಕು ಅನ್ನೋದನ್ನ ನಿರ್ಧರಿಸಬೇಕಾಗುತ್ತೆ. ವಯಸ್ಕರಿಗೆ ಒಂದು ಲೆಕ್ಕಾಚಾರ ಹೇಳ್ತಾ ಇದ್ದೇನೆ, ದಯವಿಟ್ಟು ಇದನ್ನ ಗುರ್ತು ಹಾಕೊಳ್ಳಿ. ಮೊದಲು ನಿಮ್ಮ ದೇಹದ ತೂಕವನ್ನ ಕೆಜಿಗಳಲ್ಲಿ ಲೆಕ್ಕ ಹಾಕಿ. ಆ ಕೆಜಿಗಳಲ್ಲಿ ಲೆಕ್ಕ ಹಾಕಿ ಅದನ್ನ 30ರಿಂದ ಗುಣಿಸಿ. ಒಂದು ಉದಾಹರಣೆ, 70 ಕೆಜಿ ಇದೆ ನಿಮ್ಮ ದೇಹದ ತೂಕ ಅಂತ ಊಹಿಸೋಣ. 70 ಕೆಜಿ ಇಂಟು 30 ml ಅಂದ್ರೆ 2100 ml. ಇದು ಸರ್ವಸಾಮಾನ್ಯವಾದ ಒಂದು ಹವಾಮಾನ ಸ್ಥಿತಿಯಲ್ಲಿ ಇಷ್ಟು ಅಂದ್ರೆ ಹೆಚ್ಚು ಕಡಿಮೆ 2-2.25 ಲೀಟರ್ ನೀರನ್ನ ಕುಡಿಬೇಕಾಗುತ್ತೆ. ಆದರೆ ಅದೇ ಬೇಸಿಗೆ ಬಂತು ಅಂತ ಹೇಳ್ತಂದ್ರೆ, ಅಥವಾ ದೈಹಿಕವಾದ ಕಷ್ಟಕರ ಕೆಲಸಗಳಲ್ಲಿ ದುಡಿದು ಬಂದಿದ್ದೇವೆ, ಹೊಲದಲ್ಲಿ ದುಡಿದು ಬಂದಿದ್ದೇವೆ, ಅಥವಾ ಬಿಸಿಲಲ್ಲಿ ನಡ್ಕೊಂಡು ಬಂದಿದ್ದೇವೆ ಅಂದ್ರೆ, ಆಗ ಈ 30 ಬಿಟ್ಟು 35 ಹಾಕೊಂಡು 70 ಇಂಟು 35 ಅಂದ್ರೆ ಹೆಚ್ಚು ಕಡಿಮೆ 2.5 ಲೀಟರ್ ನೀರು ಬರುತ್ತೆ. ಹಾಗಾಗಿ ಬೇಸಿಗೆಯಲ್ಲಿ ಸರಿಸುಮಾರು 2.5 ಲೀಟರ್ ನೀರನ್ನ ಒಬ್ಬ ವಯಸ್ಕ ಕುಡಿಬೇಕಾಗುತ್ತೆ. ಉಳಿದವರು ಹೇಗೆ ಕುಡಿಬೇಕು ಅನ್ನೋದಕ್ಕೆ ಅವರ ದೇಹದ ತೂಕವನ್ನ ಲೆಕ್ಕ ಹಾಕೊಂಡು 30ರಿಂದ ಗುಣಿಸಿದರೆ ಅವರಿಗೆ ಉತ್ತರ ದೊರೆಯುತ್ತೆ. ನಮ್ಮ ದೇಹಕ್ಕೆ ಎಲ್ಲೆಲ್ಲಿಂದ ನೀರು ಸಿಗುತ್ತೆ ಅಂತ ನೋಡೋಣ. ಮೊದಲನೇದಾಗಿ ನಾವು ಸೇವಿಸುವಂತ ಪಾನೀಯಗಳು ಅಂತ ಹೇಳ್ತಂದ್ರೆ, ಟೀ ಕುಡಿತೇವೆ, ಕಾಫಿ ಕುಡಿತೇವೆ, ಹಾಲು ಕುಡಿತೇವೆ, ಜ್ಯೂಸ್ ಕುಡಿತೇವೆ, ಈ ರೀತಿಯಾದ ಅನೇಕ ಪಾನೀಯಗಳನ್ನ ಸೇವಿಸೋದುಂಟು. ಆ ಪಾನೀಯಗಳಲ್ಲಿ ನೀರಿನ ಮೂಲಕ ನೀರಿನ ಅಂಶ ನಮಗೆ ದೊರೆಯುತ್ತೆ. ಅದು ನಮ್ಮೆಲ್ರಿಗೂ ಗೊತ್ತಿರುವಂತ ವಿಚಾರ. ಹಾಗೇನೆ ನಾವು ಸೇವಿಸುವ ಆಹಾರ ಪದಾರ್ಥಗಳ ಮೂಲಕವೂ ಸಹ ನೀರು ದೊರೆಯುತ್ತೆ. ಯಾಕಂದ್ರೆ ಅನ್ನವನ್ನ ಮಾಡಬೇಕಾದ್ರೆ, ಸಾರನ್ನ ಮಾಡಬೇಕಾದ್ರೆ ಅದರಲ್ಲಿ ನೀರಿನ ಅಂಶ ಇದ್ದೇ ಇರುತ್ತಲ್ವಾ. ಹಾಗಾಗಿ ಸೂಪ್ ಮಾಡಿ ಕುಡಿದಾಗ, ರಸಂ ಮಾಡಿ ಕುಡಿದಾಗ, ಸಾಂಬಾರ್ ಮಾಡಿ ಕುಡಿದಾಗ, ಅಥವಾ ರೈಸ್ ಜೊತೆ ಅನ್ನದ ಜೊತೆ ಇವೆಲ್ಲವನ್ನೂ ತಿಂದಾಗ, ಅಥವಾ ಮಲೆನಾಡಿನ ಕಡೆ ಹೋದ್ರೆ ತಂಬುಳಿ ಅಂತ ಏನ್ ಮಾಡ್ತಾರೆ, ಆ ತಂಬುಳಿಯನ್ನ ಸೇವಿಸಿದಾಗ, ನೀರು ಮಜ್ಜಿಗೆಯನ್ನ ಸೇವಿಸಿದಾಗ ಅದರ ಮೂಲಕವೂ ಸಾಕಷ್ಟು ನೀರಿನ ಅಂಶ ದೊರೆಯುತ್ತೆ. ಹಾಗೆಯೇ ನಮ್ಮ ದೇಹದಲ್ಲಿ ಅನೇಕ ರಾಸಾಯನಿಕ ಕ್ರಿಯೆಗಳು ನಡೆಯುವಾಗ ಉಪ ಉತ್ಪನ್ನವಾಗಿ ನೀರಿನ ಅಂಶ ಉತ್ಪಾದನೆಯಾಗುತ್ತೆ. ಹಾಗೆಯೇ ನಮ್ಮ ಜೊಲ್ಲು ಸಹ ಇಡೀ ನಮ್ಮ ಗಂಟಲು ಪ್ರದೇಶ ಏನಿದೆ ಅದು ಸದಾ ಒದ್ದೆ ಇರುವ ಹಾಗೆ ನೋಡಿಕೊಳ್ಳುತ್ತೆ. ಹಾಗಾಗಿ ಸಾಕಷ್ಟು ಜೊಲ್ಲು ಉತ್ಪಾದನೆ ಆಗಬೇಕಾದ್ರೂ ನೀರನ್ನ ನಾವು ಸೇವಿಸ್ತಾ ಇರಬೇಕಾಗುತ್ತೆ. ಈ ಜೊಲ್ಲು ನಿಜಕ್ಕೂ ನಮ್ಮ ಜೀವರಕ್ಷಕ ಅನ್ನೋದು ಅನೇಕ ಜನಕ್ಕೆ ಗೊತ್ತಿರಲ್ಲ. ಹಾಗಾಗಿ ಜೊಲ್ಲು ಸಾಕಷ್ಟು ಉತ್ಪಾದನೆ ಆಗ್ಬೇಕಾದ್ರೆ ನೀರನ್ನ ಸೇವಿಸಬೇಕಾಗುತ್ತೆ. ಕೆಲವು ಸಂದರ್ಭಗಳಲ್ಲಿ ನೀರಿನ ಅಂಶ, ನೀರ್ಕಳೆತ ತೀವ್ರ ಸ್ವರೂಪದಲ್ಲಿ ಹೆಚ್ಚಾದಾಗ, ಅಂತಹ ಸಂದರ್ಭದಲ್ಲಿ ನಾವು ಡ್ರಿಪ್ಸ್ ಮೂಲಕ ನೇರವಾಗಿ ಈ ದ್ರವಾಂಶವನ್ನ ದೇಹಕ್ಕೆ ಪೂರೈಸಬೇಕಾಗುತ್ತೆ. ಪೂರೈಸದೆ ಹೋದ್ರೆ ಜೀವಾಪಾಯ ಆಗುವ ಸಾಧ್ಯತೆ ಉಂಟು. ಆದರೆ ಈ ರೀತಿಯ ಸಂದರ್ಭ ಬಹಳ ಅಪರೂಪದ್ದು ಅನ್ನೋದನ್ನ ನಾವು ತಿಳ್ಕೋಬಹುದು. ಹಾಗೇನೆ ದೇಹಕ್ಕೆ ನೀರನ್ನ ಒದಗಿಸೋದಕ್ಕೆ ನಮ್ಮಲ್ಲಿ ಬಳಕೆ ಇರುವ ಪಾನೀಯಗಳಲ್ಲಿ ಸರ್ವಶ್ರೇಷ್ಠವಾದದ್ದು ಯಾವುದು ಅನ್ನೋದನ್ನು ಒಂದು ಚೂರು ತಿಳ್ಕೊಳ್ಳೋದು ಒಳ್ಳೆಯದು. ಯಾವುದೇ ಪಾನೀಯ ನೀರಿನ ಸಮಕ್ಕೆ ನಿಲ್ಲೋದಿಲ್ಲ. ಹಾಗಾಗಿ ದಾಹವಾದರೆ ನೀರೇ ಸರ್ವಶ್ರೇಷ್ಠ. ನೀರನ್ನ ಕುಡೀರಿ ಸಾಕಷ್ಟು, ಏನು ತೊಂದರೆ ಇಲ್ಲ ಇದರಲ್ಲಿ. ನೀರನ್ನ ಬಿಟ್ರೆ ಅದರ ನಂತರದ ಅತ್ಯುತ್ತಮವಾದ ಪಾನೀಯ ಯಾವುದು ಅಂತ ತಾವು ಕೇಳೋದಾದ್ರೆ ಅದು ಎಳನೀರು. ಎಳನೀರು ದೇಹದಲ್ಲಿ ಕಳೆದುಕೊಂಡಂತ ನೀರಿನ ಅಂಶವನ್ನ ಪೂರೈಸುತ್ತೆ. ಮುಖ್ಯವಾಗಿ ಎಲೆಕ್ಟ್ರೋಲೈಟ್ಸ್ಗಳನ್ನ ಪೂರೈಸುತ್ತೆ. ಸೋಡಿಯಂ, ಪೊಟ್ಯಾಷಿಯಂ ಇತ್ಯಾದಿಗಳನ್ನ ಪೂರೈಸೋದ್ರಿಂದ ದೈಹಿಕ ದಣಿವು ಏನಾಗಿರುತ್ತೆ, ಮಾಂಸಖಂಡಗಳು ಏನು ಒಂದು ರೀತಿ ಸೋತು ಹೋಗಿರುತ್ತವೆ, ಅವುಗಳಿಗೆ ವಿಶೇಷವಾದ ಶಕ್ತಿ ದೊರೆಯೋ ಕಾರಣ ಅವು ತಕ್ಷಣವೇ ಚೇತರಿಸಿಕೊಳ್ಳುತ್ತವೆ. ಹಾಗಾಗಿ ಎಳನೀರನ್ನ ಕುಡಿದ ಮೇಲೆ
ಒಂದು ರೀತಿಯಾದ ಖುಷಿ ಉತ್ಸಾಹ ನಮಗೆ ಬರೋದು ಸಹಜ. ಎಳನೀರನ್ನ ಸಾಧ್ಯವಾದಷ್ಟು ಕುಡಿತಾ ಇದ್ರೆ ಮೂತ್ರಪಿಂಡಗಳಲ್ಲಿ ಕಲ್ಲುಗಳು ಬೆಳೆಯುವ ಸಾಧ್ಯತೆ ಕಡಿಮೆ ಇರುತ್ತೆ. ಹಾಗಾಗಿ ಯಾವ 10 ಜಿಲ್ಲೆಗಳ ಪಟ್ಟಿಯನ್ನ ನಾನು ಈಗಾಗಲೇ ಹೇಳಿದ್ದೆ, ಆ 10 ಜಿಲ್ಲೆಗಳ ಜನ ಸಾಧ್ಯವಾದ್ರೆ ದಿನಕ್ಕೆ 1 ಸಲ ಆದರೂ ಎಳನೀರನ್ನ ಕುಡಿಯೋದಿಕ್ಕೆ ಪ್ರಯತ್ನ ಪಡಿ. ದಯವಿಟ್ಟು ಸ್ಲೈಡ್ಗಳ ಮೇಲೆ ಗೀಚೋದಕ್ಕೆ ಹೋಗಬೇಡಿ. ನಿಮ್ಮ ಬುದ್ಧಿವಂತಿಕೆ ಏನಿದ್ರೂ ಪ್ರಶ್ನೆಗಳನ್ನ ಕೇಳುವುದರ ಮೂಲಕ ತೋರಿಸ್ಬೇಕೇ ಹೊರತು ಈ ರೀತಿಯ ಮಂಗ ಚೇಷ್ಟೆಗಳ ಮೂಲಕ ತೋರ್ಸೋಕೆ ಹೋಗಬೇಡಿ. ಮುಂದೆ ದೇಹದಲ್ಲಿ ರೂಪುಗೊಂಡಂತ ಈ ವಿಷವಸ್ತುಗಳ ನಿವಾರಣೆ ಜೊತೆ ಬ್ಯಾಕ್ಟೀರಿಯಾಗಳ ನಿವಾರಣೆಗೂ ಇದು ಸಹಾಯವಾಗುತ್ತೆ. ಇನ್ನು 3ನೇ ಪಾನೀಯ ಯಾವುದಪ್ಪ ಅಂತ ಹೇಳ್ತಂದ್ರೆ ಅದು ನೀರು ಮಜ್ಜಿಗೆ. ಇದು ಬಾಯಾರಿಕೆಯನ್ನ ತಣಿಸೋದ್ರ ಜೊತೆಗೆ ಎಲೆಕ್ಟ್ರೋಲೈಟ್ಗಳನ್ನ ಒದಗಿಸೋದ್ರ ಜೊತೆಗೆ ಈ ಅಸಿಡಿಟಿ ಅನ್ನೋ ಸಮಸ್ಯೆ ಏನು ನಾವು ಬಳಲ್ತಾ ಇದ್ದೇವೆ ಅದನ್ನೂ ಸಹ ಅದು ಕಡಿಮೆ ಮಾಡುತ್ತೆ. ಮಲಬದ್ಧತೆಯನ್ನ ನಿವಾರಿಸುತ್ತೆ. ಕ್ಯಾಲ್ಸಿಯಂ ಜಾಸ್ತಿ ಇರೋ ಕಾರಣ ಯಾರು 35 ವರ್ಷದ ಆಸುಪಾಸಿಗೆ ಬಂದಿದ್ದಾರೆ ಅವರು ಪ್ರತಿದಿನ ಕನಿಷ್ಠ 3 ಸಲವಾದರೂ 1 ಲೋಟ 200 ml ಮಜ್ಜಿಗೆಯನ್ನ ಕುಡಿತಾ ಬಂತು ಅಂದ್ರೆ ಅವರ ದೇಹಕ್ಕೆ ಅಗತ್ಯವಾದ ಕ್ಯಾಲ್ಸಿಯಂ ದೊರೀತಾ ಹೋಗುತ್ತೆ. ಆಗ ಈ ಜೊಳ್ಳು ಮೂಳೆ ಅನ್ನೋ ಏನಿದೆ, ಆಸ್ಟಿಯೋಪೊರೋಸಿಸ್ ಅಂತ ಏನ್ ಕರೀತೇವೆ, ಜೊಳ್ಳು ಮೂಳೆ ಅಂತ ನಾವು ಕರೀತೇವೆ, ಮೂಳೆ ಟೊಳ್ಳಾಗ್ತಾ ಹೋಗುತ್ತೆ, ಗಟ್ಟಿ ಇಲ್ಲದೆ ಯಾವ ಕ್ಷಣದಲ್ಲಿ ಬೇಕಾದರೂ ಮುರಿಬಹುದು. ಅಂತಹ ಒಂದು ಸಮಸ್ಯೆಯನ್ನು ನಿವಾರಿಸೋದಿಕ್ಕೆ ಈ ನೀರು ಮಜ್ಜಿಗೆ ಬಹಳ ಪ್ರಶಸ್ತವಾದದ್ದು. ಹಾಗಾಗಿ ಕನಿಷ್ಠ ದಿನಕ್ಕೆ 3 ಸಲ ಆದರೂ 1 ಲೋಟ ಮಜ್ಜಿಗೆಯನ್ನು ಕುಡಿಯೋದು ತುಂಬಾ ಉಪಯುಕ್ತವಾದದ್ದು. ಇದು ವಿಷವಸ್ತುಗಳನ್ನ ನಿವಾರಿಸೋದ್ರ ಜೊತೆಗೆ ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಸಹ ಹೆಚ್ಚಿಸುತ್ತೆ. ಹಾಗೆಯೇ ತಾಜಾ ಹಣ್ಣಿನ ರಸಗಳು ಏನಿದೆ ಇವು ಸಹ ನಮ್ಮ ಆರೋಗ್ಯವನ್ನ ಹೆಚ್ಚಿಸುತ್ತೆ, ನೀರು ಕಳೆತವನ್ನ ನಿವಾರಿಸುತ್ತೆ. ಮುಖ್ಯವಾಗಿ ಈ ಬ್ಯಾಕ್ಟೀರಿಯಾಗಳು ಏನು ನಮ್ಮ ಕರುಳಲ್ಲಿ ಇವೆ ಆ ಬ್ಯಾಕ್ಟೀರಿಯಾಗಳನ್ನ ಖುಷಿ ಪಡಿಸುತ್ತವೆ. ಯಾಕಂದ್ರೆ ಬ್ಯಾಕ್ಟೀರಿಯಾಗಳು ಮನಸ್ಸು ಮಾಡಿದ್ರೆ ನಮ್ಮ ದೇಹ ಮನಸ್ಸು ಎರಡರ ಆರೋಗ್ಯವನ್ನ ನಾಶಪಡಿಸಬಲ್ಲವು. ಅಂತಹ ಸಾಮರ್ಥ್ಯ ಅವುಗಳಿಗೆ ಉಂಟು. ಆದ್ರೆ ಹಣ್ಣಿನ ರಸವನ್ನ ನೀವು ಕೊಟ್ರೆ ಅವು ಖುಷಿ ಪಡುತ್ತವೆ. ಹಾಗೆಯೇ ಈ ಒತ್ತಡದ ರೋಗಗಳು ಅಂತ ಏನ್ ಕರಿತೇವೆ, ಕ್ಯಾನ್ಸರ್ ಇಂದ ಹಿಡಿದು ಅತಿರಕ್ತದ ಒತ್ತಡದಿಂದ ಹಿಡಿದು ಮಧುಮೇಹ ಇತ್ಯಾದಿಗಳೆಲ್ಲ, ಅವೆಲ್ಲವನ್ನು ನಿಯಂತ್ರಿಸುವ ಆಂಟಿ ಆಕ್ಸಿಡೆಂಟ್ಸ್, ಪ್ರತಿ ಉತ್ಕರ್ಷಗಳು ಅಂತ ಕರಿತೇವೆ ಕನ್ನಡದಲ್ಲಿ, ಅವು ಸಾಕಷ್ಟು ಹಣ್ಣುಗಳಲ್ಲಿ ಇರುತ್ತೆ. ಹಾಗಾಗಿ ದಿನಕ್ಕೆ ಒಮ್ಮೆಯಾದರೂ ಹಣ್ಣಿನ ರಸ ಸೇವಿಸೋದು ಒಳ್ಳೆಯದು. ಆದರೆ ಯಾವ ಕಾರಣಕ್ಕೂ ಸಕ್ಕರೆಯನ್ನ ಸೇವಿಸಬೇಡಿ ಹಣ್ಣಿನ ರಸಗಳಿಗೆ. ಇನ್ನ ನಿಂಬೆ ಹಣ್ಣಿನ ಪಾನಕ ಏನಿದೆ ತುಂಬಾ ಒಳ್ಳೆಯ ಪಾನಕ ಇದು. ಕರ್ನಾಟಕದ ಎಲ್ಲ ಭಾಗದಲ್ಲೂ ನಿಂಬೆ ಹಣ್ಣು ಬೆಳೆಯೋ ಕಾರಣ ನಿಂಬೆ ಹಣ್ಣಿನ ಪಾನಕವನ್ನ ಮಾಡಿಕೊಡೋದು ಒಂದು ಆ ರೂಢಿ ನಮ್ಮಲ್ಲಿ ಉಂಟು. ವಿಟಮಿನ್ ಸಿ ಸಾಕಷ್ಟು ನಮಗೆ ಸಿಗುತ್ತೆ. ನಮ್ಮ ಆಹಾರದಲ್ಲಿ ಇರ್ತಕ್ಕಂಥ ಕಬ್ಬಿಣದ ಅಂಶ ದೇಹವನ್ನ ಸೇರೋದಕ್ಕೆ ಸಹಾಯ ಮಾಡುತ್ತೆ. ಹಾಗೆಯೇ ಮೂತ್ರಪಿಂಡಗಳಲ್ಲಿ ಈ ಕಲ್ಲುಗಳು ಬೆಳೆದಿರೋ ಹಾಗೆ ರಕ್ಷಣೆ ಕೊಡುತ್ತೆ. ಮತ್ತೆ ಉತ್ತರ ಕರ್ನಾಟಕದ ಜನ ದಿನಕ್ಕೆ 1 ಸಲ ಆದ್ರೂ ನಿಂಬೆ ಹಣ್ಣಿನ ರಸವನ್ನ ಸೇವಿಸಿ ಅಂತ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಕೆಲವು ಕಡೆ ಈ ಸೌತೆಕಾಯಿಂದ ಜ್ಯೂಸ್ ಅನ್ನ ತಯಾರಿಸ್ತಾರೆ. ಹಾಗೆ ಜಲಜೀರ ಅಂತ ಹೇಳಿ ಜೀರಿಗೆಯನ್ನು ಹುರಿದು ತಯಾರು ಮಾಡ್ತಾರೆ. ಬೇಲದ ಹಣ್ಣು ಈಗ ಬೇಸಿಗೆನಲ್ಲಿ ಹೆಚ್ಚು ಸಿಗುತ್ತೆ. ಬೇಲದ ಹಣ್ಣಿನ ಶರಬತ್ತು ನಿಜಕ್ಕೂ ಅದ್ಭುತವಾದ ರುಚಿಯನ್ನ ಉಳ್ಳಂತ ಶರಬತ್ತು. ಇದನ್ನ ಸಾಧ್ಯವಾದರೆ ಮಾಡಿ ಸೇವಿಸಬಹುದು. ಮಲೆನಾಡು ಕಡೆ ಕೋಕಂ ಹಣ್ಣು ಸಾಕಷ್ಟು ಸಿಗುತ್ತೆ, ಅದರ ಪಾನೀಯವು. ಹಾಗೆಯೇ ಈ ಒಂದು ಕಬ್ಬಿನ ರಸ ಏನಿದೆ ಅದನ್ನು ಸಾಕಷ್ಟು ನಾವು ಸೇವಿಸಬಹುದು. ಇನ್ನು ಲಸ್ಸಿ ಅಂತೂ ಇಡೀ ಭಾರತಾದ್ಯಂತ ಸರ್ವ ಜನಪ್ರಿಯವಾದದ್ದು. ಓಕೆ, ಲಸ್ಸಿ ಅಂತೂ ಬಹಳ ಜನಪ್ರಿಯವಾದದ್ದು, ಇದೆಲ್ಲ ಗೊತ್ತಿರುವಂತದ್ದು. ಹಾಗೆಯೇ ಮಲೆನಾಡಿನ ಕಡೆ ಮಾವಿನಕಾಯಿಂದ ಬಹಳ ಸೊಗಸಾದ ಒಂದು ಪಾನೀಯವನ್ನ ತಯಾರು ಮಾಡ್ತಾರೆ. ಬೇಸಿಗೆಯಲ್ಲಿ ಇದು
ದಾಹವನ್ನ ಕಡಿಮೆ ಮಾಡುತ್ತೆ. ನಮ್ಮ ದೇಹದಲ್ಲಿ ಇರ್ತಕ್ಕಂಥ ನೀರಿನ ಅಂಶವನ್ನ ವಿನಾಕಾರಣ ವಿಸರ್ಜಿಸಿ ನಮಗೆ ಅಪಾಯವನ್ನು ಉಂಟು ಮಾಡುವಂತ ಪಾನೀಯಗಳ ಬಗ್ಗೆನೂ ಈ ಒಂದು ಕ್ಷಣದಲ್ಲಿ ತಿಳ್ಕೊಳ್ಳೋದು ಬಹಳ ಒಳ್ಳೆಯದು. ಮದ್ಯಪಾನ ಯಾವ ಕಾರಣಕ್ಕೂ ಇದು ದಾಹವನ್ನ ಅಡಗಿಸೋಲ್ಲ, ಆದರೆ ಇದು ಮೂತ್ರ ಪ್ರಚೋದನಕಾರಿ. ಇದನ್ನ ಡಯೂರಿಟಿಕ್ ಅಂತ ನಾವು ಕರಿತೇವೆ, ಡಯೂರಿಟಿಕ್ ಎಫೆಕ್ಟ್ ಅಂತ ಕರಿತೇವೆ. ಅಂದ್ರೆ ದೇಹದಲ್ಲಿ ಏನು ನೀರಿನ ಅಂಶ ಇದೆ, ಆ ನೀರಿನ ಅಂಶ ಹೊರಗೆ ಹೋಗೋದಕ್ಕೆ, ವಿಸರ್ಜಿತವಾಗುವುದಕ್ಕೆ, ಮೂತ್ರದ ಮೂಲಕ, ಬೆವರಿನ ಮೂಲಕ ಹೊರಗೆ ಹೋಗೋದಕ್ಕೆ ಪ್ರಚೋದನೆಯನ್ನು ಕೊಡುವಂತಹ ಪಾನೀಯ ಇದು. ಹಾಗಾಗಿ ಯಾವುದೇ ಮಾದಕ ಪಾನೀಯ ದಾಹವನ್ನ ಅಣಗಿಸೋಲ್ಲ ಅನ್ನೋ ಒಂದು ಸತ್ಯವನ್ನ ನಾವು ಮನೆಗಾಣಬೇಕು. ಹಾಗೆಯೇ ಕಾಫಿ, ಟೀ ಮತ್ತು ಕೆಫೀನ್ ಇರ್ತಕ್ಕಂಥ ಯಾವುದೇ ಪಾನೀಯ ಇದೆಯಲ್ಲ, ಈ ಪಾನೀಯ ದಾಹವನ್ನ ಕಡಿಮೆ ಮಾಡಲ್ಲ, ಆದರೆ ದೇಹದಲ್ಲಿ ಇರ್ತಕ್ಕಂಥ ನೀರಿನ ಅಂಶವನ್ನ ಇದು ಹೊರಗೆ ಕಳಿಸಬಹುದು. ಇನ್ನ ಸಕ್ಕರೆ ಅತ್ಯಧಿಕ ಪ್ರಮಾಣದಲ್ಲಿ ಇರ್ತಕ್ಕಂಥ ಅನೇಕ ಮಾರುಕಟ್ಟೆ ಪಾನೀಯಗಳು ಸಿಗುತ್ತವೆ. ಈ ಪಾನೀಯಗಳಲ್ಲಿ ಇರ್ತಕ್ಕಂಥ ಈ ಹೈ ಶುಗರ್, ಹೆಚ್ಚುವರಿ ಶುಗರ್ ಏನಿದೆ, ಇದು ನಾನಾ ಆರೋಗ್ಯ ಸಮಸ್ಯೆಗಳನ್ನ ತಂದುಕೊಡುತ್ತೆ. ಹಾಗಾಗಿ ಈ ರೀತಿಯಾದ ಶುಗರಿ ಡ್ರಿಂಕ್ಸ್ ಅಂತ ನಾವು ಏನ್ ಕರಿತೇವೆ, ಇವುಗಳನ್ನ ಸೇವಿಸಲೇಬೇಡಿ ಅನ್ನೋ ಒಂದು ಕಿವಿ ಮಾತನ್ನ ವಿದ್ಯಾರ್ಥಿಗಳಿಗೆ ಹೇಳ್ತೇನೆ. ಹಾಗೆ ಕಾರ್ಬೋನೇಟೆಡ್ ಡ್ರಿಂಕ್ಸ್ ಅಥವಾ ಸಾಫ್ಟ್ ಡ್ರಿಂಕ್ಸ್ ಅಂತ ನಾವು ಏನ್ ಕರಿತೇವೆ, ಇವೂ ಸಹ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಯಾಕೆ ಒಳ್ಳೆಯದಲ್ಲ ಅಂದ್ರೆ ಇವುಗಳಲ್ಲಿ ಸಕ್ಕರೆಯ ಅಂಶ ಹೆಚ್ಚಾಗಿರುತ್ತೆ. ಹಾಗೆಯೇ ಕೃತಕ ಸಕ್ಕರೆಗಳನ್ನು ಸೇರಿಸಿರ್ತಾರೆ. ಕೃತಕ ಸಕ್ಕರೆಗಳು ಮಾರಕ ಅನ್ನೋದನ್ನ ವಿಜ್ಞಾನ ಇವತ್ತು ನಮಗೆ ಸ್ಪಷ್ಟವಾಗಿ ಹೇಳಿದೆ. ಸುರಕ್ಷಿತವಾದ ಕೃತಕ ಸಕ್ಕರೆ ಇವತ್ತು ಇಲ್ಲ. ಇದರ ಜೊತೆಗೆ ವಿಪರೀತ ಕೆಫೀನ್ ಅನ್ನ ಬೆರೆಸೋ ಕಾರಣ ಇವು ನಮ್ಮ ಆರೋಗ್ಯವನ್ನ ಹಾಳು ಮಾಡುತ್ತೆ, ನೀರಿನ ಅಂಶವನ್ನ ಕಡಿಮೆ ಮಾಡುತ್ತೆ. ಹಾಗಾಗಿ ಬಾಯಾರಿಕೆ ಆಯಿತು ಅಂತ ಈ ಕಾರ್ಬೋನೇಟ್ ಡ್ರಿಂಕ್ಗಳನ್ನ ಸೇವಿಸಬೇಡಿ. ಹಾಗೆಯೇ ಸೋಡಿಯಂ ಅತ್ಯಧಿಕ ಪ್ರಮಾಣದಲ್ಲಿ ಇರ್ತಕ್ಕಂಥ ಎನರ್ಜಿ ಡ್ರಿಂಕ್ಸ್ ಅಂತ ಮಾರುಕಟ್ಟೆಯಲ್ಲಿ ಸಿಗುತ್ತೆ. ಇವು ಯಾರು ಕ್ರೀಡೆಗಳಲ್ಲಿ ಹೆಚ್ಚು ತೊಡಗುವಂತ ಯುವಜನತೆ ಇರ್ತಾರಲ್ಲ, ಅವರು ಈ ರೀತಿಯಾದ ಪಾನೀಯಗಳನ್ನ ಸೇವಿಸಿ ಅವರು ಕ್ರೀಡೆಗಳಲ್ಲಿ ಅಥವಾ ಭಾರವನ್ನ ಎತ್ತುವ ಅನೇಕ ರೀತಿಯಾದ ಈ ಜಿಮ್ ಸಂಬಂಧಪಟ್ಟಂತ ಚಟುವಟಿಕೆಗಳಲ್ಲಿ ತೊಡಗಬಹುದು. ಆದರೆ ಇದೂ ಸಹ ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ದೇಹದಲ್ಲಿ ಇರ್ತಕ್ಕಂಥ ನೀರಿನ ಅಂಶವನ್ನ ಕಳೆಯುತ್ತೆ ಇದು. ಆದ್ದರಿಂದ ಇದನ್ನ ಸೇವಿಸದೇ ಇರೋದೇ ಒಳ್ಳೆಯದು ಅಂತ ಹೇಳ್ತಾರೆ. ಜಿಮ್ ಅಲ್ಲಿ ಯಾರು ಕೆಲಸ ಮಾಡ್ತಾರೆ, ದಯವಿಟ್ಟು ನೀವು ಈ ರೀತಿಯಾದ ಈ ಹೈ ಸೋಡಿಯಂ ಎನರ್ಜಿ ಡ್ರಿಂಕ್ಗಳನ್ನ ಸೇವಿಸೋದಕ್ಕೆ ಬದಲು ಹೆಚ್ಚುವರಿ ನೀರನ್ನ ತಗೊಳ್ಳಿ. ಇಲ್ಲಪ್ಪ ಶಕ್ತಿ ಬೇಕು ಅಂತ ಹೇಳ್ತಂದ್ರೆ ಎಲೆಕ್ಟ್ರಾಲ್ ಇದ್ದೇ ಇದೆ, ಆ ಎಲೆಕ್ಟ್ರಾಲ್ ಅನ್ನ ಸೇವಿಸೋದಕ್ಕೆ ತಾವು ಪ್ರಯತ್ನಿಸಬಹುದು. ಹಾಗೆಯೇ ಹಣ್ಣಿನ ರಸವನ್ನ ತಯಾರು ಮಾಡುವಾಗ ನಮ್ಮಲ್ಲಿ ಸಾಮಾನ್ಯವಾಗಿ ಸಕ್ಕರೆಯನ್ನ ಹಾಕ್ತಾರೆ. ಇದು ಹಣ್ಣಿನಲ್ಲಿ ಇರ್ತಕ್ಕಂಥ ಒಳ್ಳೆಯ ಅಂಶಗಳೇನಿದೆ ಆ ಎಲ್ಲ ಅಂಶಗಳನ್ನು ನಾಶ ಮಾಡಿಬಿಡುತ್ತೆ ಹಣ್ಣಿನ ರಸಗಳು. ಹಾಗಾಗಿ ಹಣ್ಣಿನ ರಸಕ್ಕೆ ಏನು ಸಹಜ ರುಚಿ ಇದೆಯೋ ಅದೇ ರುಚಿಯನ್ನೇ ಇಟ್ಟುಕೊಂಡು ಅದನ್ನ ಆಸ್ವಾದಿಸೋದಕ್ಕೆ ಪ್ರಯತ್ನ ಪಡಿ. ನೀವು ಸಕ್ಕರೆಯನ್ನ ಹಾಕ್ಬಿಟ್ರೆ ಆ ಮಾವಿನ ಹಣ್ಣಿನ ಆ ವಾಸನೆ ಸೊಗಡು ನಿಮಗೆ ಗೊತ್ತಾಗಲ್ಲ, ಬರೀ ಸಕ್ಕರೆನೇ ರುಚಿ ಕಾಣ್ತಾ ಇರುತ್ತೆ. ಹಾಗಾಗಿ ಹಣ್ಣುಗಳ ಮೂಲ ರುಚಿಯನ್ನ ಆಸ್ವಾದಿಸಲಿಕ್ಕೆ ಪ್ರಯತ್ನ ಪಡಿ, ದಯವಿಟ್ಟು ಸಕ್ಕರೆಯನ್ನು ಮಾತ್ರ ಹಾಕ್ಲೇಬೇಡಿ. ಈ ಎನರ್ಜಿ ಡ್ರಿಂಕ್ಗಳು ಸಹ ಮಾರಕವಾದದ್ದು, ದಯವಿಟ್ಟು ಇವುಗಳನ್ನ ಸೇವಿಸಬೇಡಿ. ಹಾಗಾಗಿ ನೀರಿಗಿಂತ ಸರ್ವಶ್ರೇಷ್ಠವಾದದ್ದು ಮತ್ತೊಂದಿಲ್ಲ ಅನ್ನೋದನ್ನ ತಾವು ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಭಾವಿಸ್ತೇನೆ. ಕುಡಿಯೋದಕ್ಕೆ ಇರ್ತಕ್ಕಂಥ ನೀರಿನ ಮೂಲಗಳು ಹಲವು ನಮ್ಮ ಸಮಾಜದಲ್ಲಿ. ಯಾವ್ಯಾವುದವು? ನಲ್ಲಿ ನೀರು ಸಾಮಾನ್ಯವಾಗಿ ಸಿಗುತ್ತೆ, ನಗರ ಪ್ರದೇಶಗಳಲ್ಲಿ ಸಿಗುತ್ತೆ. ನಿನ್ನೆಯ ಮಾತುಕತೆ ಪ್ರಕಾರ ಏನು ಜಲಜೀವನ್ ಮಿಷನ್ ನಮ್ಮ ಕೇಂದ್ರ ಸರ್ಕಾರ ಆರಂಭಿಸಿದೆ, ಅದರ ಅನ್ವಯ ಹೆಚ್ಚು ಕಡಿಮೆ 80% ಮನೆಗಳಿಗೆ ಈಗಾಗಲೇ ಕುಡಿಯುವ ನೀರಿನ ಪೂರೈಕೆ ಆಗಿದೆ ಅನ್ನೋದನ್ನ ತಿಳ್ಕೊಂಡಿದ್ದೇವೆ. ಬೋರ್ವೆಲ್ ನೀರು ನಮ್ಮ ಬೆಂಗಳೂರಿನಂತ ಪ್ರದೇಶಗಳಲ್ಲಿ ಅನಿವಾರ್ಯ ಆಗೋಗಿದೆ. ಇನ್ನ ಬಾಟಲಿಯಲ್ಲಿ ಸಿಗುವಂತ ನೀರು ಏನಿದೆ ಹೆಚ್ಚಿನ ಜನ ಅದನ್ನ ಬಳಸ್ತಾರೆ. ಮತ್ತೆ ಸ್ವಲ್ಪ ಮಧ್ಯಮ ವರ್ಗದವರು ಮತ್ತು ಶ್ರೀಮಂತರು ಕುಡಿಯೋದಕ್ಕೆ RO ನೀರನ್ನ ಬಳಸೋದು ಉಂಟು.
ಗ್ರಾಮೀಣ ಪ್ರದೇಶಗಳಲ್ಲಿ ಇವತ್ತು ಬಾವಿ ನೀರನ್ನ, ಕೆರೆ ನೀರನ್ನ, ನದಿ ನೀರನ್ನ ಕುಡಿಯೋದಕ್ಕೆ ಬಳಸ್ತಾರೆ. ಇಷ್ಟೆಲ್ಲ ನೀರಿನ ಮೂಲಗಳಿದೆಯಲ್ಲ, ಇವುಗಳಲ್ಲಿ ಕುಡಿಯೋದಕ್ಕೆ ಯಾವುದು ಶ್ರೇಷ್ಠವಾದದ್ದು ಅನ್ನೋ ಪ್ರಶ್ನೆ ಕೆಲವು ಸಂದರ್ಭಗಳಲ್ಲಿ ನಮ್ಮ ಮನಸ್ಸಲ್ಲಿ ಬರಬಹುದು. ದಯವಿಟ್ಟು ನಲ್ಲಿ ನೀರನ್ನ ಧೈರ್ಯವಾಗಿ ಕುಡೀರಿ. ಯಾಕಂದ್ರೆ ನಲ್ಲಿಯಲ್ಲಿ ನೀರನ್ನ ಪೂರೈಸುವುದಕ್ಕೆ ಮೊದಲು ಆ ನೀರನ್ನ ಕ್ಲೋರಿನ್ ಮೂಲಕ ಸಂಸ್ಕರಿಸಿರ್ತಾರೆ. ಹಾಗಾಗಿ ಸಾಮಾನ್ಯವಾಗಿ ನಲ್ಲಿ ನೀರು ಸುರಕ್ಷಿತವಾಗಿರುತ್ತೆ ಅನ್ನೋ ಒಂದು ವಿಚಾರವನ್ನ ನಾವಿಲ್ಲಿ ನೆನಪಿಸ್ಕೋಬಹುದು. ಇನ್ನ ಬೋರ್ವೆಲ್ ನೀರು, ಈ ಬೋರ್ವೆಲ್ ತೋಡಿದ ಕೂಡಲೇ ಆ ನೀರು ಏನು ಸಿಗುತ್ತೆ ಅದನ್ನ ರಾಸಾಯನಿಕ ವಿಶ್ಲೇಷಣೆಗೆ ಒಳಪಡಿಸಿ ಅದರಲ್ಲಿ ಇರ್ತಕ್ಕಂಥ ಲವಣ ಮತ್ತು ಖನಿಜಗಳ ಪ್ರಮಾಣವನ್ನ, ಗುಣಮಟ್ಟವನ್ನ ತಿಳ್ಕೋಬೇಕಾಗುತ್ತೆ. ಅದು ಕುಡಿಯುವ ನೀರಿನ ಒಂದು ವ್ಯಾಪ್ತಿಯಲ್ಲಿದೆ ಅನ್ನೋದನ್ನ ಪ್ರಯೋಗಾಲಯದ ಫಲಿತಾಂಶ ಹೇಳ್ತು ಅಂದ್ರೆ ಆ ನೀರನ್ನ ನೀವು ಕುಡಿಯೋದಕ್ಕೆ ಬಳಸಬಹುದು. ಇಲ್ಲ ಅದರಲ್ಲಿ ಅಪಾಯಕಾರಿ ಲವಣಗಳು ಹೆಚ್ಚಿವೆ ಅಂದ್ರೆ ಕುಡಿಯೋದಕ್ಕೆ ಬಳಸಕ್ ಆಗಲ್ಲ. ಅಂತಹ ಸಂದರ್ಭದಲ್ಲಿ ಆ ಬೋರ್ವೆಲ್ ನೀರನ್ನ RO ಯಂತ್ರದ ಮೂಲಕ ಶುದ್ಧೀಕರಿಸಿ ಸೇವಿಸಬೇಕಾಗುತ್ತೆ. ಇನ್ನು ಬಾಟಲಿಗಳಲ್ಲಿ ದೊರೆಯುವಂತ ನೀರು ಏನಿದೆ, ಇದು ಮೂಲತಃ ಆರಂಭವಾದದ್ದು ಚಿಲುಮೆಗಳಲ್ಲಿ ಇರುವಂತ ಲವಣಾಂಶ ಭರಿತ, ಆರೋಗ್ಯಯುತವಾದ ಲವಣಾಂಶ ಖನಿಜಗಳು ಒಳಗೊಂಡಂತ ನೀರು ಅನ್ನೋ ಹೆಸರಲ್ಲಿ ಮಾರುಕಟ್ಟೆಗೆ ಬಂದದ್ದು. ಆದರೆ ಇವತ್ತು ಏನಾಗ್ತಾ ಇದೆ ಅಂದ್ರೆ ಅಲ್ಲಿರೋ ಬೋರ್ವೆಲ್ ನೀರು, ನಲ್ಲಿ ನೀರು ಹಿಡಿದು ಕೃತಕವಾಗಿ ಅದರ ಸೀಲನ್ನ ಹಾಕಿ ಮಾರುವಂತ ಒಂದು ದೊಡ್ಡ ಜಾಲವೇ ಇದೆ. ತೀರಾ ಅನಿವಾರ್ಯ ಸಂದರ್ಭ ಅನ್ನೋ ಸಂದರ್ಭದಲ್ಲಿ ಅಂತ ಈ ಬಾಟ್ಲಿ ನೀರನ್ನ ಕುಡಿಯಬಹುದೇ ಹೊರತು ನಿತ್ಯ ಕುಡಿಲಿಕ್ಕೆ ದಯವಿಟ್ಟು ಹೋಗಬೇಡಿ. ಅದು ಅಷ್ಟು ಒಳ್ಳೇದಲ್ಲ. ಹಾಗೆಯೇ ಈ ಕುಡಿಯುವ ನೀರಿಗೂ ಸಹ ಒಂದು ತೀರುವಳಿ ದಿನಾಂಕ, ಎಕ್ಸ್ಪೈರಿ ಡೇಟ್ ಇರುತ್ತೆ ಅನ್ನೋದು ತುಂಬಾ ಜನಕ್ಕೆ ಗೊತ್ತಿಲ್ಲ. ಹಾಗಾಗಿ ಒಂದು ಬಾಟಲಿಯನ್ನ ಕೊಂಡ್ಕೊಂಡಾಗ ಅದರ ಎಕ್ಸ್ಪೈರಿ ಡೇಟ್ ಯಾವಾಗಿದೆ ಅನ್ನೋದನ್ನ ನೋಡಿಬಿಟ್ಟು ಕುಡಿಯೋ ಒಂದು ಪದ್ಧತಿಯನ್ನ ನಾವು ರೂಪಿಸ್ಕೊಳ್ಬೇಕಾಗುತ್ತೆ. RO ವಾಟರ್ ಬಗ್ಗೆ ರಿವರ್ಸ್ ಆಸ್ಮಾಸಿಸ್ ವಾಟರ್ ಅಂತ ಹೇಳ್ತೇವೆ. ಇದು ನೀರಲ್ಲಿ ಇರ್ತಕ್ಕಂಥ ಹೆಚ್ಚುವರಿ ಖನಿಜಗಳನ್ನ, ಲವಣಗಳನ್ನ ನಿವಾರಿಸಿ ಎಷ್ಟು ಬೇಕೋ ಅಷ್ಟು ಮಾತ್ರ ನಮ್ಮ ದೇಹಕ್ಕೆ ಸಿಗುವ ಹಾಗೆ ಮಾಡುತ್ತೆ. ಈ ಒಂದು ಯಂತ್ರದ ಬಗ್ಗೆ ಅನೇಕ ರೀತಿಯ ದೂರುಗಳು, ಭಿನ್ನಾಭಿಪ್ರಾಯಗಳು, ಅನುಮಾನಗಳು ಉಂಟು. ಹಾಗಾಗಿ ಒಬ್ಬ ಆರೋಗ್ಯವಾಗಿ ಇರಬೇಕಾದ್ರೆ ಕುಡಿಯುವ ನೀರಿನ ಮೂಲಕ ಅವನಿಗೆ ಇಂತಿಂಥ ಖನಿಜಗಳು, ಲವಣಗಳು ಕನಿಷ್ಠ ಈ ಪ್ರಮಾಣದಲ್ಲಿ ಸಿಗಬೇಕು ಅಂತ ಒಂದು ಮಾರ್ಗದರ್ಶನ ಇದೆ. ಹಾಗಾಗಿ ಈ ಯಂತ್ರವನ್ನ ನಿಮ್ಮ ಮನೆಯಲ್ಲಿ ಇಟ್ಕೊಂಡಿದ್ರೆ ಈ ಯಂತ್ರದ ಮೂಲಕ ಬರುವಂತ ನೀರನ್ನ ರಾಸಾಯನಿಕ ಪರೀಕ್ಷೆಗೆ ಒಳಪಡಿಸಿ ಆ ಲವಣಗಳ ಪ್ರಮಾಣ ನಿಗದಿತ ವ್ಯಾಪ್ತಿಯಲ್ಲಿ ಇದೆಯಾ ಇಲ್ವಾ ಅನ್ನೋದನ್ನ ತಿಳ್ಕೊಳ್ಳಿ. ನಿಗದಿತ ವ್ಯಾಪ್ತಿಯಲ್ಲಿ ಇದ್ರೆ ನೀವು ಆ ನೀರನ್ನ ಕುಡಿಯೋದಕ್ಕೆ ಬಳಸಬಹುದು, ಏನೂ ತೊಂದರೆ ಇಲ್ಲ. ಇಲ್ಲ ತುಂಬಾ ಕಡಿಮೆಯಾಗಿದೆ ಅಂದ್ರೆ ಈ ಸಂಸ್ಥೆಯ ಯಾರೋ ಆಡಳಿತಾಧಿಕಾರಿಗಳು ಮತ್ತೊಬ್ಬರು ಇದಾರಲ್ಲ, ತಾಂತ್ರಿಕ ವರ್ಗದವರು, ಅವ್ರ ಜೊತೆ ಮಾತುಕತೆ ಆಡಿ ನಮ್ಮಲ್ಲಿ ಬಹಳ ಕಡಿಮೆ ಆಗೋಗಿದೆ, ಇದನ್ನ ನಿಗದಿತ ಪ್ರಮಾಣಕ್ಕೆ ತರಬೇಕು, ದಯವಿಟ್ಟು ಬಂದು ಈ ಯಂತ್ರವನ್ನ ಮರು ಸ್ಥಾಪಿಸ್ತೀರಾ ಅಂತ ಕೇಳ್ತು ಅಂದ್ರೆ ಅವರು ಬಂದು ಅದಕ್ಕೆ ಬೇಕಾದಂತ ತಾಂತ್ರಿಕ ಬದಲಾವಣೆಗಳನ್ನ ಮಾಡಿ ಆರೋಗ್ಯಯುತವಾದ ನೀರು ದೊರೆಯುವ ಹಾಗೆ ಮಾಡ್ತಾರೆ. ಹಾಗಾಗಿ RO ನೀರು ನೀವು ಬಳಸ್ತಾ ಇದ್ದೀರಿ ಅಂದ್ರೆ ಆ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳೋದು ಬೇಡ. ಆದರೆ ಅದಕ್ಕೆ ಅಗತ್ಯವಾದಂತ ಮುನ್ನೆಚ್ಚರಿಕೆ ಏನಿದೆ ಆ ಮುನ್ನೆಚ್ಚರಿಕೆಯ ಬಗ್ಗೆ ಒಂದು ಗಮನ ಹರಿಸ್ಬೇಕು. ಇಲ್ಲಿ ಒಂದು ದೊಡ್ಡ ನನಗೂ ಸಹ ಒಂದು ಕೊರಗು ಅಂತ ಹೇಳ್ತಂದ್ರೆ ವೇಸ್ಟ್ ವಾಟರ್ ಪ್ರೊಡಕ್ಷನ್ ಹೆಚ್ಚು. ಈ ಶುದ್ಧೀಕರಿಸುವಾಗ ಸಾಕಷ್ಟು ನೀರನ್ನ ಅದು ಚೆಲ್ಲುತ್ತೆ. ನಾವೇನ್ ಮಾಡ್ಬೇಕು, ಆ ಯಂತ್ರದಿಂದ ಹೊರಬರುವಂತಹ ತ್ಯಾಜ್ಯ ನೀರು ಏನಿದೆ ಅದನ್ನ ಸುಮ್ಮನೆ ಚರಂಡಿಯಲ್ಲಿ ಹರಿದು ಬಿಡೋ ಬದಲು ಆ ನೀರನ್ನ ಬಳಸ್ಕೊಂಡು ನಮ್ಮ ಮನೆಯ ಗಿಡಗಳಿಗೆ ಬಳಸುವ ಒಂದು ಪ್ರಯತ್ನವನ್ನ ಮಾಡಬಹುದು. ಹಾಗೆಯೇ pH ಸಾಕಷ್ಟು ಇದೆಯಾ ಅನ್ನೋದ್ರ ಬಗ್ಗೆ ತಾವು ಗಮನವನ್ನ ಹರಿಸಬೇಕಾಗುತ್ತೆ. ಇನ್ನ ಬಾವಿ ನೀರು, ಕೆರೆ ನೀರು ಮತ್ತು ನದಿಯ ನೀರಿನ ಬಗ್ಗೆ ಹೇಗೆ ಅಂತ ತಾವು ಕೇಳಬಹುದು. ನನ್ನ ಲೆಕ್ಕದಲ್ಲಿ ಇವತ್ತು ಪರಿಶುದ್ಧವಾಗಿರ್ತಕ್ಕಂಥ ಜಲಮೂಲಗಳು ತೀರಾ ಅಪರೂಪ ಆಗೋಗಿದೆ. ಹಾಗಾಗಿ ಬಾವಿ ನೀರು, ಕೆರೆ ನೀರು, ನದಿ ನೀರನ್ನ ಬಳಸೋದಿಕ್ಕೆ ಮೊದಲು ತಾವು ಅದನ್ನ ಕುದಿಸಿ ಆರಿಸಿ ಬಳಸಬೇಕಾಗುತ್ತೆ. ಈ ಕುದಿಸಿ ಆರಿಸೋದು ಹೇಗೆ ಅನ್ನೋದನ್ನ ನಾನು ನಿನ್ನೆಯಷ್ಟೇ ಪ್ರಸ್ತಾಪಿಸಿದ್ದೆ. ಇವತ್ತು ವಿವರವಾಗಿ ಹೇಳ್ತೇನೆ. ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ತಗೊಳ್ಳಿ.
ಒಂದು ಪಾತ್ರೆಯಲ್ಲಿ ಹಾಕಿ ಕುದಿಸಿ ಚೆನ್ನಾಗಿ ಕುದಿಸ್ಬೇಕು. ಎಲ್ಲಿಯವರೆಗೆ ಕುದಿಸ್ಬೇಕು ಅಂದ್ರೆ ಗುಳ್ಳೆಗಳು ಬರೋದಕ್ಕೆ ಶುರುವಾಗುತ್ತಲ್ಲ, ಆ ಗುಳ್ಳೆಗಳು ಬರುವ ಕ್ಷಣ ನೋಡ್ಕೊಳ್ಳಿ, ಗುರ್ತು ಹಾಕೊಳ್ಳಿ. ಅಲ್ಲಿಂದ 20 ನಿಮಿಷಗಳಾಗೋವರೆಗೂ ಕುದಿಸ್ಬೇಕು. 20 ನಿಮಿಷಗಳವರೆಗೆ ಕುದಿಸ್ಬೇಕಾ ನೀರನ್ನ? ಯಾಕೆ ಅಂತ ತಾವು ಪ್ರಶ್ನೆ ಕೇಳಬಹುದು. ಉತ್ತರ ಸರಳ. ಈ ಹೆಪಟೈಟಿಸ್ ಎ ಉಂಟು ಮಾಡುವಂತ ವೈರಸ್ ಏನಿದೆ, ಕಾಮಾಲೆ ವೈರಸ್ ಏನಿದೆ, ಅದು ಸಾಯಬೇಕಾದ್ರೆ ಈ ಕುಡಿಯುವ ನೀರನ್ನ 20 ನಿಮಿಷಗಳ ಕಾಲ ಕುದಿಸಲೇಬೇಕು. ಹಾಗಾಗಿ ಎಲ್ಲಿ ಕಾಮಾಲೆ ಹೆಚ್ಚಿದೆಯೋ ಆ ಪ್ರದೇಶದಲ್ಲಿ ಇರ್ತಕ್ಕಂಥ ಜನ ಮರೀದೆ 20 ನಿಮಿಷಗಳವರೆಗೆ ನೀರನ್ನ ಕುದಿಸ್ಬೇಕು. ಕುದಿಸಿ ಒಂದು ಕಡೆ ಇಳಿಸ್ಬೇಕು. ಇಳಿಸ್ಬಿಟ್ಟು ಆ ಪಾತ್ರೆಯ ಬಾಯಿಯನ್ನ ಒಂದು ಪಂಚೆ ಬಟ್ಟೆ ಅಥವಾ ಒಂದು ಸೀರೆಯಂತ ತೆಳು ಬಟ್ಟೆಯ ಮೂಲಕ ಅದರ ಬಾಯನ್ನ ಮುಚ್ಚಿಬಿಡಿ. 24 ಗಂಟೆ ಹಾಗೇ ಬಿಟ್ಟುಬಿಡಿ. ನೀರಿನ ರುಚಿ ಈ 24 ಗಂಟೆಗಳಲ್ಲಿ ವಾಪಸ್ ಬರುತ್ತೆ. ಮರುದಿನ ನೀವು ಆ ನೀರನ್ನ ಕುಡಿತು ಅಂದ್ರೆ ಆ ನೀರು ಸಹಜವಾಗಿರುತ್ತೆ, ಯಾವುದೇ ರೀತಿಯಾದ ಸಮಸ್ಯೆಗಳು ಇರೋದಿಲ್ಲ. ಹಾಗಾಗಿ ನೀರನ್ನ ಕುದಿಸಿ ಆರಿಸಿ ಬಳಸೋದು ಬಹಳ ಬಹಳ ಮುಖ್ಯವಾದದ್ದು ಅನ್ನೋದನ್ನ ನಾವು ನೆನಪಲ್ಲಿ ಇಟ್ಕೋಬೇಕು. ಈ ಬೇಸಿಗೆಯಲ್ಲಿ ನಾನಾ ರೀತಿಯಾದ ಆರೋಗ್ಯ ಸಮಸ್ಯೆಗಳು ಬರುತ್ತೆ. ಅವುಗಳಲ್ಲಿ ಬಹಳ ಮುಖ್ಯವಾದದ್ದು ಸನ್ಬರ್ನ್, ಹೀಟ್ ಎಕ್ಸಾಷನ್, ಹೀಟ್ ಸ್ಟ್ರೋಕ್, ಸನ್ ಸ್ಟ್ರೋಕ್ ಅಂತ ಕರೀತೇವೆ, ಡಿಹೈಡ್ರೇಷನ್ ಅಂತ 4 ಸಮಸ್ಯೆಗಳು ಮುಖ್ಯವಾದದ್ದು. ಸೂರ್ಯನ ಝಳಕ್ಕೆ ಚರ್ಮ ಸುಟ್ಟು ಹೋಗುತ್ತೆ. ಈ ಚರ್ಮ ಸುಟ್ಟಾಗ ಏನಾಗುತ್ತೆ ಅನ್ನೋದನ್ನ ಈ ಚಿತ್ರವೇ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ. ಇದಕ್ಕಿಂತ ಹೆಚ್ಚಿನ ವಿವರಣೆ ಏನು ಬೇಕಾಗಿಲ್ಲ. ನೋಡಿ, ಚರ್ಮದ ಅಂಚನ್ನ ನೋಡಿ. ಎಲ್ಲಿ ಬಟ್ಟೆ ಇದೆಯೋ ಅಲ್ಲಿ ಚರ್ಮ ಆರೋಗ್ಯಕರವಾಗಿ ಕಾಣುತ್ತೆ. ಆದ್ರೆ ಬಟ್ಟೆಯ ಅಂಚಂದ ಲೆಕ್ಕ ಮಾಡಿ ಹೇಗೆ ಕೆಂಪಾಗಿದೆ, ಸಣ್ಣ ಸಣ್ಣ ಗುಳ್ಳೆಗಳು ದೊಡ್ಡದಾಗಿ ಕ್ರಮೇಣ ಹೇಗೆ ನೀರನ್ನ ತುಂಬಿಕೊಂಡಿದೆ, ಇವೆಲ್ಲವೂ ಸಹ ನಮಗೆ ಗೊತ್ತಾಗುತ್ತೆ. ಕೆಲವು ಜನರ ಚರ್ಮ ಬಹಳ ಬಹಳ ಸೂಕ್ಷ್ಮ ಆಗಿರೋ ಕಾರಣ ಅಂತವರು ಬಿಸಿಲಿಗೆ ಹೋಗೋದು ಸ್ವಲ್ಪ ನಿಲ್ಲಿಸಿದ್ರೆ ಬಹಳ ಒಳ್ಳೆಯದು. ಕೆಂಪಾಗುತ್ತೆ, ನೋವಿರುತ್ತೆ, ಊತ, ಹಾಗೆಯೇ ಬೊಬ್ಬೆಗಳು ಬರುತ್ತೆ. ಹಾಗೆಯೇ ಸ್ವಲ್ಪ ಹೊತ್ತು ಆದ್ಮೇಲೆ ಅದು ಚರ್ಮ ಸುಲಿಯೋದಕ್ಕೆ ಶುರುವಾಗುತ್ತೆ. ಇಂತಹ ಸಂದರ್ಭದಲ್ಲಿ ಏನ್ ಮಾಡಬೇಕು ಅಂದ್ರೆ ಬಹಳ ಸರಳವಾದದ್ದು. ಒಂದು ಬಟ್ಟೆಯನ್ನ ತಣ್ಣೀರಲ್ಲಿ ಅದ್ದು ಬಿಟ್ಟು ಅದರ ಮೇಲೆ ಇಟ್ರೆ ಸಾಕಷ್ಟು ನೋವು, ಉರಿ, ಈ ಗುಳ್ಳೆ ಬರೋದು ಇವೆಲ್ಲ ಕಡಿಮೆ ಆಗುತ್ತೆ. ಹಾಗೆಯೇ ಈ ಸೂರ್ಯನ ಶಾಖದಿಂದ ರಕ್ಷಣೆ ಕೊಡುವಂತ ಅನೇಕ ಕ್ರೀಮುಗಳು ಮಾರುಕಟ್ಟೆಯಲ್ಲಿವೆ. ಅದನ್ನ ವೈದ್ಯರ ಸಹಾಯದಿಂದ ಪಡೆದು ಬಳಸೋದು ಒಳ್ಳೆಯದು. ಹಾಗೆಯೇ ಸಾಕಷ್ಟು ನೀರನ್ನ ಕುಡಿಯೋದಕ್ಕೆ ಮರಿಬಾರ್ದು. ನೋಡಿ, ಯಾವ ರೀತಿ ಚರ್ಮ ಸುಲಿದಿದೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಈ ಚರ್ಮವನ್ನ ನೀವಾಗೆ ಕೈಯಿಂದ ಕೀಳ್ಲಿಕ್ಕೆ ಹೋಗ್ಬೇಡಿ. ಅದರ ಮೇಲೆ ಒಂದಷ್ಟು ಆಯಿಂಟ್ಮೆಂಟ್ ಹಚ್ಚಿದ್ರೆ, ಏನೂ ಇಲ್ಲ ಅಂದ್ರೆ ಕೊಬ್ಬರಿ ಎಣ್ಣೆ ಹಚ್ಚಿದ್ರೂ ಸಾಕು, ಅದು ಕಡಿಮೆಯಾಗುತ್ತೆ. ಹೆಚ್ಚು ಇದ್ರೆ ವೈದ್ಯರ ಸಲಹೆಯನ್ನ ಪಡೆಯೋದು ಬಹಳ ಬಹಳ ಒಳ್ಳೆಯದು. ಹಾಗಾಗಿ ಸನ್ಸ್ಕ್ರೀನ್ ಲೋಷನ್ಸ್ಗಳಂತ ಸಿಗುತ್ತೆ, ಅವುಗಳನ್ನ ಬಳಸಿ. 10 ಗಂಟೆಯಿಂದ 4 ಗಂಟೆಯ ನಡುವೆ ಹೊರಗಡೆ ಹೋಗದೇ ಇರೋ ಹಾಗೆ ಎಚ್ಚರಿಕೆ ತಗೊಳ್ಳದೇನೆ ಈ ರೀತಿಯಾದ ಒಂದು ಸುಟ್ಟಗಾಯ ಆಗದಿರೋ ರೀತಿ ರಕ್ಷಿಸ್ಕೋಬಹುದು. ಹೋಗಲೇಬೇಕಪ್ಪ ಅಂದ್ರೆ ಈ ರೀತಿ ದೊಡ್ಡ ಹ್ಯಾಟ್ ಅನ್ನ ಧರಿಸೋದು, ಕೂಲಿಂಗ್ ಗ್ಲಾಸ್ ಹಾಕೊಳ್ಳೋದು, ಹಾಗೆ ಮೈ ಮೇಲೆ ಆ ಕ್ರೀಮ್ ಅನ್ನ ಹಚ್ಕೊಂಡು ಹೋಗೋದು ಬಹಳ ಬಹಳ ಒಳ್ಳೆಯದು. ಅದನ್ನ ಮರಿಬಾರ್ದು. ಸೂರ್ಯನ ಶಾಖ ತೀವ್ರವಾಗಿ ನೀರಿನ ಅಂಶ ಕಡಿಮೆಯಾದಾಗ ಈ ಸನ್ಸ್ಟ್ರೋಕ್ ಅನ್ನೋದು ಕಂಡು ಬರುತ್ತೆ. ಬಿಸಿಲ ಘಾತ ಅಂತ ನಾವು ಕರೀತೇವೆ. ನೀರಿನ ಅಂಶ ಕಡಿಮೆ ಆಗೋ ಕಾರಣ ಕಂಡು ಬರುವಂತಹ ಒಂದು ತುರ್ತು ಸ್ಥಿತಿ ಇದು. ಅವರ ದೇಹದ ಉಷ್ಣತೆಯನ್ನ ನೀವು ಪರೀಕ್ಷೆ ಮಾಡ್ತು ಅಂದ್ರೆ ಅದು ಹೆಚ್ಚು ಕಡಿಮೆ 40 ಡಿಗ್ರಿ ಸೆಲ್ಸಿಯಸ್ ಅಥವಾ ಹೆಚ್ಚಿಗೆ ಇರುತ್ತೆ. ಅವರಿಗೆ ಗೊಂದಲ, ಎಲ್ಲಿದ್ದೇನೆ ಗೊತ್ತಾಗಲ್ಲ ಅವರಿಗೆ. ನೀವೇನಾದ್ರೂ ಸಹಾಯ ಮಾಡಕ್ ಹೋದ್ರೆ, ಯಾರ್ರಿ ನೀವು, ಯಾಕ್ರಿ ಬಂದಿದ್ದೀರಿ, ಮಾತು ತೊದಲೋದು, ವಿನಾಕಾರಣ ಕೆರಳೋದು, ಬಡಬಡಿಸೋದು, ಕೆಲವು ಸಂದರ್ಭದಲ್ಲಿ ಪ್ರಜ್ಞೆಯೂ ಹೋಗಬಹುದು. ವಿಪರೀತ ಆದ್ರೆ ಈ ರೀತಿ ಸ್ಥಿತಿ ಕಂಡು ಬರುತ್ತೆ. ಇದೇ ವರ್ಣನೆ ಇವತ್ತು ಯಾರು ರಾಯಚೂರಲ್ಲಿ ತೀರ್ಕೊಂಡ್ರು ನೆನ್ನೆ, ಆ ವೃದ್ಧನೂ ಸಹ ಇದೇ ರೀತಿಯಾದ ಆಲ್ಟರ್ಡ್ ಮೆಂಟಲ್ ಸ್ಟೇಟ್ ಅಲ್ಲಿ ಇದ್ದು ತೀರ್ಕೊಂಡ ಅನ್ನೋ ಒಂದು ವಿಚಾರವನ್ನ ಪತ್ರಿಕೆಗಳಲ್ಲಿ ನಾವು ಓದಿದ್ದೇವೆ. ಹಾಗಾಗಿ ಈ ಸೂರ್ಯಾಘಾತದ ಲಕ್ಷಣಗಳ ಬಗ್ಗೆ ನಾವೊಂದಷ್ಟು ತಿಳ್ಕೋಬೇಕು.
ನಾಡಿ ಮಿಡಿತವೂ ಸಹ ಬಹಳ ತೀವ್ರವಾಗಿರುತ್ತಂತೆ, ಉಸಿರಾಟವೂ ಹೆಚ್ಚಾಗಿರುತ್ತಂತೆ, ವಾಕರಿಕೆ ವಾಂತಿ ಇರುತ್ತಂತೆ, ತಲೆನೋವಿರುತ್ತಂತೆ, ಹಾಗೆಯೇ ತಲೆ ಸುತ್ತು. ಕೆಲವು ಸಂದರ್ಭಗಳಲ್ಲಿ ಇವೆಲ್ಲ ವಿಪರೀತವಾದಾಗ ಸೆಳವು ಸಹ ಕಂಡು ಬರಬಹುದು ಅಂತ ಹೇಳ್ತಾರೆ. ಇಂತಹ ಸಂದರ್ಭದಲ್ಲಿ ನಾವೇನ್ ಮಾಡ್ಬೇಕು ಅಂದ್ರೆ, ಈ ಚಿತ್ರದಲ್ಲಿ ತೋರಿಸಿರೋ ಹಾಗೆ ಈ ಮಂಜು ಗಡ್ಡೆ ಸಿಕ್ಕಿದ್ರೆ ಮಂಜುಗಡ್ಡೆನೇ ಬಳಸಬಹುದು, ಇಲ್ಲ ಈ ಒದ್ದೆ ಬಟ್ಟೆಯನ್ನ ಈ ರೀತಿ ಕುತ್ತಿಗೆಯ 2 ಭಾಗದಲ್ಲಿ, ಕಂಕಳುಗಳ 2 ಕಡೆ, ಹಾಗೆಯೇ ತೊಡೆಯ 2 ಕಡೆ ಅದನ್ನ ಇಡಬೇಕು. ಅದು ಬೇಗ ಒಣಗಿ ಹೋಗುತ್ತೆ. ತಕ್ಷಣ ನೀರಲ್ಲಿ ಎದ್ದಿ ಮತ್ತೆ ಇಡಬೇಕು. ಇಡೀ ದೇಹವನ್ನ ಒದ್ದೆ ಬಟ್ಟೆಯಿಂದ ಒರೆಸ್ತಾ ಹೋಗಬೇಕು. ಹೀಗೆ ನೀವು ಮಾಡ್ತಾ ಇತ್ತು ಅಂತ ಹೇಳ್ತಂದ್ರೆ ಆ ವ್ಯಕ್ತಿಗೆ ತೀವ್ರ ಸ್ವರೂಪದ ಆಘಾತ ಏನೂ ಆಗೋದಿಲ್ಲ. ಇಲ್ಲದೆ ಹೋಯ್ತು ಅಂದ್ರೆ ಅವರಿಗೆ ತೊಂದರೆ ಆಗಬಹುದು. ಆ ಒಂದು ಹಿನ್ನೆಲೆಯಲ್ಲಿ ಈ ಪ್ರಥಮ ಚಿಕಿತ್ಸೆಯ ಮಾಹಿತಿ ನಮಗಿರಬೇಕು. ಕೆಲವು ಸಂದರ್ಭಗಳಲ್ಲಿ ಏನೂ ಸಿಗಲಿಲ್ಲ, ಕಣ್ಣೀರಿನ ತೊಟ್ಟಿ ಸಿಕ್ತಪ್ಪ ಅಂದ್ರೆ ಆ ತೊಟ್ಟಿಯಲ್ಲೇ ಬಹಳ ಎಚ್ಚರಿಕೆಯಿಂದ ಮುಳುಗಿಸಿ ಅಲ್ಲೇ ಇದ್ದುಕೊಂಡು ಅವನಿಗೆ ಪ್ರಜ್ಞೆ ಬರೋವರೆಗೂ ನೋಡ್ಕೋಬೇಕಾದದ್ದು ತೀರಾ ಮುಖ್ಯವಾದದ್ದು. ಈ ಒಂದು ಪ್ರಥಮ ಚಿಕಿತ್ಸೆಯನ್ನ ನಾವೆಲ್ಲ ತಿಳ್ಕೊಂಡಿರ್ಬೇಕಾಗುತ್ತೆ. ಹಾಗೆಯೇ ಒದ್ದೆ ಬಟ್ಟೆಯನ್ನ ಈ ರೀತಿ ಹಿಂಡು ಬಿಟ್ಟು ಅದನ್ನ ಇಡೀ ಮೈಯನ್ನ ಪದೇ ಒರೆಸ್ತದೆ. ಯಾಕಂದ್ರೆ ಚಿಕ್ಕ ಮಕ್ಕಳನ್ನ ನಿಯಂತ್ರಿಸೋದು ಕಷ್ಟ ಆಗುತ್ತೆ, ಅವರಿಗೆಲ್ಲ ಐಸೆಲ್ಲ ಇಡ್ಲಿಕ್ಕೆಲ್ಲ ಬರೋದಿಲ್ಲ. ಅಂತಹ ಸಂದರ್ಭದಲ್ಲಿ ಈ ರೀತಿ ಬಟ್ಟೆಯನ್ನ ಒದ್ದೆ ಬಟ್ಟೆಯಿಂದ ಇಡೀ ದೇಹವನ್ನ ಪದೇ 5 ನಿಮಿಷಕ್ಕೊಂದ್ಸಲ ಆದ್ರೂ ನಾವು ಒರೆಸ್ತಾ ಹೋಯ್ತು ಅಂದ್ರೆ ಆ ಒಂದು ತೀವ್ರತೆ ಕಡಿಮೆಯಾಗುತ್ತೆ. ಹಾಗಾಗಿ ಬೇಸಿಗೆನಲ್ಲಿ ನೀವು ಎಷ್ಟು ನೀರನ್ನ ಕುಡಿಬೇಕು ಅನ್ನೋದನ್ನ ಲೆಕ್ಕ ಹಾಕೊಳ್ಳಿ. ಸೆಟ್ ಎ ಡೈಲಿ ವಾಟರ್ ಗೋಲ್ ಅಂತ ಹೇಳ್ತಾರೆ. ಅಷ್ಟು ನೀರನ್ನ ಕುಡಿತಾ ಹೋಗಿ. ಹಣ್ಣುಗಳು ತರಕಾರಿಗಳನ್ನ ಜಾಸ್ತಿ ತಗೊಳ್ಳಿ. ಬಿಸಿಲು ತುಂಬಾ ಇದೆ ಅಂದ್ರೆ ನೀವು ನಿಂಬೆ ಹಣ್ಣಿನ ಶರಬತ್ತನ್ನ ಮಾಡ್ಕೊಂಡು ಕುಡಿಯೋದು ಒಳ್ಳೆಯದು. ಇಲ್ಲಪ್ಪ ನಾವು ಎಲೆಕ್ಟ್ರೋಲೈಟ್ಸ್ ಕುಡಿತೀವಿ, ಎಲೆಕ್ಟ್ರಾಲ್ ತಂದ್ಕೊಂಡು ಕುಡಿತೀವಿ ಅಂದ್ರೆ ಅದನ್ನಾದ್ರೂ ಕುಡಿಬಹುದು, ಏನೂ ತಪ್ಪಿಲ್ಲ. ಆದ್ರೆ ಹೊರಗಡೆ ಹೋಗ್ಲೇಬೇಕು ಅನ್ನೋದಾದ್ರೆ ತಲೆ ಮೇಲೆ ಒಂದು ಬಟ್ಟೆಯನ್ನ ದಯವಿಟ್ಟು ಹಾಕೊಂಡು ಹೋಗಿ. ಯಾಕಂದ್ರೆ ಶರೀರದ ಶಾಖ ತಲೆ ಮತ್ತು ಮುಖದ ಮೂಲವೇ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಹೊರಹೋಗುತ್ತೆ ಅನ್ನೋ ಸತ್ಯವನ್ನ ನಾವು ನೆನಪಲ್ಲಿ ಇಟ್ಕೋಬೇಕು. ಹಾಗೆಯೇ ಕೂಲಿಂಗ್ ಗ್ಲಾಸ್ ಹಾಕೊಳ್ಳೋದ್ರಲ್ಲಿ ಏನೇನೂ ತಪ್ಪಿಲ್ಲ ಅನ್ನೋದನ್ನ ತಿಳ್ಕೊಳ್ಳಿ. ಹಾಗೆಯೇ ಮೈಯಲ್ಲಿ ನೀರು ಕಳೆತ, ಡಿಹೈಡ್ರೇಷನ್ ಉಂಟಾದ್ರೆ ಇದು ಬಹಳ ಬೆಂಕಿ ಬಿರುಗಾಳಿ ಎರಡೂ ಒಟ್ಟಿಗೆ ಸೇರ್ಕೊಂಡಂಗೆ. ಯಾಕಂದ್ರೆ ಬೇಸಿಗೆನಲ್ಲಿ ಸೋಂಕು ರೋಗಗಳು, ಅದರಲ್ಲೂ ಕಾಲರ ಹೆಚ್ಚಾಗಿದೆ. ಈಗ ಬೆಂಗಳೂರಲ್ಲಿ ಈಗಾಗಲೇ ಕಾಲರ ತೀವ್ರ ಸ್ವರೂಪದಲ್ಲಿ ಕಂಡು ಬಂದು 47 ಹೆಣ್ಣು ಮಕ್ಕಳು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಅನ್ನೋದನ್ನ ನಾವೀಗಾಗಲೇ ಪತ್ರಿಕೆಗಳಲ್ಲಿ ಓದಿದ್ದೇವೆ. ಹಾಗಾಗಿ ಬೆಂಗಳೂರು ನಗರದಲ್ಲಿ ಕಾಲರ ಇದೆ ಅನ್ನೋದನ್ನೇ ಪರಿಗಣಿಸಿಕೊಂಡು ಎಲ್ಲ ರೀತಿಯ ಎಚ್ಚರಿಕೆಯನ್ನ ನಾವು ತಗೋಬೇಕಾಗುತ್ತೆ. ಕಾಲರ ಆಗಿ ವಾಂತಿ ಭೇದಿ ಜಾಸ್ತಿಯಾಗಿ ಬಿಸಿಲಿನ ಉಷ್ಣತೆಯಲ್ಲಿ ಮತ್ತಷ್ಟು ತ್ವರಿತವಾಗಿ ನೀರಿನ ಅಂಶ ದೇಹದಿಂದ ಹೊರಗೆ ಹೋಗುತ್ತೆ. 3ರಿಂದ 5ರಷ್ಟು ದೇಹದ ನೀರಿನ ಅಂಶ ಕಳೆದು ಹೋದ್ರೆ ಅದನ್ನ ಮೈಲ್ಡ್ ಡಿಹೈಡ್ರೇಷನ್ ಅಂತ ಕರೀತೇವೆ. 6ರಿಂದ 10% ನೀರಿನ ಅಂಶ ಕಡಿಮೆ ಆಯಿತು ಅಂದ್ರೆ ಅದು ಮಧ್ಯಮ ಪ್ರಮಾಣದ ನೀರು ಕಳೆತ, ಮಾಡರೇಟ್ ಡಿಹೈಡ್ರೇಷನ್ ಅಂತ ಕರೀತೇವೆ. 10%ಕ್ಕಿಂತಲೂ ಹೆಚ್ಚಿನ ನೀರಿನ ಅಂಶ ದೇಹದಿಂದ ಹೊರಗಡೆ ಹೋಯ್ತು ಅಂದ್ರೆ ಅದನ್ನ ಸಿವಿಯರ್ ಡಿಹೈಡ್ರೇಷನ್ ಅಂತ ಕರೆದು ಅವರನ್ನ ಆಸ್ಪತ್ರೆಗೆ ದಾಖಲೆ ಮಾಡಬೇಕಾಗುತ್ತೆ. ಯಾಕಂದ್ರೆ ಅವರಿಗೆ ಡ್ರಿಪ್ ಮೂಲಕ ನೀರಿನ ಅಂಶವನ್ನ ಪೂರೈಸಬೇಕಾಗುತ್ತೆ. ಹಾಗಾಗಿ ಈ ಡಿಹೈಡ್ರೇಷನ್ಗೆ ಅವಕಾಶ ಮಾಡದೇ ಇರೋ ಹಾಗೆ ನಾವು ಎಚ್ಚರಿಕೆಯನ್ನ ವಹಿಸಬೇಕಾಗುತ್ತೆ. ಯಾಕೆ ಡಿಹೈಡ್ರೇಷನ್ ಆಗುತ್ತೆ ಅಂದ್ರೆ ಸಾಕಷ್ಟು ನೀರನ್ನ ಕುಡಿದೇ ಹೋಗುದು. ಅನೇಕ ಜನಕ್ಕೆ ತಾವು ಎಷ್ಟು ನೀರನ್ನ ಕುಡಿಬೇಕು ಆ ಬೇಸಿಗೆನಲ್ಲಿ ಅನ್ನೋದೇ ಗೊತ್ತಿರೋದಿಲ್ಲ. ಹಾಗೆಯೇ ಈ ವಾಂತಿ ಭೇದಿ ಜ್ವರ ಇತ್ಯಾದಿಗಳ ಮೂಲಕ ನೀರಿನ ಅಂಶ ಹೊರಗಡೆ ಹೋಗುತ್ತೆ, ಸೋಂಕು ರೋಗ ಏನಾದ್ರೂ ಬಂತು ಅಂದ್ರೆ. ಹಾಗೆಯೇ ಈ ಉಷ್ಣತೆಯ ಜೊತೆ ಆರ್ದ್ರತೆಯು, ಹ್ಯೂಮಿಡಿಟಿಯು, ಮಂಗಳೂರಂತ ಪ್ರದೇಶಗಳಲ್ಲಿ ಬಿಸಿಲೂ ಇರುತ್ತೆ, ಹಾಗೆ ಮೈಯೆಲ್ಲ ಅಂಟುತ್ತಾ ಇರುತ್ತೆ, ಆರ್ದ್ರತೆ ಹೆಚ್ಚಿರುತ್ತೆ, ಅಲ್ಲಿ ಇನ್ನೂ ಬೇಗ ನೀರಿನ ಅಂಶ ಹೊರಗಡೆ ಹೋಗುತ್ತೆ. ಇದರ ಜೊತೆಗೆ ಏನಾದ್ರೂ ಅನಾರೋಗ್ಯಗಳು ಇತ್ತು ಅಂದ್ರೆ ಅದು ಸಹ ನೀರು ಕಳೆತಕ್ಕೆ ಕಾರಣವಾಗುತ್ತೆ. ಅಂತಹ ಸಂದರ್ಭದಲ್ಲಿ ವಿಪರೀತ ಬಾಯಾರಿಕೆ, ಬಾಯಿ ಒಣಗೋದು, ತುಟಿ ಒಣಗೋದು, ಮೂತ್ರವನ್ನ ವಿಸರ್ಜಿಸೋಕೆ ಹೋಯ್ತು ಅಂದ್ರೆ ಅದು ಹೆಚ್ಚು ಕಡಿಮೆ ಗಾಢ ಹಳದಿ ಬಣ್ಣ ಅಥವಾ ಸ್ವಲ್ಪ ಹಳದಿ ಮಿಶ್ರಿತ ಕೆಂಪು ಬಣ್ಣಕ್ಕೆ ಕಾಣಬಹುದು. ವಿಪರೀತ ಸುಸ್ತು, ಹಾಗೆ ಸಾಕಷ್ಟು ಪ್ರಜ್ಞೆ ಇಲ್ಲದೆ ಹೋಗಬಹುದು, ತಲೆ ಸುತ್ತಿ ಕೆಳಗೆ ಬೀಳಬಹುದು. ಇವೆಲ್ಲ ಲಕ್ಷಣಗಳು ಕಾಣಬೇಕು ಅಂತೇನಿಲ್ಲ. 1-2 ಲಕ್ಷಣ ಕಂಡು ಬಂದ್ರೇನೆ
ಅವನಿಗೆ ಡಿಹೈಡ್ರೇಷನ್ ಆಗಿದೆ ಅನ್ನೋದನ್ನ ಅರ್ಥ ಮಾಡಿಕೊಂಡು ನಾವು ನೀರಿನ ಅಂಶವನ್ನ ಕೊಡಬೇಕಾಗುತ್ತೆ. ಇದು ಬಹಳ ಬಹಳ ಮುಖ್ಯವಾದದ್ದು. ಹಾಗಾಗಿ ನೀರನ್ನ ಕೊಡಿರಿ, ವಿಶ್ರಾಂತಿಯನ್ನ ಕೊಡಿರಿ, ಆತನ ಲಕ್ಷಣಗಳನ್ನ ಗಮನಿಸ್ತಾ ಇದ್ದು ಸಾಧ್ಯವಾದರೆ ಆಸ್ಪತ್ರೆಗೆ ಸೇರಿಸಿ. ಮುಖ್ಯವಾಗಿ ನಮಗೆ ಈ ORS ಓರಲ್ ರಿಹೈಡ್ರೇಷನ್ ಸೊಲ್ಯೂಷನ್ ಅನ್ನೋದು ಏನಿದೆ, ಇದನ್ನ ಮಾಡುವ ವಿಧಾನ ನಮಗೆ ಪ್ರತಿಯೊಬ್ಬರಿಗೂ ಗೊತ್ತಿರಬೇಕು. ಈವನ್ ಮಾಧ್ಯಮಿಕ ಶಾಲಾ ವಿದ್ಯಾರ್ಥಿಗಳಿಗೂ ಇದನ್ನ ಕಲಿಸ್ಬೇಕು. ಹೇಗೆ ತಯಾರಿಸೋದು? ಯಾಕಂದ್ರೆ ಹಳ್ಳಿ ಕಡೆ ಅನೇಕ ಸಂದರ್ಭಗಳಲ್ಲಿ ಈ ORS ಸಿಗದೇ ಹೋಗ್ಬೋದು. ಮಧ್ಯರಾತ್ರಿಯಲ್ಲಿ ಯಾರಿಗಾದ್ರೂ ವಾಂತಿ ಭೇದಿ ಶುರುವಾಯಿತು ಅಂದ್ರೆ ಯಾವ ಔಷಧಿ ಅಂಗಡಿಯನ್ನು ಹುಡುಕೊಂಡು ಹೋಗ್ತೀರಿ ನೀವು. ಹಾಗಾಗಿ ಪ್ರತಿಯೊಬ್ಬರು ORS ಮಾಡುವ ವಿಧಾನವನ್ನ ತಿಳ್ಕೋಬೇಕು. ಅದನ್ನ ಈಗ ಹೇಳ್ತಾ ಇದ್ದೇನೆ. ಮೊದಲು 1 ಲೀಟರ್ ನೀರನ್ನ ಕಾಯಿಸಿ ಆರಿಸಿ. 1 ಲೀಟರ್ ಹ್ಯಾಕ್ ಸರ್ ಲೆಕ್ಕ ಹಾಕೋದು? ನಮ್ಮಲ್ಲಿ ಏನು ಲೀಟರ್ ಇರುತ್ತೆ ಎಲ್ಲಾರ ಮನೆಯಲ್ಲಿ ಅಂತ ಕೇಳಬಹುದು. ಕುಡಿಯುವ ನೀರಿನ ದೊಡ್ಡ ಲೋಟ ಇದೆಯಲ್ಲ, ಅದು ಸುಮಾರು 200 ml ಇರುತ್ತೆ. ಆ ರೀತಿ 5 ಲೋಟ ನೀರನ್ನ ಪಾತ್ರೆಯಲ್ಲಿ ಹಾಕಿ ಅದು 1 ಲೀಟರ್ ಆಗುತ್ತೆ. ಚೆನ್ನಾಗಿ ಕುದಿಸಿ ಅದನ್ನ ಆರಿಸಿ, ಅದಾದ್ಮೇಲೆ 1 ಬೊಗಸೆ ತುಂಬ ಸಕ್ಕರೆಯನ್ನ ತಗೊಳ್ಳಿ. ಸಕ್ಕರೆ ಸಿಗಲಿಲ್ಲ ಅಂದ್ರೆ ಬೆಲ್ಲವನ್ನ ಕುಟ್ಟಿ ಪುಡಿ ಮಾಡಿ ಅಂದಾಜು 1 ಬೊಗಸೆಯಷ್ಟು ಬೆಲ್ಲವನ್ನ ತಗೊಂಡು ನೀರಿಗೆ ಹಾಕಿ. ನೀರಿಗೆ ಹಾಕಿದ ಮೇಲೆ ನಿಮ್ಮ 3 ಬೆರಳನ್ನ, ಅಂದ್ರೆ ನಿಮ್ಮ ಹೆಬ್ಬೆರಳು, ತೋರು ಬೆರಳು, ಮಧ್ಯದ ಬೆರಳು, ಈ 3 ಬೆರಳನ್ನ ಬಳಸ್ಕೊಂಡು 1 ಚಿಟಿಕೆ ಪುಡಿ ಉಪ್ಪನ್ನ ತಗೊಳ್ಳಿ. 1 ಚಿಟಿಕೆ ಪುಡಿ ಉಪ್ಪು 3 ಬೆರಳನ್ನ ಬಳಸಿ ಅದನ್ನ ಹಾಕಿ ಆ 1 ಲೀಟರ್ ನೀರಿಗೆ. ಅದಾದ ಮೇಲೆ ನೀವು ಮಾಡಬೇಕಾದದ್ದು, ನಿಮ್ಮ ಹೆಬ್ಬೆರಳು ಮತ್ತು ತೋರು ಬೆರಳು ಈ 2 ಬೆರಳನ್ನ ಬಳಸ್ಕೊಂಡು 1 ಚಿಟಿಕೆ ಅಡಿಗೆ ಸೋಡಾ ತಗೊಳ್ಳಿ, ಅದನ್ನ ಹಾಕಿ ಆ ನೀರಿಗೆ. ಅದಾದ ಮೇಲೆ ನಿಂಬೆ ಹಣ್ಣನ್ನು ತಗೊಳ್ಳಿ, ಅರ್ಧ ನಿಂಬೆ ಹಣ್ಣನ್ನ ಕತ್ತರಿಸಿಬಿಟ್ಟು ಅರ್ಧ ನಿಂಬೆ ಹಣ್ಣಿನ ರಸವನ್ನ ಹಿಂಡಿದ್ರೆ ಈಗ ಸಿದ್ಧವಾಯಿತು ನಿಮ್ಮ ORS. ಈ ORS ಅನ್ನ ಚಿಕ್ಕ ಮಕ್ಕಳಿಗಾದ್ರೆ ಚಮಚೆಯಲ್ಲಿ ಕುಡಿಸ್ತಾ ಹೋಗ್ಬೇಕು. ದೊಡ್ಡವರಿಗಾದ್ರೆ 1 ಸಲಕ್ಕೆ ಅರ್ಧ ಲೋಟಕ್ಕಿಂತ ಹೆಚ್ಚು ಕೊಡಬಾರ್ದು. ಹೆಚ್ಚು ಕೊಟ್ರೆ ವಾಂತಿ ಆಗುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಪ್ರತಿ 10 ನಿಮಿಷ 15 ನಿಮಿಷಕ್ಕೆ ಅರ್ಧರ್ಧ ಲೋಟ ORS ಅನ್ನ ಕುಡಿಸ್ತಾ ಹೋಯ್ತು ಅಂದ್ರೆ ಆಗ ನೀರ್ ಕಳೆತದಿಂದ ಆಗುವ ದುಷ್ಪರಿಣಾಮಗಳು ಸಂಪೂರ್ಣವಾಗಿ ನಿವಾರಣೆಯಾಗುತ್ತವೆ. ಹಾಗಾಗಿ ಬೇಸಿಗೆಯಲ್ಲಿ ಈ ಒಡಲ ನೀರು ಇಂಗದೆ ಇರೋ ಹಾಗೆ ನಾವು ಎಚ್ಚರಿಕೆ ವಹಿಸಬೇಕು. ಇನ್ನು ಒಂದು ಅಂಶವನ್ನ ತಮ್ಮ ಗಮನಕ್ಕೆ ತಂದು ನನ್ನ ಮಾತಿಗೆ ಮಂಗಳ ಹಾಡ್ತೇನೆ. ಯಾಕಂದ್ರೆ ನಮ್ಮ ಕರ್ನಾಟಕ ಸರ್ಕಾರ ಒಂದು ಸುತ್ತೋಲೆಯನ್ನ ಹೊರಡಿಸಿದೆ. ಈ ಬೇಸಿಗೆಯಲ್ಲಿ ಹೇಗಿರಬೇಕು ಅಂತ ಬಹಳ ಸ್ಪಷ್ಟವಾಗಿ ಹೇಳಿದೆ. 223 ತಾಲೂಕುಗಳಲ್ಲಿ ಬರ ಈಗಾಗಲೇ ಇದೆ. ಅಲ್ಲೆಲ್ಲ ಉಷ್ಣತೆ ಹೆಚ್ಚಾಗಿದೆ, ಬಹಳ ಎಚ್ಚರಿಕೆಯಿಂದ ಇರಿ ಅಂತ ಹೇಳಿ. ಹೀಟ್ ವೇವ್ ಏನು ಬಿಸಿ ಗಾಳಿಯ ಒಂದು ದೇಹ, ಇದು ಒಂದು ಅಲೆ ಬರ್ತಾ ಇದೆ, ಅದರ ಬಗ್ಗೆ ಮಾಹಿತಿ ಹೇಳ್ತಾ ಇವರು ಮಾರ್ಗದರ್ಶನ ಕೊಟ್ಟಿದ್ದಾರೆ. ಮಧ್ಯಾಹ್ನ 12 ಗಂಟೆಯಿಂದ 3 ಗಂಟೆಗೆ ಬಿಸಿಲಲ್ಲಿ ಹೋಗಬೇಡಿ ಅಂತ ಹೇಳ್ತಾರೆ. ಸರ್ಕಾರ ಕೊಟ್ಟಿರುವಂತ ಮಾರ್ಗದರ್ಶನ. ಕಾಲ ಕಾಲಕ್ಕೆ ಸಾಕಷ್ಟು ನೀರು ಕುಡಿಯಿರಿ ಅಂತ ಹೇಳ್ತಾರೆ. ಹಾಗೆಯೇ ಹಗುರವಾದ ತಿಳಿ ಬಣ್ಣದ ಸಡಿಲವಾದ ಹತ್ತಿ ಬಟ್ಟೆಯನ್ನೇ ಹಾಕಬೇಕು ಅಂತ ಹೇಳ್ತಾರೆ. ಜೊತೆಗೆ ಬಿಸಿಲಲ್ಲಿ ಹೋಗುವಾಗ ಕನ್ನಡಕವನ್ನ ಹಾಕೊಳ್ಳಿ, ಛತ್ರಿ ಅಥವಾ ಟೋಪಿ ಬಳಸಿ, ಬೂಟು ಅಥವಾ ಚಪ್ಪಲಿಗಳನ್ನ ಹಾಕೊಂಡೇ ಹೋಗಿ ಅಂತ ಹೇಳ್ತಾರೆ. ಅತ್ಯಂತ ಹೆಚ್ಚಿನ ಉಷ್ಣತೆ 12 ಗಂಟೆಯಿಂದ 3 ಗಂಟೆವರೆಗೂ ಇರೋ ಕಾರಣ ಈ ಸಮಯದಲ್ಲಿ ನೀವು ಯಾವುದೇ ಕೆಲಸವನ್ನ ತೆರೆದ ಬಯಲಲ್ಲಿ ಮಾಡಬೇಡಿ, ಶ್ರಮದಾಯಕ ಚಟುವಟಿಕೆಗಳಲ್ಲಿ ತೊಡಗಬೇಡಿ ಅಂತ ಹೇಳ್ತಾರೆ. ಎಲ್ಲಾದರೂ ಪ್ರಯಾಣ ಮಾಡಬೇಕಾದ್ರೆ ಸಾಕಷ್ಟು ನೀರನ್ನ ತಗೊಂಡು ಹೋಗಿ. ಹಾಗೆಯೇ ದೇಹದಲ್ಲಿ ಇರ್ತಕ್ಕಂಥ ನೀರಿನ ಅಂಶವನ್ನು ಕಳೆಯುವಂತ ಆಲ್ಕೋಹಾಲು, ಚಹಾ, ಕಾಫಿ, ಕಾರ್ಬೋನೇಟ್ ತಂಪು ಪಾನೀಯಗಳನ್ನ ಸೇವಿಸಲೇಬೇಡಿ ಅಂತ ಹೇಳ್ತಾರೆ. ಹಾಗೆಯೇ ಬಿಸಿ ಆದ ಆಹಾರವನ್ನ ಸೇವಿಸಬೇಕು. ಯಾಕಂದ್ರೆ ತಣ್ಣಗಿರುವಂತ ಮತ್ತು ಬೇಯಿಸದೇ ಇರುವಂತ ಆಹಾರ ಪದಾರ್ಥಗಳ ಮೂಲಕ ಸೋಂಕು ಹರಡುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಬಿಸಿ ಆಹಾರವನ್ನೇ ಸೇವಿಸಿ ಅಂತಾರೆ. ಅನೇಕ ಸಂದರ್ಭಗಳಲ್ಲಿ ನಾವು ಮಕ್ಕಳನ್ನ ಮತ್ತು ಪ್ರಾಣಿಗಳನ್ನ ಕಾರಲ್ಲೇ ಇಟ್ಟು ಬಿಟ್ಟು ಹೊರಗಡೆ ಹೋಗೋದುಂಟು. ಈ ಕೆಲಸವನ್ನ ಮಾಡಬೇಡಿ. ಯಾಕಂದ್ರೆ ಉಷ್ಣತೆ ಹೆಚ್ಚಾಗೋ ಕಾರಣ ಪ್ರಾಣಿಗಳಿಗೂ ಮಕ್ಕಳಿಗೂ ತೊಂದರೆಯಾಗುತ್ತೆ.
ಆ ಒಂದು ಹಿನ್ನೆಲೆಯಲ್ಲಿ ಮಕ್ಕಳನ್ನ ಬಿಡಬೇಡಿ ಕಾರೊಳಗೆ ಅಂತ ಹೇಳ್ತಾರೆ. ಹಾಗೆಯೇ ಯಾವುದೇ ರೀತಿಯಾದ ಅನಾರೋಗ್ಯ ಸಂಭವಿಸಿದರೆ ತಕ್ಷಣ ವೈದ್ಯರನ್ನ ಭೇಟಿ ಮಾಡಿ ಅಂತ ಹೇಳ್ತಾ, ನಿಂಬೆ ಹಣ್ಣು, ನೀರು, ಮಜ್ಜಿಗೆ, ಮನೆಯಲ್ಲಿ ತಯಾರಿಸಿದ ಪಾನೀಯಗಳು ಮತ್ತು ORS ಅನ್ನ ಬಳಸಿ ಸಾಕು ಪ್ರಾಣಿಗಳಿಗೆ ಸಾಕಷ್ಟು ನೆರಳನ್ನ ಒದಗಿಸಿ ಕುಡಿಯೋದಕ್ಕೆ ನೀರನ್ನ ಕೊಡಿ. ಹಾಗೆ ಮನೆಯನ್ನ ತಂಪಾಗಿ ಇರಿಸೋದಕ್ಕೆ ಪರದೆಗಳನ್ನ, ಶಟರ್ಗಳನ್ನ, ಸನ್ಶೇಡ್ಗಳನ್ನ ಬಳಸಬಹುದು. ಸಾಧ್ಯವಾಯಿತು ಅಂದ್ರೆ ತಣ್ಣೀರಲ್ಲಿ ಸ್ನಾನ ಮಾಡಿ ಅಂತ ಹೇಳ್ತಾ, ಹೊರಗೆ ಹೋಗುವಾಗ ನೀರಿನ ಬಾಟ್ಲಿ, ಛತ್ರಿ, ಟೋಪಿ, ಕ್ಯಾಪ್, ಹೆಡ್ ಓವರ್, ಹ್ಯಾಂಡ್ ಎಲೆಕ್ಟ್ರೋಲೈಟ್ಸ್, ಗ್ಲೂಕೋಸ್ ಇತ್ಯಾದಿಗಳನ್ನೆಲ್ಲ ಏನಾದರೂ ಜೊತೆಗೆ ತಗೊಂಡು ಹೋಯಿತು ಅಂದ್ರೆ ನೀವು ಆರೋಗ್ಯವಾಗಿ ಇರಲಿಕ್ಕೆ ಸಾಧ್ಯವಾಗುತ್ತೆ ಅನ್ನೋ ಮಾಹಿತಿಯನ್ನ ಸರ್ಕಾರ ನೀಡಿದೆ. ಅದನ್ನ ನಾವೆಲ್ಲ ಪರಿಪಾಲಿಸೋಣ ಅಂತ ಹೇಳ್ತಾ, ಇದುವರೆಗೂ ನನ್ನ ತೊದಲು ಮಾತನ್ನ ಬಹಳ ಆಸ್ಥೆಯಿಂದ ಕೇಳಿದಂತ ತಮಗೆ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಸಮಯ ಇದ್ರೆ ರೆಡ್ಡಿ ಸಾಹೇಬ್ರು ಒಂದಷ್ಟು ಪ್ರಶ್ನೆಗಳಿಗೆ ಅವಕಾಶ ಕೊಡಬಹುದು. ಖಂಡಿತ ಸರ್, ಸಮಯ ಇದೆ. ಎಲ್ಲರಿಗೂ ತುಂಬಾ ಪ್ರಶ್ನೆಗಳಿವೆ. ಅದರಲ್ಲೂ ಜ್ವಲಂತ ಸಮಸ್ಯೆ ಬಿಸಿಲು ಎಷ್ಟಾಗಿದೆ ಅಂತಂದ್ರೆ ಪ್ರತಿ ಕ್ಷಣನೂ ಬಿಸಿಲನ್ನ ನಾವು ನೆನೆಸ್ಕೊಳ್ತಿದ್ದೇವೆ. ಈಗ ಪ್ರಶ್ನೆ ಕೇಳ್ಬೋದು. ಅನ್ಮ್ಯೂಟ್ ಮಾಡ್ಕೊಂಡು ದಯವಿಟ್ಟು ಪ್ರಶ್ನೆಗಳನ್ನ ಕೇಳಿ. ಓಪನಿಂಗ್ ಬ್ಯಾಟ್ಸ್ಮನ್ ಯಾರು? ಹಲೋ, ಕೇಳಿ ಸರ್. ದಯವಿಟ್ಟು ಪ್ರಶ್ನೆ ಕೇಳಿ. ಕಲ್ಯಾಣರಾವ್ ಚಳಕಾಪುರ ಬೀದರ್ನಿಂದ. ಹಲೋ ಸರ್. ಈಗ ನೀರು ಇತ್ತೀಚೆಗೆ ಏನಾಗಿದೆ, ಎಲ್ರು ಮುಂಜಾನೆ ಎದ್ದ ಕೂಡಲೇ ಕನಿಷ್ಠ 1 ಲೋಟ ಆದ್ರೂ ಬಿಸಿ ನೀರನ್ನ ಕುಡಿಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನು ಕೆಲವೊಬ್ರು ಬಿಸಿ ನೀರನ್ನೇ ಜಾಸ್ತಿ ಕುಡಿತಾ ಇದ್ದಾರೆ. ಅಂದ್ರೆ ಬಿಸಿ ನೀರು ಕುಡಿಯೋದು ಒಳ್ಳೇದು ಅಂತ ಒಂದು ಇದು ಇದೆ. ಅದು ಯಾಕೆ ಬಂತು, ಯಾರು ಹೇಳಿದ್ರು ಗೊತ್ತಿಲ್ಲ. ಆ ಒಂದು ಟ್ರೆಂಡ್ ಬೆಳೆದಿದೆ. ಕರೋನಾದಲ್ಲಂತೂ ಬಿಸಿ ನೀರೇ ಜಾಸ್ತಿ, ಮತ್ತೆ ಕಾಡ ಗಿಡನ್ನೆಲ್ಲ ಕುಡಿದ್ರು. ಆ ಬಿಸಿ ನೀರಲ್ಲಿ ಸಾದಾ ನೀರು ಕುಡಿಯೋದು ಒಳ್ಳೇದು, ಅಥವಾ ಈ ಮತ್ತೆ RO ವಾಟರ್ ಗಳನ್ನು ಕೂಡ ಕಾಸಿ ಕುಡಿತಾರೆ. ಇನ್ನು ಕೆಲವೊಂದು ಕಡೆ RO ವಾಟರ್ ಗಳನ್ನೇ ಅಡಿಗೆಗೆ ಬಳಸ್ತಾರೆ. ಇದರಿಂದ ಏನಾದ್ರೂ ವ್ಯತಿರಿಕ್ತ ಪರಿಣಾಮಗಳು ಅಥವಾ ಸರಿ ಇದ್ರ ಬಗ್ಗೆ? ನೋಡಿ, ಬೆಳಗ್ಗೆ ಎದ್ದು ನೀರು ಕುಡಿಯೋದ್ರಲ್ಲಿ ಏನೇನೂ ತಪ್ಪಿಲ್ಲ, ಅದು ಒಳ್ಳೆಯ ಅಭ್ಯಾಸ. ಕೆಲವರಿಗೆ ಮಲಬದ್ಧತೆ ಸಮಸ್ಯೆ ಉಂಟು, ಅಂತಹವರು ಬಿಸಿ ನೀರನ್ನ ಕುಡಿತಾರೆ. ಬಿಸಿ ನೀರನ್ನ ಕುಡಿದ ಮೇಲೆ ಮಲ ವಿಸರ್ಜನೆ ಸರಾಗವಾಗುತ್ತೆ. ಇದು ಅವರಿಗೆ ಅನ್ವಯವಾಗುವಂತಹ ಸೂತ್ರ. ಹಾಗಾಗಿ ಬಿಸಿ ನೀರು ಕುಡಿಯೋದ್ರಲ್ಲಿ ಏನೂ ತಪ್ಪಿಲ್ಲ. ಇನ್ನು ಪ್ರತಿನಿತ್ಯ ಬಿಸಿ ನೀರನ್ನೇ ಕುಡಿಬೇಕಾ ಅಂತ ತಾವು ಪ್ರಶ್ನೆ ಕೇಳಿದ್ರೆ, ಅದು ನಿಮ್ಮ ಮನೆಯ ನೀರಿನ ಗುಣಮಟ್ಟವನ್ನ ಆಧರಿಸಿರುತ್ತೆ. ಉದಾಹರಣೆಗೆ ಬೋರ್ವೆಲ್ ನೀರನ್ನ ಕುಡಿತಾ ಇದ್ದೀರಿ ಅಂತ ಭಾವಿಸೋದಾದ್ರೆ ಕುದಿಸ್ಬಿಟ್ಟು ಕುಡಿಯಬಹುದು, ಏನೂ ತಪ್ಪಿಲ್ಲ. ಆದ್ರೆ RO ನೀರನ್ನ ದಯವಿಟ್ಟು ನೀವು ಕುದಿಸಕ್ ಹೋಗ್ಬೇಡಿ. ಯಾಕಂದ್ರೆ ROನೇ ಆ ಅಪಾಯಕಾರಿ ಬ್ಯಾಕ್ಟೀರಿಯಾ ಇತ್ಯಾದಿಗಳನ್ನು ನಿವಾರಿಸೋದ್ರ ಜೊತೆಗೆ ಹೆಚ್ಚುವರಿ ಲವಣಗಳನ್ನೆಲ್ಲ ತೆಗೆದು ಬಿಟ್ಟಿರುತ್ತೆ. ನೀವು ಮತ್ತೆ ಕುದಿಸಿದ್ರೆ ಅದರಲ್ಲಿ ಇರ್ತಕ್ಕಂಥ ಏನು ಸೀಮಿತ ಲವಣ ಖನಿಜಗಳಿವೆ ಅವುಗಳಿಗೂ ತೊಂದರೆ ಆಗಬಹುದು. ಆ ಒಂದು ಹಿನ್ನೆಲೆಯಲ್ಲಿ RO ನೀರನ್ನ ದಯವಿಟ್ಟು ಕುದಿಸ್ಬೇಕು, ಅದನ್ನ ಹಾಗೇ ಬಳಸಿ. RO ನೀರನ್ನ ಅಡಿಗೆಗೆ ಬಳಸಬಹುದಾ ಅಂತ ಕೇಳಿದ್ರೆ ಬಳಸಲೇಬೇಕು ಅಂತ ನಿಯಮ ಇಲ್ಲ. ಯಾಕಂದ್ರೆ ನೀವು ಸಾರು ಮಾಡ್ಬೇಕಾದ್ರೆ ಯಾವುದೇ ನೀರನ್ನ ಹಾಕಿದ್ರು ಕುದಿಸ್ತೀರಿ ಅಲ್ವಾ, ಕುದಿಸೋವಾಗ ಅದರಲ್ಲಿರ್ತಕ್ಕಂಥ ಅಷ್ಟೋ ಬ್ಯಾಕ್ಟೀರಿಯಾಗಳು ನಾಶವಾಗುತ್ತೆ. ಹಾಗಾಗಿ RO ನೀರನ್ನ ಬಳಸಲೇಬೇಕು ಅಂತ ನಿಯಮ ಇಲ್ಲ ಬಳಸ್ತೀವಿ ಸಾರ್ ಅಂದ್ರೆ ಬಳಸಬಹುದು, ಏನೂ ತೊಂದರೆ ಇಲ್ಲ. ಆದರೆ ಕುಡಿಯೋದಿಕ್ಕೆ RO ನೀರನ್ನ ಕುದಿಸ್ಬೇಡಿ, ಇದು ನನ್ನ ಪ್ರಾರ್ಥನೆ. ಥ್ಯಾಂಕ್ ಯು ಸರ್. ನೆಕ್ಸ್ಟ್ ಅನ್ಮ್ಯೂಟ್ ಮಾಡ್ಕೊಂಡು ಪ್ರಶ್ನೆ ಕೇಳಿ ದಯವಿಟ್ಟು. ಪ್ರಶ್ನೆಗಳು ಯಾರು ಕೇಳಲಿಲ್ಲ ಅಂದ್ರೆ ನಾ ಹೇಳಿದ್ದೆಲ್ಲ ಅರ್ಥವಾಯಿತು ಅಂತ ಭಾವಿಸ್ಬೇಕು, ಇಲ್ಲ ನಾ ಹೇಳಿದ್ದೆಲ್ಲ ವ್ಯರ್ಥವಾಯಿತು ಅಂತ ಭಾವಿಸ್ಬೇಕು. ಏನಾದರೂ ಅರೆಬರೆ ಅರ್ಥವಾಗಿದ್ರೆ ಪ್ರಶ್ನೆಗಳು ಮೂಡುತ್ತವೆ. ಈಗ ನಾನು ಅರ್ಥವಾಯಿತು ಅಂತ ಭಾವಿಸ್ಲಾ, ವ್ಯರ್ಥವಾಯಿತು ಅಂತ ಭಾವಿಸ್ಲಾ? ಇಲ್ಲ ಅರ್ಥ ಆಗಿದೆ ಸರ್, ಎಲ್ಲರಿಗೂ ಅರ್ಥ ಆಗಿದೆ. ಸರ್, ಈಗ ನೆಕ್ಸ್ಟ್ ಪ್ರಶ್ನೆಗಳು ಇರದೆ ಹೋದ್ರೆ ಅಧ್ಯಕ್ಷರಿಗೆ ಮಾತಾಡ್ಲಿಕ್ಕೆ ಹೇಳ್ಬಿಡಿ ಸರ್. ಖಂಡಿತ. ಸರ್, ದಯವಿಟ್ಟು ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ
ಡಾಕ್ಟರ್ ಶಿವಾನಂದ್ ಕುಬ್ಸದ್ ಸರ್ ಅವರು ತಮ್ಮ ಅಧ್ಯಕ್ಷೀಯ ಭಾಷಣ ಮಾಡಬೇಕು ಅಂತ ಅವರಲ್ಲಿ ವಿನಂತಿಸಿಕೊಳ್ತೇನೆ. ಡಾಕ್ಟರ್ ಶಿವಾನಂದ್ ಕುಬ್ಸದ್ ಸರ್. ಎಸ್ ಸರ್. ಎಲ್ಲರಿಗೂ ನಮಸ್ಕಾರಗಳು. ಸರ್, ಪ್ರಶ್ನೆಗಳು ಯಾಕೆ ಬರಲಿಲ್ಲ ಅಂತಂದ್ರೆ, ತಾವು ವಿಸ್ತೃತವಾಗಿ ಎಲ್ಲ ವಿಷಯಗಳನ್ನ ಏನು ಸಂಶಯ ಉಳಿಯದ ಹಾಗೆ ತಾವೆಲ್ಲ ತಿಳಿಸ್ಕೊಟ್ರಿ ಸರ್. ಹೀಗಾಗಿ ಪ್ರಶ್ನೆಗಳು ಬರಲೇ ಇಲ್ಲ. ಅದ್ಭುತವಾದಂತಹ ಉಪನ್ಯಾಸವನ್ನು ತಾವು ನೀಡಿದ್ದೀರಿ ಸರ್. ನಮಗೆ ನಾನು ವೈದ್ಯನಾಗಿ, ವೈದ್ಯ ಬಳಗದ ಒಬ್ಬ ಸದಸ್ಯನಾಗಿ ಡಾಕ್ಟರ್ ಸೋಮೇಶ್ವರ್ ಅವರ ಬಗ್ಗೆ ಹೆಮ್ಮೆ ಪಡುವಂತಹ ವ್ಯಕ್ತಿ ನಾನು. ಯಾಕಂತಂದ್ರೆ ನಮ್ಮ ವೈದ್ಯ ಬಳಗದಲ್ಲಿ ಇಂತಹ ಒಬ್ಬ ವ್ಯಕ್ತಿ ಇದ್ದಾರೆ. ಜ್ಞಾನ ಪ್ರಸಾರದಲ್ಲಿ ತಮ್ಮನ್ನ ತಾವು ಸುಮಾರು 4 ದಶಕಗಳಿಂದ ತೊಡಗಿಸಿಕೊಂಡಂಥವರು. ಅವರ ಮಾತಿನ ಸ್ಪಷ್ಟತೆ, ಅವರ ಕನ್ನಡ ಉಚ್ಚಾರ, ಇಂಗ್ಲಿಷನ್ನು ಬಳಸದೆ ಅವರು ಕೊಡುವಂತಹ ಉಪನ್ಯಾಸಗಳು ನಮಗೆಲ್ಲ ಅಚ್ಚುಮೆಚ್ಚು ಮತ್ತು ನಮಗೆ ಮಾದರಿ. ತುಂಬಾ ಅದ್ಭುತವಾದ ಉಪನ್ಯಾಸವನ್ನು ನೀಡಿದ್ದಾರೆ ಸರ್. ಅಧ್ಯಕ್ಷರ ಕೆಲಸ ಏನು ಅಂತಂದ್ರೆ, ಅಕಸ್ಮಾತ್ ಉಪನ್ಯಾಸಕರು ಯಾವುದಾದ್ರೂ ವಿಷಯವನ್ನ ಬಿಟ್ಟಿದ್ದರೆ ಅದನ್ನ ಅವರು ಹೇಳಬೇಕು ಅಂತ ಒಂದು ಅಧ್ಯಕ್ಷ ಪಟ್ಟ ಕೊಟ್ಟಿರ್ತಾರೆ. ಈಗ ನೋಡಿದ್ರೆ ತಾವು ಯಾವುದನ್ನು ಬಿಟ್ಟಿಲ್ಲ ಸರ್. ನಾನು ಬಹಳಷ್ಟು ಸಲ ತಮ್ಮನ್ನ ಜೇನೊಣಕ್ಕೆ ಹೋಲಿಸಿದ್ದೇನೆ ನನ್ನ ಮನಸ್ಸಿನಲ್ಲಿ ನಾನೇ. ಎಲ್ಲ ಕಡೆ ಹರಳಿದ ಹೂಗಳಿಂದ ಎಲ್ಲ ಕಡೆಯ ಜ್ಞಾನವನ್ನ ಪಡೆದು ಅದನ್ನು ಕ್ರೋಢೀಕರಿಸಿ ಜೇನಿನ ಹಾಗೆ ಜನರಿಗೆ ನೀಡುವಂತಹ ಕಲೆ ತಮಗೆ ಸಿದ್ಧಿಸಿದೆ ಸರ್. ತಮ್ಮನ್ನ ಕರೆದು ಈ ಕೆಲಸ ಮಾಡಿದಂಥ ಹಿರೇಮಠ ಅವರಿಗೂ ಮತ್ತು ಎಲ್ಲ 3 ಸಂಘಟನೆಗಳಿಗೂ ನಾನು ಅಭಿನಂದನೆಗಳನ್ನ ಮತ್ತು ಧನ್ಯವಾದಗಳನ್ನ ಎರಡನ್ನೂ ಸಲ್ಲಿಸ ಬಯಸ್ತೇನೆ. ಇನ್ನೊಂದು ಅತ್ಯಂತ ಮುಖ್ಯವಾದ ವಿಷಯ ಅಂತಂದ್ರೆ, ನಾನು ಅಧ್ಯಕ್ಷನಾಗಿ ಕುಳಿತು ತಮ್ಮ ಮಾತುಗಳನ್ನು ಏನು ಕೇಳಿದ್ನಲ್ಲ, ನನಗೂ ಗೊತ್ತಿರದ ಅನೇಕ ಸಂಗತಿಗಳನ್ನ ತಮ್ಮಿಂದ ಇವತ್ತು ಕೇಳಿದೆ. ಅದ್ಭುತವಾದ ಮಾತುಗಳು. ಕಾರ್ಯಕ್ಷಮತೆಯಿಂದ ಹಿಡಿದು ಮೂತ್ರಜನಕಾಂಗದ ಕಾರ್ಯ ವಿಧಾನದ ಬಗ್ಗೆ ತಾವು ನೀರಿನ ಮಹತ್ವವನ್ನ, ನಮ್ಮ ದೇಹಕ್ಕೆ ಅವಶ್ಯಕವಾದ ನೀರಿನ ಮಹತ್ವವನ್ನ ತಿಳಿಸಿದ್ರಿ. ಇನ್ನೊಂದು ಅತ್ಯಂತ ನಾವೆಲ್ಲರೂ ಗಮನಿಸಬೇಕಾದಂತಹ ವಿಷಯ ಅಂತಂದ್ರೆ, ನೀರು ಅಂತಂದ್ರೆ ಅದು ಶುದ್ಧ ನೀರೇ ಆಗಿರಬೇಕು ಅನ್ನೋದನ್ನು ನಾವೆಲ್ಲ ಅರ್ಥ ಮಾಡಿಕೊಳ್ಬೇಕು. ನಾವೆಲ್ಲರೂ ಶುದ್ಧ ನೀರನ್ನೇ ಬಳಸಬೇಕು. ಡಾಕ್ಟರ್ ಸೋಮೇಶ್ವರ್ ಸರ್ ಹೇಳಿದ ಹಾಗೆ ಅನೇಕ ವಿಧದ ಶುದ್ಧ ನೀರುಗಳು ನಮಗೆ ಲಭ್ಯ ಇವೆ. ಅಂತಹ ಶುದ್ಧ ನೀರನ್ನ ನಾವು ಬಳಸುವುದರಿಂದ ನಮ್ಮ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಳಬೇಕು. ನೀರು ಕೂಡ ಒಂದು ಔಷಧಿ ರೀತಿ ಅನ್ನುವುದನ್ನು ನಾವು ನೆನಪಿಡ್ಬೇಕು. ಯಾಕಂತಂದ್ರೆ ಅದಕ್ಕೂ ಪ್ರಮಾಣ ಇದೆ, ಅದಕ್ಕೂ ಡೋಸ್ ಇದೆ, ಅದಕ್ಕೂ ವೇಳೆ ಇದೆ. ಆ ರೀತಿ ನಾವು ನೀರು ಸೇವಿಸಿದರೆ ನಮ್ಮ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಳಬೇಕು. ವಿಶ್ವಸಂಸ್ಥೆಯ ಒಂದು ಅಂದಾಜಿನ ಪ್ರಕಾರ ಸುಮಾರು 80% ರೋಗಗಳು ನೀರಿನಿಂದಾಗಿ, ಅಶುದ್ಧ ನೀರಿನಿಂದಾಗಿಯೇ ನಮಗೆ ಬರ್ತಾ ಇವೆ. ಮತ್ತೆ 50% ಶಿಶು ಮರಣಗಳು ಅಶುದ್ಧ ನೀರಿನಿಂದ ಸಂಭವಿಸ್ತಾ ಇದೆ. ಹೀಗಾಗಿ ನಾವು ಶುದ್ಧ ನೀರನ್ನ ಸರಿಯಾದ ಪ್ರಮಾಣದಲ್ಲಿ ಬಳಸುವುದನ್ನ ದಿನನಿತ್ಯದ ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಳ್ಬೇಕಾಗಿದೆ. 3 ಮುಖ್ಯ ವಿಷಯಗಳನ್ನ ನಾವು ನೆನಪಿಡಬೇಕಾಗಿದೆ. ಏನು ಅಂತಂದ್ರೆ, ನಾವು ಹೊರಗಡೆ ಹೋಗಬೇಕಾದ್ರೆ 1 ಬಾಟ್ಲಿ ನೀರನ್ನ ನಮ್ಮ ಜೊತೆಗೆ ತೆಗೆದುಕೊಂಡು ಹೋಗಬೇಕು. ಆ ಬಾಟ್ಲಿ ಏನಿದೆಯಲ್ಲ, ಅದು ರೀಯೂಸಬಲ್ ಬಾಟ್ಲಿ ಆಗಿರಲಿ. ದಯವಿಟ್ಟು ಡಿಸ್ಪೋಸಬಲ್ ಬಾಟಲಿಗಳನ್ನ ನಾವೆಲ್ಲರೂ ನಿಷೇಧಿಸೋಣ. ರೀಯೂಸಬಲ್ ಬಾಟ್ಲಿಯನ್ನು ತೆಗೆದುಕೊಂಡು ಹೋಗುವುದರಿಂದ 1 ಪ್ಲಾಸ್ಟಿಕ್ ವೇಸ್ಟೇಜ್ ಅನ್ನ ನಾವು ಅವತ್ತಿನ ದಿವಸ ತಯಾರು ಮಾಡುವುದನ್ನು ಕೂಡ ನಿಲ್ಲಿಸಿದಂತಾಗ್ತದೆ. 1 ಬಾಟ್ಲಿ ನೀರು ನಮ್ಮ ಜೊತೆಗೆ ಇರಲಿ. ಎರಡನೇದ್ದು, ದಿನಾಲು ಎಷ್ಟು ನೀರು ಕುಡಿಯುತ್ತೇವೆ ಅನ್ನುವುದು ನಮ್ಮ ಮನಸ್ಸಿನಲ್ಲಿ, ನಮ್ಮ ಜ್ಞಾನದಲ್ಲಿ ಪ್ರತಿದಿನ ಇರಬೇಕು. ಇವತ್ತಿನ ದಿವಸ ಎಷ್ಟು ನೀರು ಕುಡಿದೆ ಅನ್ನೋದನ್ನ ನಾನು ಲೆಕ್ಕ ಹಾಕಿ ಇಟ್ಕೊಳ್ಬೇಕು. ಕಡಿಮೆ ನೀರು ಕುಡಿದಿದ್ದೆ ಅಂದ್ರೆ ಹೆಚ್ಚಿಗೆ ನೀರು ಕುಡಿಯುವುದನ್ನ ಮರುದಿನದಿಂದ ನಾನು ಪ್ರಾಕ್ಟೀಸ್ ಮಾಡ್ಕೊಳ್ಬೇಕು. ಮತ್ತೆ ದಿನದ ಒಟ್ಟು ಪ್ರಮಾಣದ ಅರ್ಧದಷ್ಟನ್ನ ಮಧ್ಯಾಹ್ನದೊಳಗೆ ಮನೆಯೊಳಗೆ ಮುಗಿಸ್ಬಿಟ್ಟೆವು ಅಂತಂದ್ರೆ, ಮುಂದಿನದು ಏನು ಮುಂದಿನ ಡೋಸನ್ನ, ಮುಂದಿನ ಪ್ರಮಾಣವನ್ನ ಆಮೇಲೆ ಸೇವಿಸಲಿಕ್ಕೆ ಸಾಧ್ಯ ಆಗ್ತದೆ. ರಾತ್ರಿ ಮಲಗುವುದಕ್ಕಿಂತ 1 ಗಂಟೆ ಮೊದಲು ನಾವು ಇಡೀ ದಿನ ಸೇವಿಸಬೇಕಾದ ಪ್ರಮಾಣವನ್ನ ಲೆಕ್ಕ ಹಾಕಿ ಅಷ್ಟು ಸೇವಿಸಬೇಕು. ಇವು 3 ಮುಖ್ಯ ವಿಷಯಗಳ ಜೊತೆಗೆ ಇನ್ನೊಮ್ಮೆ ಸೋಮೇಶ್ವರ್ ಸರ್ ಅವರ ಉಪನ್ಯಾಸವನ್ನ ಯೂಟ್ಯೂಬ್ನಲ್ಲಿ ಇನ್ನೊಮ್ಮೆ ಕೇಳ್ತೇನೆ ನಾನು. ಅಂತಹ ಅದ್ಭುತವಾದ ಮಾತುಗಳನ್ನ ಸ್ಪಷ್ಟವಾದ ಶಬ್ದಗಳಲ್ಲಿ ಎಲ್ಲರಿಗೂ ತಿಳಿಯುವ ಹಾಗೆ ತಿಳಿಸಿಕೊಟ್ಟಿದ್ದೀರಿ ಸರ್. ತಮಗೂ ಮತ್ತು ಸಂಘಟಕರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸಿ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಧನ್ಯವಾದಗಳು ಡಾಕ್ಟರ್ ಶಿವಾನಂದ್ ಕುಬ್ಸದ್ ಸರ್ ಅವರಿಗೆ. ಈಗ ಡಾಕ್ಟರ್ ಹಿರೇಮಠ ಸರ್ ಅವರು ಕಾರ್ಯಕ್ರಮಕ್ಕೆ ವಂದನೆಯನ್ನ ಹೇಳಬೇಕು ಅಂತ ಅವ್ರನ್ನ ಕೇಳ್ಕೊಳ್ತಾನೆ. ಹಿರೇಮಠ ಸರ್. ಎಲ್ಲರಿಗೂ ನಮಸ್ಕಾರ.
ಇವತ್ತು ಬಹಳ ಒಂದು ಅಪರೂಪದ ಮತ್ತು ಸುದಿನ ಅಂತ ನಾನು ಭಾವಿಸ್ತೇನೆ ನಮ್ಮ ಈ ಆನ್ಲೈನ್ ಸರಣಿ ಕಾರ್ಯಕ್ರಮದಲ್ಲಿ. ಯಾಕಂದ್ರೆ ಇಬ್ಬರು ಜ್ಞಾನ ಸಂಪನ್ನರು. ಒಬ್ರು ಡಾಕ್ಟರ್ ನಾವ್ ಸೋಮೇಶ್ವರ್, ಅವರಂತೂ ಸರಿಯೇ ಸರಿ, ಆ ಮಾತು ಬಗ್ಗೆ ಎರಡು ಮಾತಿಲ್ಲ. ಆದ್ರೆ ಅವರೊಂದಿಗೆ ಇವತ್ತಿನ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಡಾಕ್ಟರ್ ಶಿವಾನಂದ ಕುಬ್ಸದವರು ಕೂಡ ಅಷ್ಟೇ ಜ್ಞಾನ ಸಂಪನ್ನರು. ಅವರು ಒಬ್ಬ ಪರಿಣಿತ ಜನಪ್ರಿಯ ವೈದ್ಯರಾಗಿದ್ದ ಮಾತ್ರ ಅಲ್ಲ, ಒಬ್ಬ ಸಾಹಿತಿ ಕೂಡ ಹೌದು ಅಂತಕ್ಕಂಥದ್ದು. ವಿಶೇಷವಾಗಿ ಆರೋಗ್ಯದ ಅರಿವಿನ ಕಾರ್ಯಕ್ರಮವನ್ನ ಬಿಜಾಪುರ, ಬಾಗಲಕೋಟೆ ಜಿಲ್ಲೆಯಲ್ಲಿ ಅವರು ಸಾಕಷ್ಟು ಕೈಗೊಂಡಿದ್ದಾರೆ. ಅವರನ್ನು ಸ್ವತಃ ನಾನು ನೋಡಿದ್ದೀನಿ ಮತ್ತು ಮಾತಾಡಿದ್ದೀನಿ. ಇವತ್ತು ಅವ್ರ ಮಾತುಗಳನ್ನು ಕೂಡ ನಾವು ಕೇಳಿದ್ದೀವಿ. ಹೀಗಾಗಿ ಇವತ್ತು ಇಬ್ಬರು ಸಂಪನ್ಮೂಲ ವ್ಯಕ್ತಿಗಳು, ಪ್ರಭೃತಿಗಳು ನಮ್ಮೊಂದಿಗೆ ಇದ್ದು ಈ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ. ಹೀಗಾಗಿ ಡಾಕ್ಟರ್ ನಾ ಸೋಮೇಶ್ವರ್ ಸರ್ ಅವರಿಗೆ ಮತ್ತು ಡಾಕ್ಟರ್ ಶಿವಾನಂದ ಕುಬ್ಸದ್ ಅವರಿಗೆ ನಾನು ನಮ್ಮ ಮೂರು ಸಂಸ್ಥೆಗಳ ಪರವಾಗಿ ಮತ್ತು ಎಲ್ಲ ಆಸಕ್ತ ನಮ್ಮ ಆನ್ಲೈನ್ ಶಿಬಿರಾರ್ಥಿಗಳ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನ ನಾನು ಹೇಳ್ತೇನೆ. ತಮಗೆ ನಮಸ್ಕಾರ ಸರ್, ಥ್ಯಾಂಕ್ ಯು ಸೋ ಮಚ್. ಹಾಗೆ ಡಾಕ್ಟರ್ ಶಿವಾನಂದ ಕುಬ್ಸದ್ ಅವರನ್ನು ಕೂಡ ನಾವು ಇನ್ನೊಮ್ಮೆ ನಮ್ಮ ಒಂದು ವರ್ಚುವಲ್ ಮೀಟಿಂಗ್ಗೆ ವಿಶೇಷವಾದ ಆಹ್ವಾನವನ್ನು ಕೊಡ್ತಾ ಇದ್ದೀವಿ. ಬಹಳ ಅದ್ಭುತವಾಗಿ ಮಾತಾಡ್ತಾರೆ. ಅವ್ರ ಮಾತುಗಳನ್ನು ಕೇಳ್ತಕ್ಕಂತ ಒಂದು ಸುಯೋಗ ನಮಗೆ ಇಷ್ಟರಲ್ಲಿ ಬರಲಿದೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ನಾಳಿನ ದಿವಸ ಡಾಕ್ಟರ್ ನಾ ಸೋಮೇಶ್ವರ್ ಅವರ 3ನೇ ಉಪನ್ಯಾಸ ಶರಣಬಸವ ವಿಶ್ವವಿದ್ಯಾಲಯದ ಡಿಪಾರ್ಟ್ಮೆಂಟ್ ಆಫ್ ಜರ್ನಲಿಸಂ ಹಾಗೂ ನಮ್ಮ ಜಿಲ್ಲಾ ಕನ್ನಡ ವೈದ್ಯ ಸಾಹಿತ್ಯ ಪರಿಷತ್ತು ಮತ್ತು ಬೀದರ್ ನೆಲದ ಡಾಕ್ಟರ್ ಎಸ್ ಎಸ್ ಸಿದ್ದಾರೆಡ್ಡಿ ಫೌಂಡೇಶನ್, ಈ 3 ಸಂಸ್ಥೆಗಳ ಸಹಯೋಗದಲ್ಲಿ ನಾವು ಈ ಕಾರ್ಯಕ್ರಮವನ್ನ ನಿನ್ನೆಯಿಂದ ಪ್ರಾರಂಭ ಮಾಡಿದ್ದೇವೆ. ಇವತ್ತು ಬಿರು ಬೇಸಿಗೆ ಕುರಿತಾಗಿ ನಮ್ಮ ದೇಹದ ಒಡಲ ನೀರು ಇಂಗದಿರಲಿ ಅಂತಕ್ಕಂಥ ಮಾತನ್ನ ಬಹಳ ಅದ್ಭುತವಾಗಿ ಮಾತಾಡಿದರೆ ಸೋಮೇಶ್ವರ್ ಸರ್ಗೆ ಮತ್ತೊಮ್ಮೆ ಧನ್ಯವಾದ ಹೇಳ್ತಾ, ನಾಳೆ ಕರಾರುವಕ್ಕಾಗಿ 6:30ಕ್ಕೆ ಬಿರು ಬೇಸಿಗೆ ಸೋಂಕು ಅಂಟೀತು ಎಚ್ಚರ ಅಂತಕ್ಕಂಥದ್ದು. ಇವತ್ತು ಸ್ವಲ್ಪ ಝಲಕನ್ನ ನಾವು ಅವ್ರ ಮಾತುಗಳಲ್ಲಿ ಕೇಳಿದ್ದೇವೆ. ಈ ಬಗ್ಗೆ ವಿಸ್ತೃತವಾದ ಮಾಹಿತಿಯನ್ನ ನಾಳೆ ಕೊಡಲಿದ್ದಾರೆ. ದಯವಿಟ್ಟು ಎಲ್ಲ ಪಾರ್ಟಿಸಿಪೆಂಟ್ಸ್ ಎಲ್ಲ ಒಂದೊಂದು ಮನವಿ, ದಯವಿಟ್ಟು ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಆತ್ಮೀಯರಿಗೆ ಮತ್ತು ನಿಮ್ಮ ಒಡನಾಡಿಗಳಿಗೆ ನಮ್ಮ ಈ ಆನ್ಲೈನ್ ಕಾರ್ಯಕ್ರಮದ ಬಗ್ಗೆ ಪರಿಚಯ ಮಾಡಿಕೊಡ್ತಾ ಲಿಂಕ್ ಅನ್ನು ಶೇರ್ ಮಾಡಿ ಹೆಚ್ಚು ಹೆಚ್ಚು ಜನ ಇದರ ಉಪಯೋಗ ಪಡೆದುಕೊಳ್ಳಬೇಕು ಅಂತ ಹೇಳ್ತಾ, ಈ ಕಾರ್ಯಕ್ರಮವನ್ನು ಆಯೋಜಿಸುವಲ್ಲಿ ನೆರವು ನೀಡಿದಂತ ಶರಣಬಸವ ವಿಶ್ವವಿದ್ಯಾಲಯದ ಪತ್ರಿಕೋದ್ಯಮ ವಿಭಾಗದ ಹಿರಿಯರಿಗೆ, ಪ್ರಾಧ್ಯಾಪಕರಿಗೆ, ವಿಶೇಷವಾಗಿ ಟಿ.ವಿ. ಶಿವಾನಂದನ್ ಸರ್ ಅವರಿಗೆ ಮತ್ತು ಅಲ್ಲಿನ ಎಲ್ಲ ಸಿಬ್ಬಂದಿಗಳಿಗೆ ಹಾಗೂ ಈ ಕಾರ್ಯಕ್ರಮದ ಮೂಲ ಸಂಯೋಜಕರಾಗಿರ್ತಕ್ಕಂಥ ಡಾಕ್ಟರ್ ಶಶಿಶೇಖರ್ ರೆಡ್ಡಿ ಅವರು ಕೂಡ ನನ್ನ ಧನ್ಯವಾದ ಹೇಳ್ತೇನೆ. ಹಾಗೆ ಎಲ್ಲ ಪಾರ್ಟಿಸಿಪೆಂಟ್ಸ್ ಕೂಡ ಧನ್ಯವಾದಗಳು. ನಮಸ್ಕಾರ. ಮತ್ತೆ ನಾಳೆ ನಾವು ಸೇರೋಣ.